ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಮಹಾ ತಂದೆಯಾಗಿರುವಂಥ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಪಾಪಿಗಳನ್ನು ನರಕಕ್ಕೆ ಹಾಕಿ ನಾಶ ಮಾಡಬಲ್ಲಾತನು ನೀನಾಗಿದ್ದೀಯ. ದೇಹ ಆತ್ಮಗಳ ಸಹಿತವಾಗಿ ನಾಶ ಮಾಡಬಲ್ಲಾತನಾಗಿದ್ದೀಯ ದೇವರೇ. ಈ ವಿಚಾರಗಳನ್ನು ಸರಿಯಾದಂಥ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಆ ರೀತಿಯಾದಂಥ ಶಿಕ್ಷೆಗೆ ನಾವು ಒಳಪಡದೆ ನಿನ್ನ ಮಾತುಗಳಿಗೆ ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಡೆದು ಆ ಮಾತುಗಳು ಇನ್ನೊಬ್ಬರಿಗೆ ಹೇಳಿ ಇನ್ನೊಬ್ಬರನ್ನ ಕಾಪಾಡುವಂಥ ಜವಾಬ್ದಾರಿ ನಮಗಿದೆ ಎಂದು ತಿಳಿದುಕೊಂಡು ಆ ಕೆಲಸಗಳನ್ನು ಮಾಡುವಂಥದ್ರಲ್ಲಿ ನಾವು ದೇವರೇ ಜಯಶಾಲಿಗಳಾಗಿ ನಿಲ್ಲುವಂತೆ ಈ ಒಂದು ಸಮಯದಲ್ಲಿ ನನ್ನ ಮಾತುಗಳನ್ನು ತಿಳಿದುಕೊಳ್ಳಬೇಕೆನ್ನುವಂಥ ಉದ್ದೇಶದಿಂದ ಬಂದಿರುವಂತ ನಮ್ಮೆಲ್ಲರನ್ನು ದೇವರೇ ಹೆಸರುಗಳಿಂದ ಆಶೀರ್ವದಿಸಿ ಪ್ರತಿಯೊಬ್ಬೊಬ್ಬರಿಗೆ ಬೇಕಾದಂತಹ ಪವಿತ್ರಾತ್ಮನ ಸಹಾಯಗಳನ್ನು ಅನುಗ್ರಹಿಸಿ ಕಾಪಾಡಿ ನಡೆಸಿ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ತಂದೆಯೇ, ಆಮೇನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವಜನರೇ, ಕ್ರೈಸ್ತರು ಅನ್ಯರಿಗೆ ಕಾಣಿಕೆಯನ್ನು ಕೊಡಬಹುದು. 3ನೇ ಭಾಗವನ್ನು ನೋಡಿಕೊಳ್ಳೋಣ. ಒಂದು ವಚನವನ್ನು ನೋಡಿಕೊಂಡು ದೇವರ ವಾಕ್ಯದಲ್ಲಿ ಮುಂದೆ ಸಾಗಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 32ನೇ ವಚನವನ್ನು ಗಮನಿಸಿ. ನೋಡಿ, ಪ್ರೀತಿ ತೋರಿಸುವಂತವ್ರನ್ನ ನೀವು ಪ್ರೀತಿ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು, ಮಹಾಜ್ಞಾನಿಯಾಗಿರುವಂತ ಯೇಸು ಕ್ರಿಸ್ತನು ಹೇಳಿರುವಂತ ಮಾತು. ಇವತ್ತು ಈ ಗೂಗಲ್ ಅಲ್ಲಿ ಪ್ರಪಂಚದಲ್ಲಿ ಮಹಾಜ್ಞಾನಿ ಯಾರು ಎಂಬುದಾಗಿ ಹೊಡೆದ್ರೆ ಸೊಲೊಮೋನ್ ಎಂಬುದಾಗಿ ತೋರಿಸುತ್ತೆ. ಆದ್ರೆ ಬೈಬಲ್ ಅಲ್ಲಿ ಸೊಲೊಮೋನನಿಗಿಂತಲೂ ಜ್ಞಾನಿ ಯೇಸು ಕ್ರಿಸ್ತನ ಹೊರತಾಗಿ ಬೇರೆ ಯಾರು ಇಲ್ಲ. ಆಗಿರುವಂತ ಕಾರಣ ಸ್ಪಷ್ಟವಾಗಿ ನಾವು ತಿಳ್ಕೊಬೇಕಾಗಿರುವಂತ ಒಂದು ಸಂಗತಿ ಏನು ಅಂದ್ರೆ, ಯೇಸು ಕ್ರಿಸ್ತನು ಯಾವತ್ತು ಆತನು ಸತ್ಯವನ್ನ ಬೋಧನೆ ಮಾಡಿದ್ದಾನೆ, ಮಹಾಜ್ಞಾನವನ್ನ ಬೋಧನೆ ಮಾಡಿದ್ದಾನೆ, ಮತ್ತೆ ಆತನ ಮಾತಿನಲ್ಲಿ ಶ್ರೇಷ್ಠತೆ ಇದೆ, ಪಾಪವಿಲ್ಲ ಎನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು. ಆತನ ಮಾತಿನಲ್ಲಿ ಪಾಪವಿಲ್ಲ. ಆತನಲ್ಲಿ ನೀವು ಪ್ರೀತಿ ಮಾಡಿರುವಂತವ್ರನ್ನ ನೀವು ಪ್ರೀತಿ ಮಾಡಿದ್ರೆ ಏನು ಪ್ರಯೋಜನ ಎಂಬುದಾಗಿ ಇದೆ. ಇವತ್ತು ಕ್ರೈಸ್ತರಿಗೆ ಉಪಕಾರಗಳನ್ನ ಮಾಡ್ತಾರೆ. ಈ ಕ್ರೈಸ್ತರ ಉಪಕಾರವನ್ನ ಮಾಡಿದ್ರೆ ಅವರ ಮಧ್ಯದಲ್ಲಿ ಪ್ರೀತಿ ಇರ್ತದಂತ ನೋಡೋಕ್ ಇರ್ತತೆ. ಯಾಕೆಂದ್ರೆ ಈಗ ನಾನು ಯಾರಿಗೂ ಉಪಕಾರ ಮಾಡದಂದ್ರೆ ನನ್ನನ್ನು ಪ್ರೀತಿ ಮಾಡ್ತಾರೆ. ನಾನು ಯಾರಿಗಾದ್ರೂ ಒಂದ್ ವೇಳೆನೆ ಉಪಕಾರ ಮಾಡದಲೇ ಇರುವಂತವ್ರು ಇರ್ತಾರಲ್ಲ, ಅವ್ರು ನನ್ನ ಪ್ರೀತಿ ಮಾಡಲ್ಲ. ನಾನು ಯಾರಿಗೆ ಉಪಕಾರ ಮಾಡ್ತೇನೆ ಅವ್ರು ಮಾತ್ರ ನನ್ನನ್ನ ಪ್ರೀತಿ ಮಾಡ್ತಾರೆ. ನಾನು ಉಪಕಾರ ಮಾಡದಲೇ ಇರುವಂತವ್ರು ನನ್ನನ್ನ ಪ್ರೀತಿ ಮಾಡಲ್ಲ. ಅವ್ರು ಯಾರು ಕೂಡ ಪ್ರೀತಿ ಮಾಡಲ್ಲ. ಇದು ಎಲ್ಲರಿಗೂ ಅನ್ವಯಿಸುವಂತ ವಿಷಯ. ಹಾಗೇನೇನೆ ಇವತ್ತು ಕ್ರೈಸ್ತರು ಉಪಕಾರವನ್ನು ಮಾಡಿದ್ರೆ ಅವರೆಲ್ಲ ಒಬ್ಬರ ಮಧ್ಯದಲ್ಲಿ ಒಬ್ಬರಿಗೆ ಪ್ರೀತಿ ಇರುತ್ತೆ. ಆದ್ರೆ ಉಪಕಾರ ಮಾಡದಲೇ ಇರುವಂತ ಈ ಏನಿದಾರೋ ಬೇರೆಯವರು, ಅವರು ಯಾರು ಕೂಡ ಪ್ರೀತಿನ ಮಾಡಲ್ಲ ನಮ್ಮನ್ನ. ಅಂತವರ ಪ್ರೀತಿ ಸಂಪಾದನೆಗೋಸ್ಕರ ದೇವ್ರು ಹೇಳಿರುವಂತ ಮಾತಿಗೆ ಅನುಸಾರವಾಗಿ ಅವ್ರನ್ನ ಪ್ರೀತಿ ಮಾಡ್ಬೇಕಂತೆ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ದೇವ್ರು ಹೇಳಿರುವಂತ ಮಾತ ಅಂತ ನೋಡೋಕೆ ದೇವ್ರು ಹೇಳಿರೋ ಮಾತು. ನಾವೇನೋ ಅವ್ರನ್ನೇ ತಪ್ಪು ಮಾಡ್ತಾರೆ ಎಂಬುದಾಗಿ ನಾವು ಗುರುತಿಸುವಂತದ್ದಾದ್ರೆ, ಅದಕ್ಕೆ ನಾವು ಬಹಳವಾಗಿ ತಪ್ಪನ್ನ ಮಾಡುವಂತವ್ರು ಯಾರು ಎಂಬುದಾಗಿ ನೋಡಿದ್ರೆ ಕ್ರೈಸ್ತರನ್ನೇನೆ. ಯಾಕೆ ಅವರು ಬಹಳವಾಗಿ ತಪ್ಪನ್ನ ಮಾಡ್ತಾರೆ ಅಂತ ಅಂದ್ರೆ, ಅವರು ತಿಳಿಯದೆ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ದೇವರ ವಾಕ್ಯದಲ್ಲಿ ನಾವು ಎಷ್ಟೋ ಜ್ಞಾನವನ್ನ ಅರ್ಥ ಮಾಡಿಕೊಂಡು ತಪ್ಪು ಮಾಡಬಾರದು ಎನ್ನುವಂತ ವಿಚಾರ ತಿಳಿದಿದ್ರು ಕೂಡ ತಪ್ಪನ್ನ ಮಾಡ್ತೀವಲ್ಲ. ಇದರಲ್ಲಿ ಯಾರ ಒಂದು ತಪ್ಪು ಹೆಚ್ಚಾಗಿದೆಯೋ, ಯಾರ ಪಾಪ ಹೆಚ್ಚಾಗಿದೆಯೋ ಒಂದ್ಸಾರಿ ಆಲೋಚನೆ ಮಾಡಿ. ಒಂದು ದೊಡ್ಡ ಮಗನಿರ್ತಾನೆ, ಒಬ್ಬ ಚಿಕ್ಕ ಮಗನಿರ್ತಾನೆ ಅಂತ ಹೇಳಿ ತಂದೆ ತಾಯಿಗಳಿಗೆ. ಈ ದೊಡ್ಡ ಮಗನು ಒಂದ್ ವೇಳೆ ತಪ್ಪನ್ನ ಮಾಡಿದ್ರೆ ದೊಡ್ಡ ಮಗನು ತಪ್ಪನ್ನ ಮಾಡಿರ್ತಾನೆ, ಚಿಕ್ಕ ಮಗನು ತಪ್ಪನ್ನ ಮಾಡಿರ್ತಾನೆ. ಈ ದೊಡ್ಡ ಮಗನ ಏನ್ ಮಾಡ್ತಾರೆ ಇವರು, ಹೆಚ್ಚಾಗಿ ಬೈತಾರೆ. ಚಿಕ್ಕ ಮಗನು ಅದೇ ತಪ್ಪನ್ನ ಮಾಡಿರ್ತಾನೆ, ಆದ್ರೆ ಆತನನ್ನು ಬೈಯಲ್ಲ. ಏನಕ್ಕೆ? ಆತನೇನೋ ಚಿಕ್ಕವನು, ಗೊತ್ತಾಗಿಲ್ಲ ಮಾಡಿದಾನೆ, ನಿನಗೆ ಬುದ್ಧಿ ಇದೆ, ಎಲ್ಲ ಇದೆ, ನೀನೇನಕ್ಕೆ ಮಾಡಿದೆ ಎಂಬುದಾಗಿ. ಆ ರೀತಿಯಾಗೇನೇನೆ ದೇವ್ರೇನ್ ಮಾಡ್ತಾನೆ, ಹೆಚ್ಚಿನದಂತ ಶಿಕ್ಷೆಗೆ ಒಳಪಡಿಸುವಂಥದ್ದು ಈ ಕ್ರೈಸ್ತರನ್ನೇ. ಯಾಕಂದ್ರೆ ಇವರೇ ತಿಳಿದಿರುವಂತದ್ದು. ಆಗಿರುವಂತ ಕಾರಣ ತಪ್ಪುಗಳನ್ನ ಮಾಡ್ತಾರೆ ಅಂತ ಹೇಳಿ ತಪ್ಪನ್ನ ಹೊರಿಸುವಂಥದ್ದು ತಪ್ಪಾಗಿ ಹೋಗುತ್ತೆ. ಅದು ನಾವೇ ತಪ್ಪನ್ನ ಮಾಡಿ ದೇವರ ಕೈಗೆ ಸಿಗಾಕಿಕೊಳ್ಳುವಂತೆ ಆಗುತ್ತೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಈ ಒಂದು 2 ಅರಸುಗಳು ಗ್ರಂಥ 5ನೇ ಅಧ್ಯಾಯ 17ನೇ ವಚನವನ್ನ ಗಮನಿಸಿ. ಆಗ ಅವನು ಎಲೀಷನಿಗೆ, ನೀನು ನನ್ನದನ್ನು ಸ್ವೀಕರಿಸುತ್ತಿದ್ದರೆ, ಅಂದ್ರೆ ಇಲ್ಲಿ ನಾಮಾನನು ಎನ್ನುವಂತ ಒಬ್ಬ ಕುಷ್ಠರೋಗಿ, ಆತನು ಈ ಒಂದು ಪ್ರವಾದಿಯಾದಂತ ಎಲೀಷನ ಬಳಿಗೆ ಕಳುಹಿಸಲ್ಪಟ್ಟಿದ್ದಾನೆ. ಎಲೀಷನ ಬಳಿಗೆ ಬಂದಿದ್ದಾನೆ. ಏನಕ್ಕೋಸ್ಕರ ಅಂತ ಅಂದ್ರೆ, ಆತನಿಗಿರುವಂತ ಕುಷ್ಠ ನಿವಾರಣೆಗೋಸ್ಕರ, ಕುಷ್ಠ ಸ್ವಸ್ಥತೆ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಈ ನಾಮಾನನು ಬಂದಿರ್ತಾನೆ. ಆ ಬಂದಿದ್ದಂತ ಸಮಯದಲ್ಲಿ ಈತನು ಈ ಒಂದು ಪ್ರವಾದಿದಂತ ಎಲೀಷನು
ಸ್ವಸ್ಥ ಆಗುವಂತ ರೀತಿಯಲ್ಲಿ ಆಗುತ್ತೆ. ಅಂದ್ರೆ ಸ್ವಸ್ಥ ಮಾಡ್ತಾನೆ ಮಾಡ್ತಾನೆ, ನೀನು ಹೋಗಿ ಹೊಡ್ತಾನೆ ಒಳೆಯನ್ನು ಮುಳುಗಿ ಬಾ, ನಿನಗೆ ವಾಸಿ ಆಗುತ್ತೆ ಎಂಬುದಾಗಿ ಹೇಳ್ತಾನೆ. ಆತನು ಅನುಮಾನ ಪಡ್ತಾನೆ. ಆವಾಗ ಆತನ ಸೇವಕನು ಹೇಳ್ತಾನೆ, ಒಂದ್ ವೇಳೆ ಏನಾದ್ರೂ ನನ್ನ ಪ್ರವಾದಿಯಾದಂತವನು ಕಠಿಣವಾದಂತ ಆಜ್ಞೆಯನ್ನ ಹೇಳಿದ್ರೆ ಅದನ್ನ ಖಂಡಿತವಾಗ್ಲೂ ನೀವು ಮಾಡ್ತಿದ್ರಿ. ಆದ್ರೆ ಅಂತ ಕಠಿಣವಾದಂತ ಆಜ್ಞೆ ಏನು ಹೇಳಿಲ್ಲ, ಆತನು ಈಸಿಯಾಗಿರುವಂತ ಆಜ್ಞೆಯನ್ನು ಹೇಳಿದ್ದಾನೆ. ಯಾಕೊಂದ್ಸರಿ ಮಾಡಬಾರ್ದು ಎಂಬುದಾಗಿ ಸಲಹೆ ಕೊಡ್ತಿದ್ದಂಗೆನೆ ಹೋಗಿ ಅದನ್ನ ಮಾಡಿ ಬರ್ತಾನೆ. ಕುಷ್ಠರೋಗ ವಾಸಿ ಆಗುತ್ತೆ. ಈ ಕುಷ್ಠರೋಗ ವಾಸಿ ಆದ್ಮೇಲೆ 17ನೇ ವಚನದಲ್ಲಿ ಏನಾಗಿದೆಯೋ ಅದನ್ನ ಗಮನಿಸಿ. ಆಗ ಅವನು ಎಲೀಷನಿಗೆ, ನೀನು ನನ್ನದನ್ನ ಸ್ವೀಕರಿಸುತ್ತಿದ್ದರೆ, ಅಂದ್ರೆ ಕಾಣಿಕೆಗಳನ್ನು ಕೊಡೋದಕ್ಕೋಸ್ಕರ ಬಂದಿದ್ದೇನೆ, ಕುಷ್ಠರೋಗ ವಾಸಿ ಆಗಿದ್ದಕ್ಕೋಸ್ಕರ ಕಾಣಿಕೆ ಕೊಡೋದಕ್ಕೆ ಬಂದಿದ್ದೇನೆ. ಇಲ್ಲಿ ಎಲೀಷನ್ ಅದನ್ನ ತಿರಸ್ಕಾರ ಮಾಡಿದ್ದಾನೆ. ಅವಾಗ ಈ ಒಂದು ನಾಮನನ್ನು ಏನ್ ಹೇಳ್ತಾನೋ ಗಮನಿಸಿ. ನೀನು ನನ್ನದನ್ನ ಸ್ವೀಕರಿಸದಿದ್ದರೆ ನಿನ್ನ ಸೇವಕನಾದ ನನಗೆ 2 ಏಸರ ಕತ್ತೆಗಳು ಹೊರುವಷ್ಟು ಮಣ್ಣನ್ನು ಕೊಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ನಾನು ಇನ್ನು ಮೇಲೆ ಎಲ್ಲಾ ದೇವತೆಗಳನ್ನು ಬಿಟ್ಟು, ಚೆನ್ನಾಗಿ ಗಮನಿಸಿ ಇಲ್ಲಿ, ನಾನು ಇನ್ನು ಮುಂದೆ ಎಲ್ಲಾ ದೇವತೆಗಳನ್ನ ಬಿಟ್ಟು ಯೆಹೋವನೊಬ್ಬನಿಗೆ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಬೇಕೆಂದಿರುತ್ತೇನೆ. ಮಣ್ಣನ್ನ ಕೇಳ್ತಾ ಇದ್ದೇನೆ. ಈತನ ಕಾಣಿಕೆ ಕೊಡಕ್ಕೆ ಹೋಗ್ತಾ ಇದ್ದೇನೆ, ಕಾಣಿಕೆ ಬೇಡ ಎಂಬುದಾಗಿ ಅದನ್ನ ಹೇಳ್ತಾ ಇದ್ದೇನೆ. ಕಾಣಿಕೆ ನೀನು ತೆಗೆದುಕೊಳ್ಳಿಲ್ಲ ಅಂತಂದ್ರೆ ನೀನು ನನ್ನ ಕಡೆಯಿಂದ ಏನು ತೆಗೆದುಕೊಳ್ತಾ ಇಲ್ಲ, ಆದ್ರೆ ನಾನು ನಿನ್ನ ಕಡೆಯಿಂದ ಒಂದು ತೆಗೆದುಕೊಳ್ತೀನಿ. ಸ್ವಸ್ಥತೆಯನ್ನು ಕೊಟ್ಟಿದೀಯ, ಅದ್ರ ಜೊತೆಗೆ 2 ಏಸರಗತ್ತೆ ಹೊರುವಷ್ಟು ಒಂದು ಮಣ್ಣನ್ನು ಕೂಡ ಕೊಡಬೇಕು. ಯಾಕೆ ಅಂತ ಅಂದ್ರೆ, ನಾನು ಇನ್ ಮುಂದೆ ಎಲ್ಲಾ ದೇವತೆಗಳನ್ನ ಬಿಟ್ಬಿಟ್ಟು ಯೆಹೋವನೊಬ್ಬನಿಗೆ ಸರ್ವಾಂಗ ಹೋಮಗಳನ್ನ ಸಮರ್ಪಣೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಅಂದ್ರೆ ಮಣ್ಣಲ್ಲಿ ಏನ್ ಮಾಡ್ತಾನೆ, ಯಜ್ಞವಿಧಿ ಕಟ್ಕೊಂತಾನೆ ಅಂತ ಇದ್ರ ಅರ್ಥ. ಚೆನ್ನಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ದೇವ್ರನ್ನ ತಿರಸ್ಕಾರ ಮಾಡಿದಾನೆ, ಎಲ್ಲಾ ದೇವ್ರನ್ನ ಆತನ ತಿರಸ್ಕಾರ ಮಾಡಿದಾನೆ. ಯಾಕೆ? ಆತನು ಅಸ್ವಸ್ಥನಾಗಿದ್ದಂತ ಸಮಯದಲ್ಲಿ ಎಲ್ಲಾ ದೇವರಿಗೂ ಆತನ ಪ್ರಾರ್ಥನೆ ಮಾಡೇ ಇರ್ತಾನೆ. ಯಾರು ಕೂಡ ವಾಸಿ ಮಾಡಿದ. ಆದ್ರೆ ಎಲೀಷನ ಬಳಿಗೆ ಬಂದಾಗ ವಾಸಿ ಆಗಿದೆಯಾ? ವಾಸಿ ಆಗಿದೆ. ಅದಕ್ಕೋಸ್ಕರವೇ ನಾನು ಎಲ್ಲಾ ದೇವರುಗಳನ್ನ ಬಿಟ್ಟು ಬಿಟ್ಟಿದ್ದೀನಿ. ಯಾಕಂದ್ರೆ ಆತನು ನಂಬಿಕೆಯನ್ನ ಕಳೆದುಕೊಂಡಿದ್ದಾನೆ. ಈ ಎಲ್ಲಾ ದೇವರುಗಳ ಮೇಲೆ ನಂಬಿಕೆಯನ್ನ ಕಳೆದುಕೊಂಡಂತ ಕಾರಣ ನಾನು ಯೆಹೋವನ ಒಬ್ಬನಿಗೆ ಸರ್ವಾಂಗ ಹೋಮಗಳನ್ನ ಸಮರ್ಪಣೆ ಮಾಡಿ ಆತನನ್ನ ಸೇವಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಗಿರುವಂತ ಕಾರಣ ನೀನ್ ಮಣ್ಣನ್ನ ಕೊಡು ಎಂಬುದಾಗಿ ಕೇಳ್ತಾನೆ. 18ನೇ ವಚನ ಗಮನಿಸಿ. ಆದರೆ ಈ ವಿಷಯದಲ್ಲಿ ಯೆಹೋವನು ನನ್ನನ್ನು ಕ್ಷಮಿಸಲಿ. ಮತ್ತೆ ಏನ್ ಹೇಳ್ತಾ ಇದ್ದೀನಿ ಗಮನಿಸಿ ಇಲ್ಲಿ. ನಾನು ದೇವರು ಯೆಹೋವನೊಬ್ಬನಿಗೆ ಸರ್ವಾಂಗ ಹೋಮಗಳನ್ನ ಸಮರ್ಪಣೆ ಮಾಡ್ತೀನಿ ನಾನು ಇನ್ ಮುಂದೆ. ಮತ್ತೆ ಎಲ್ಲಾ ದೇವರುಗಳಲ್ಲಿ ನನಗೆ ಯೆಹೋವನೇ ಬೇಕು, ಯಾಕಂದ್ರೆ ಎಲ್ಲಾ ದೇವರುಗಳನ್ನ ಬಿಟ್ಟುಬಿಟ್ಟಿದ್ದೀನಿ ಎಂಬುದಾಗಿ ಇದೆ ಇಲ್ಲಿ. ನಾನು ಇನ್ನು ಮುಂದೆ ಎಲ್ಲಾ ದೇವತೆಗಳನ್ನ ಬಿಟ್ಟು ಯೆಹೋವನೊಬ್ಬನ ಸರ್ವಾಂಗೋಮಗಳನ್ನ ಸಮರ್ಪಣೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದ್ರೆ ಈತನು ಮೊದಲು ನಂಬಿಕೊಂಡಿದ್ದಂತ ಆ ಒಂದು ದೇವತೆಗಳನ್ನ, ಅನ್ಯ ದೇವತೆಗಳನ್ನ ಆತನು ವಿಶ್ವಾಸವನ್ನ ಕಳ್ಕೊಂಡಿದ್ದಾನ, ನಂಬಿಕೆ ಕಳ್ಕೊಂಡಿರುವಂತ ಯಾಕೆ? ಆತನು ಮೊದಲು ಸ್ವಸ್ಥತೆಗೋಸ್ಕರ ಬೇಡಿದ್ದಾನೆ, ಅದಾಗಿಲ್ಲ. ಆದ್ರೆ ಇಲ್ಲಿ ಯೆಹೋವನ ಸ್ವಸ್ಥತೆಯನ್ನು ಮಾಡಿದ್ದಾನೆ. ಆಗಿರುವಂತ ಕಾರಣ ಅಲ್ಲಿ ನಂಬಿಕೆಯನ್ನ ಕಳ್ಕೊಂಡು ದೇವರ ಮೇಲೆ ಇವನು ನಂಬಿಕೆಯನ್ನ ಇಟ್ಟಿದ್ದಾನೆ. ಈತನ ನಿಜವಾದಂತ ದೇವರು ಎಂಬುದಾಗಿ ನಂಬಿದ್ದಾನೆ. ಅಂದ್ರೆ ಈತನ ಮನಸ್ಸಿನಲ್ಲಿ ಯಾವುದೇ ದೇವರ ಮೇಲೆ ಅನುಮಾನ ಇಲ್ವಾ? ಇಲ್ಲ. ಸಂಪೂರ್ಣವಾಗಿ ನಂಬಿದ್ದಾನೆ, ದೇವರನ್ನ ಸಂಪೂರ್ಣವಾಗಿ ನಂಬಿದ್ದಾನೆ. ಅನ್ಯ ದೇವತೆಗಳನ್ನ ಸಂಪೂರ್ಣವಾಗಿ ಆತನ ನಂಬಿಕೆ ಕಳ್ಕೊಂಡಿದ್ದಾನೆ. 18ನೇ ವಚನದಲ್ಲಿ ಏನಾಗಿದೆ ನೋಡಿ. ಆದರೆ ಈ ವಿಷಯದಲ್ಲಿ ಯೆಹೋವನು ನನ್ನನ್ನು ಕ್ಷಮಿಸಲಿ. ಸಂಪೂರ್ಣವಾಗಿ ನಾನು ದೇವರನ್ನೇನು ನಂಬಿದ್ದೀನಿ, ಅನ್ಯ ದೇವತೆಗಳನ್ನ ನಂಬಿಲ್ಲ. ಆದರೆ ಒಂದು ವಿಚಾರದಲ್ಲಿ ದೇವರು ನನ್ನನ್ನು ಕ್ಷಮಿಸ್ಬೇಕು, ಯೆಹೋವನು ನನ್ನನ್ನು ಕ್ಷಮಿಸ್ಬೇಕು. ಅದೇನು ಅಂದ್ರೆ, ನನ್ನ ಒಡೆಯನು ಆರಾಧನೆಗೋಸ್ಕರ ರಿಮ್ಮೋನನ ದೇವಸ್ಥಾನಕ್ಕೆ ಹೋಗಿ, ಅಂದ್ರೆ ಈತನು ಒಬ್ಬ ರಾಜನ ಕೈ ಕೆಳಗಿರುವಂತ ಅಧಿಕಾರಿ ನಾಮಾನನು. ಈ ನಾಮಾನನು ಏನಂತೆ, ನನ್ನ ಒಡೆಯನು ಅಂದ್ರೆ ಈ ರಾಜನ್ ಏನಿದನೋ, ಈತನ ಮೇಲಿರುವಂತ ರಾಜನ್ ಏನಿದನೋ, ಆ ನನ್ನ ಒಡೆಯನು ಆರಾಧನೆಗೋಸ್ಕರ ರಿಮ್ಮೋನನ ದೇವಸ್ಥಾನಕ್ಕೆ, ರಿಮ್ಮೋನನ್ ಅಂದ್ರೆ ಅನ್ಯ ದೇವತೆ, ವಿಗ್ರಹವನ್ನ ಮಾಡಿಕೊಂಡಿದ್ದಾರೆ. ಆ ರಿಮ್ಮೋನನ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈ ಹಿಡಿದು ಆ ದೇವತೆಗೆ ನಮಸ್ಕಾರ ಮಾಡುವಾಗ ನಾನು ನಮಸ್ಕಾರ ಮಾಡಬೇಕಾಗುವುದು. ನನ್ನ ಒಡೆಯನ್ ಏನ್ ಮಾಡ್ತಾನೆ, ಆ ಒಂದು ರಿಮ್ಮೋನನ ದೇವಸ್ಥಾನಕ್ಕೆ ಹೋಗ್ತಾನೆ, ಆತನು ನನ್ನ ಕೈಯನ್ನು ಹಿಡಿದುಕೊಂಡು ನಮಸ್ಕಾರ ಮಾಡ್ತಾನೆ. ಆತನು ಆ ಒಂದು ಸಮಯದಲ್ಲಿ ನಾನು ಕೂಡ ಆ ಒಂದು ದೇವತೆಗೆ ನಮಸ್ಕಾರ ಮಾಡಬೇಕಾಗುವಂತ ಒಂದು ಪರಿಸ್ಥಿತಿ ಬರುತ್ತೆ. ಈ ಒಂದು ವಿಷಯದಲ್ಲಿ ಮಾತ್ರ ಯೆಹೋವನು ನನ್ನನ್ನು ಕ್ಷಮಿಸಬೇಕು ಅನ್ನಲು, ಈ ಒಂದೇ ವಿಷಯದಲ್ಲಿ ಮಾತ್ರ ನನ್ನನ್ನು ಕ್ಷಮಿಸಬೇಕು. ನಾನಂತೂ ಸಂಪೂರ್ಣವಾಗಿ ದೇವರನ್ನೇ, ಯೆಹೋವನನ್ನೇ ನಂಬಿದ್ದೀನಿ.
ನನಗಿದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ನನ್ನ ಒಂದು ರಾಜನ ಅನುಮತಿಗೋಸ್ಕರ ರಾಜನ ಆ ಕಾರ್ಯವನ್ನು ನನ್ನ ಕೈಯಲ್ಲಿ ಮಾಡಿಸೋದ್ರಿಂದ ನಾನು ಆ ಕಾರ್ಯವನ್ನು ನಾನು ಮಾಡ್ಬೇಕಾಗುತ್ತೆ, ಇದ್ರಲ್ಲಿ ನನ್ಗೆ ಕ್ಷಮಾಪಣೆ ಬೇಕು ಎಂಬುದಾಗಿ ಕೇಳ್ತಾ ಇದ್ದಾನೆ. ಹಂಗಂತ ಕೇಳಿದಾಗ ಎಲೀಷನು, ಪ್ರವಾದಿಯಂತ ಎಲೀಷನ್ ಏನ್ ಹೇಳ್ತಾ ಇದ್ದಾನೆ ನೋಡು, ಅವನಿಗೆ ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು, ಅವನು ಹೊರಟು ಹೋದನು. ಸಮಾಧಾನದಿಂದ ಹೋಗು ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಎಲೀಷನ್ ಇಲ್ಲಿ ನೀನಿಲ್ಲಪ್ಪ ನಿನ್ ಕೈ ಮುಗಿಯುವಂಥದ್ದು ತಪ್ಪು, ನೀನು ಆ ರೀತಿಯಾಗಿ ಮಾಡ್ಲೇ ಕೂಡುದು ಎಂಬುದಾಗಿ ಹೇಳ್ತಾ ಇದ್ದಾನ. ಈತನನ್ನು ಸಂಪೂರ್ಣವಾಗಿ ತನ್ನ ಮನಸ್ಸನ್ನ ಬದಲಾಯಿಸ್ಕೊಂಡಿದ್ದಾನೆ. ಈತನು ಸಂಪೂರ್ಣವಾಗಿ ಅನ್ಯ ದೇವತೆಗಳನ್ನ ಬಿಟ್ಟಿದ್ದಾನೆ, ಅದು ಯೆಹೋವನ ಕಡೆಗೆ ತಿರುಗಿಕೊಂಡಿದ್ದಾನೆ. ಈತನು ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದಾನೆ. ಆದ್ರೆ ಅಲ್ಲಿ ನಮಸ್ಕಾರವನ್ನು ಮಾಡ್ಬೇಕಾಗುತ್ತೆ. ಯಾರಿಂದ? ನನಗಿಷ್ಟ ಇಲ್ಲ ಇದನ್ನ ಮಾಡೋದಕ್ಕೆ, ಆದ್ರೆ ನನ್ನ ಯಜಮಾನ ಆ ರೀತಿಯಾಗಿ ಮಾಡೋದಕ್ಕೆ ಹೇಳ್ತಾನಲ್ಲ, ನನ್ನ ಯಜಮಾನ ಅಲ್ಲಿ ಕರ್ಕೊಂಡು ಹೋಗ್ತಾನಲ್ಲ, ಅದೊಂದು ವಿಷಯದಲ್ಲಿ ಅಲ್ಲಿ ಮಾಡ್ಬೇಕಾಗುತ್ತೆ. ಆದ್ರಿಂದ ನಾನು ಏನ್ ಮಾಡ್ತೀನಿ, ಅಲ್ಲಿ ಮಾಡ್ಬೇಕಾಗುತ್ತೆ, ನಾನು ನಮಸ್ಕಾರ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಕೇಳ್ತಿದ್ದಂಗೆ ಸಮಾಧಾನದಿಂದ ಹೋಗು ಎಂಬುದಾಗಿ ಈತನ ಹೇಳ್ತಾ ಇದ್ದಾನೆ. ಅಂದ್ರೆ ಅದು ಮಾಡ್ಬೋದು ಅಂತಾನೆ ಅಪ್ಪಣೆನ, ಮಾಡ್ಬೋದು, ಹೋಗಿ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ ಎಂಬುದಾಗಿನ. ಹೌದು, ಹಾಗೇನೆ ಅರ್ಥ. ಯಾಕೆ ಅಂದ್ರೆ, ನಾನು ಎಲ್ಲಾ ದೇವತೆಗಳನ್ನ ಬಿಟ್ಟು ಎಂಬುದಾಗಿ ಅಂತ ಅಂದ್ರೆ, ಈತನು ಯಾವುದೇ ಕಾರಣಕ್ಕೂ ಅನ್ಯ ದೇವತೆಗಳನ್ನ ಇವನು ವಿಶ್ವಾಸ ಮಾಡಿಲ್ಲ, ವಿಶ್ವಾಸವನ್ನ ಬಿಟ್ಟಿದ್ದಾನೆ. ಯಾವಾಗ ಸ್ವಸ್ಥತೆ ಆಯ್ತು ಆ ಒಂದು ಸಮಯದಿಂದ. ಈಗಿರುವಂತ ಕಾರಣ ಒಂದ್ ವೇಳೆ ಅಲ್ಲಿ ನಮಸ್ಕಾರ ಮಾಡಿದ್ರೆ ನೀನೇ ದೇವ್ರು, ನನ್ನನ್ನ ಗುಣ ಮಾಡಿದೀಯಾ, ನೀನು ಸರ್ವಶಕ್ತನು ಎಂಬುದಾಗಿ ಭಾವಿಸ್ತಾನ ನಾಮನನ್ನು? ಭಾವಿಸಲ್ಲ. ಇದು ಸುಳ್ಳು ಎಂಬುದಾಗಿನೇ ಆತನ ಅರ್ಥ ಮಾಡ್ಕೊಂಡಿದ್ದಾನೆ, ಮೊದಲೇ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದಾನೆ. ಇವತ್ತು ಸ್ಪಷ್ಟವಾಗಿ ಗಮನಿಸ್ಬೇಕು. ಇವತ್ತು ನಾವೇನ್ ಅನ್ಕೊಂತೀವಿ ಅಂತಂದ್ರೆ, ಯಾವುದೋ ಒಂದು ಆಕಾರವನ್ನ ಕೊಟ್ಟಾಕ್ಷಣಕ್ಕೇನೆ ಆಕಾರದ ಮುಂದೆ ಕೈ ಮುಗಿದು ಬಿಟ್ರೆ ಏನ್ ಮಾಡ್ಬಿಡ್ತೀವಿ, ಅದರಲ್ಲಿ ಸಂಪೂರ್ಣವಾಗಿ ನಾವು ಪಾಪವೇನೋ ಅಂದ್ಕೊಳ್ತೀವಿ. ಒಂದು ವೇಳೆ ಆಕಾರ ಇಲ್ಲದೆ ಇರುವಂತ ಪರಿಸ್ಥಿತಿ ಇದೆ ಅಂದ್ಕೊಳ್ಳಿ, ಎಲ್ಲೋ ಒಂದು ಆಕಾರ ಇಲ್ಲದಂತ ಇರುವಂತ ಪರಿಸ್ಥಿತಿ ಇದೆಯಾ, ಆಕಾರ ಇಲ್ಲ ಅಲ್ಲಿ, ಆಕಾರ ಇರುವಂತದಕ್ಕೆ ಭಯ ಪಡ್ತೀವಿ, ಹೂವನ್ನ ಹಾಕಿದ್ರೆ ಭಯ ಪಡ್ತೀವಿ. ಇಲ್ಲಿ ಒಂದು ಆಕಾರ ಇಲ್ಲ, ಅಲ್ಲಿ ಕೈ ಮುಗಿರಿ ಅಂತ ಅಂದ್ಬಿಟ್ರೆ ಯಾರ ಬಗ್ಗೆ ಏನೋ ಒಂದು ಸುಮ್ಮನೆ ಮುಗಿದು ಬಿಡ್ತೀವಿ. ಕೆಲವೊಂದು ಚಿಕ್ಕ ಮಕ್ಕಳುಗಳು ಆಟ ಆಡುವಂತ ಸಮಯದಲ್ಲಿ ಈ ತಂದೆ ತಾಯಿಗಳಿಗೆ ನೀನು ಅದ್ ಮಾಡಿ ಇದ್ ಮಾಡಿ ಎಂಬುದಾಗಿ ಹೇಳ್ತಿರ್ತಾರೆ. ಆಟ ಆಡ್ತಿರುವಂತ ಸಮಯದಲ್ಲಿ ಅಲ್ಲಿ ಆ ತಂದೆ ತಾಯಿಗಳು ಆ ಮಕ್ಕಳು ಆಡುವಂತ ಆಟದಲ್ಲಿ ಅವರು ಏನೋ ಆ ಮಕ್ಕಳು ಖುಷಿ ಆಗ್ಲಿ ಅನ್ನುವಂತ ಕಾರಣಕ್ಕೋಸ್ಕರ ಅವ್ರು ಹೇಳ್ದಂಗೆ ವರ್ತಿಸ್ತಾರ ಅಂತ ನೋಡಿ ವರ್ತಿಸ್ತಾರೆ. ಮತ್ತ ಅವಾಗ ಏನ್ ಪಾಪ ಇಲ್ಲ ಅಂತಾನ? ಒಂಚೂರು ಜ್ಞಾನ ಇರ್ಬೇಕು ನಮ್ಗೆ. ಯಾಕೆ ಎಂಬುದಾಗಿ ನೋಡುವಂತದ್ದಾದ್ರೆ, ನಾವು ಸಂಪೂರ್ಣವಾಗಿ ಇದು ದೇವ್ರೇ ಎನ್ನುವಂತ ರೀತಿಯಲ್ಲಿ ನಾವು ನಂಬಿ ಕೈಯನ್ನು ಮುಗಿದ್ರೆ ದೇವ್ರ ಕೈಗೆ ಬೀಳ್ತೀವಿ, ಅದು ತಪ್ಪು. ಆದರೆ ಈತನು ನಾಮಾನನು ಯಾವುದೇ ಕಾರಣಕ್ಕೂ ಆತನು ವಿಶ್ವಾಸ ಇಲ್ಲ, ನಂಬಿಕೆ ಎನ್ನುವಂಥದ್ದಿಲ್ಲ, ಅಸ್ವಸ್ಥತೆಯಲ್ಲಿದ್ದಾನೆ. ಆತನು ಬಹಳವಾಗಿ ಬೇಡಿದಾನೆ, ಕಾಪಾಡಿಲ್ಲ. ಆದ್ರೆ ದೇವರ ಬಳಿಗೆ ಬಂದಿದ್ದಾನೆ, ಸ್ವಸ್ಥತೆ ಎನ್ನುವಂತ ಬಂದಿದೆ. ಮತ್ತೆ ಯಾವ ರೀತಿಯಾಗಿ ಆತನ ಮೇಲೆ ನಂಬಿಕೆ ಇರ್ತದೆ? ವಿಗ್ರಹಗಳ ಮೇಲೆ ಯಾವ ರೀತಿಯಾಗಿ ನಂಬಿಕೆ ಬರುತ್ತೆ? ಎಲೀಷನ್ ಅದಕ್ಕೆ ಏನ್ ಹೇಳ್ತಾ ಇದ್ದಾನೆ, ಸಮಾಧಾನದಿಂದ ಹೋಗು. 18ನೇ ವಚನ ಗಮನಿಸಿ. ಆದರೆ ಈ ವಿಷಯದಲ್ಲಿ ಯೆಹೋವನು ನನ್ನನ್ನು ಕ್ಷಮಿಸಲಿ, ನನ್ನ ಒಡೆಯನು ಆರಾಧನೆಗೋಸ್ಕರ ರಿಮ್ಮೋನನ ದೇವಸ್ಥಾನಕ್ಕೆ ಹೋಗಿ ನನ್ನ ಕೈ ಹಿಡಿದು ಆ ದೇವತೆಗೆ ನಮಸ್ಕಾರ ಮಾಡುವಾಗ ನಾನು ನಮಸ್ಕಾರ ಮಾಡಬೇಕಾಗುವುದು. ಈ ಒಂದು ವಿಷಯದಲ್ಲಿ ಮಾತ್ರ ಯೆಹೋವನು ನನಗೆ ಕ್ಷಮೆಯನ್ನು ಅನುಗ್ರಹಿಸಬೇಕು ಅಂದನು. ಎಲೀಷನು ಅವನಿಗೆ ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು ಎಂದು. ಅವನು ಸಮಾಧಾನದಿಂದ ಹೊರಟು ಹೋಗಿದ್ದಾನೆ. ಅಂದ್ರೆ ಈತನು ಮಣ್ಣನ್ನು ತೆಗೆದುಕೊಂಡು ಹೋಗಿ ಆಮೇಲೆ ಇವನು ಯೆಹೋವನಿಗೆ ಸರ್ವಾಂಗ ಹೋಮಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾನ? ಖಂಡಿತವಾಗ್ಲೂ ಮಾಡ್ಕೊಂಡಿರ್ತಾನೆ. ಚೆನ್ನಾಗಿ ಈ ವಿಚಾರವನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಯೇಸು ಕ್ರಿಸ್ತನು ಕೂಡ ಆ ಒಂದು ಕಾನಾನ್ಯ ಸ್ತ್ರೀಗೆ ಆಗಿರ್ಬೋದು, ಏನಕ್ಕೆ ಸ್ವಸ್ಥತೆಗಳನ್ನ ಮಾಡ್ಬೇಕು ಅನ್ಯರಿಗೆ? ಆದ್ರೆ ಯೇಸು ಕ್ರಿಸ್ತನು ಅನ್ಯರಿಗೆ ಸ್ವಸ್ಥತೆಗಳನ್ನ ಮಾಡಿದಾನೆ, ಸುವಾರ್ತೆಯನ್ನ ಸಾರಿದ್ದಾನೆ. ಇವತ್ತು ಇದನ್ನ ಪದೇ ಪದೇ ನಾನು ಎಷ್ಟೋ ಸರಿ ಹೇಳಿರ್ತೀನಿ. ಯೇಸು ಕ್ರಿಸ್ತನು ಪ್ರಾಮುಖ್ಯವಾಗಿ ಬಂದಂತದ್ದು ಲೋಕವನ್ನ ಕಾಪಾಡ್ಬೇಕಂದ್ರೆ ಮನುಷ್ಯನನ್ನ ಪಾಪದಿಂದ ಬಿಡಿಸ್ಬೇಕು ಅಂತಲೇ ಬಿಟ್ರೆ, ಈ ರೋಗಗಳಿಂದ ಬಿಡಿಸ್ಬೇಕು ಅಂತ ಅಲ್ಲ. ಆತನೇನೋ ಈ ಒಂದು ಬಾಧೆಗಳಿಂದ ಕುರುಡರಿಗೆ ಕಣ್ಣು ಕೊಡೋದಕ್ಕೋಸ್ಕರನೋ ಈ ಅದ್ಭುತಗಳನ್ನ ಮಾಡೋದಕ್ಕೋಸ್ಕರ ಬಂದಿಲ್ಲ. ಯೇಸು ಕ್ರಿಸ್ತನು ದೇವರಿಂದಲೇ ಬಂದಿದ್ದೀನಿ ಎನ್ನುವಂಥದ್ದು ನೀವು ಮನುಷ್ಯನ ಅರ್ಥ ಮಾಡಿಕೊಳ್ಬೇಕಾಯ್ತು. ಯಾಕೆ ಅಂತಂದ್ರೆ, ಯಾವತ್ತೂ ಕೂಡ ನಡೆಯದೇ ಇರುವಂತ ಒಂದು ಕೆಲಸ ಇವತ್ತು ನಡೀತಾ ಇತ್ತಲ್ಲ, ಸಮುದ್ರದ ಮೇಲೆ ನಡೆಯುವಂಥದ್ದು ಸಾಮಾನ್ಯವಾದ ಸಂಗತಿ ಅಲ್ಲ. ಕುರುಡರಿಗೆ ಕಣ್ಣು ಬರುವಂಥದ್ದು, ಕುಂಟರಿಗೆ ಕಾಲು ಬರುವಂಥದ್ದು, ಇವೆಲ್ಲ ಸಾಮಾನ್ಯವಾದಂತ ವಿಚಾರಗಳಲ್ಲ. ಆಗಿರುವಂತ ಕಾರಣ ಇದನ್ನೆಲ್ಲ ಮಾಡ್ತಾ ಇದ್ರೆ ದೈವ ಶಕ್ತಿನೇ ಇದು ಎಂಬುದಾಗಿ ಇದನ್ನ ಅರ್ಥ ಮಾಡಿಕೊಳ್ಬೇಕಾಯ್ತು. ಯಾಕಂದ್ರೆ ಕೆಲವರು ಇದನ್ನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನ ಬಿಡಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಯಾಕೆ ಯಾಕೆ ಆ ರೀತಿಯಾಗಿ ಮಾತಾಡ್ತಾರೆ? ದೆವ್ವಗಳನ್ನು ಬಿಡಿಸುವಂತದ್ದು ಯಾವತ್ತೂ ನೋಡಿಲ್ಲ ಅವರು, ಅಂತ ಒಂದು ಕಾರ್ಯವನ್ನು ಯಾವತ್ತೂ ನೋಡಿಲ್ಲ. ಆಗಿರುವಂತ ಕಾರಣ, ಈತನ ಏನೋ ಸಪರೇಟ್ ಆಗಿದ್ದಾನೆ ಅಂದ್ರೆ ಈತನಲ್ಲಿ ಏನೋ ಸ್ಪೆಷಾಲಿಟಿ ಇದೆ, ಇವನ್ ದೆವ್ವಗಳ ಒಡೆಯನೇ ಅಧಿಕಾರದಿಂದ ಬಿಡಿಸ್ತಾನೆ ಅಂದ್ರೆ ಅಲ್ಲಿ ವ್ಯತ್ಯಾಸವನ್ನ ಕಂಡಿಡಿದಾರೆ ಮನುಷ್ಯನು. ಆ ರೀತಿಯಾಗಿ ಕಂಡಿಡಿದಿದ್ದಾರೆ. ಆ ರೀತಿಯಾಗಿ
ಮನುಷ್ಯನು ದೇವರನ್ನ ಆ ದೇವರಿಂದಲೇ ಬಂದಿದ್ದೀನಿ ಅಂತ ಹೇಳಿ ಯೇಸು ಕ್ರಿಸ್ತನನ್ನ ಮನುಷ್ಯನ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವೇ ಈ ಒಂದು ಅದ್ಭುತಗಳನ್ನ ಸ್ವಸ್ಥತೆಗಳನ್ನ ಆತನು ಮಾಡಿದಾನೆ ಬಿಟ್ರೆ ಇನ್ನೇನಕ್ಕೂ ಅಲ್ಲ. ಈ ಭೌತಿಕವಾದಂತಹ ಸ್ವಸ್ಥತೆಗಳನ್ನು ಮಾಡಿ ಅವ್ರಿಗೆ ಸುವಾರ್ತೆ ಸಾರಿದಾನೆ. ಅದೇ ರೀತಿಯಾಗಿ ನಾವು ಇವತ್ತೇನೋ ಭೌತಿಕವಾಗಿ ಸ್ವಸ್ಥತೆ ಮಾಡೋದಕ್ಕಾಗುತ್ತಾ? ಆಗಲ್ಲ. ಮತ್ತೆ ನಾವು ಮಾಡ್ಬೇಕಾಗಿರೋದೇನು? ನಾವು ಮಾಡ್ಬೇಕಾಗಿರುವಂತ ದಾರಿ ಮಾರ್ಗಗಳಿದೆ ನಮ್ಮ ಕ್ರಿಯೆಗಳ ಮೂಲಕವಾಗಿ. ಅದು ನಮ್ಮ ಕಾಣಿಕೆ ಆಗಿರ್ಬೋದು, ನಮ್ಮ ನಡವಳಿಕೆಗಳಾಗಿರ್ಬೋದು, ನಮ್ದು ಯಾವುದೇ ಒಂದು ಕಾರ್ಯಗಳಾಗಿರ್ಬೋದು, ನಮ್ಮಲ್ಲಿ ಆ ಒಂದು ಪರಿಸ್ಥಿತಿಯ ಒಂದು ಅವಕಾಶವನ್ನ ನೋಡಿ ಕೂಡ ನಾವು ಯಾವುದೇ ಒಬ್ಬ ಮನುಷ್ಯನನ್ನ ಬದಲಾಯಿಸುವಂತ ಒಂದು ಅವಕಾಶ ಯಾವುದೇ ಒಂದು ಮಾರ್ಗದಲ್ಲಿ ಇದೆಯಾ, ಯಾವುದೇ ಒಂದು ರೀತಿಯಲ್ಲಿ ಇದೆಯಾ, ಅದನ್ನ ಮಾಡ್ಬೇಕು. ಯಾಕೆಂದ್ರೆ ದೇವರ ಆವೇದನೆ ತಿಳ್ಕೊಂಡಂತವ್ರು ಖಂಡಿತವಾಗ್ಲೂ ಮಾಡ್ತಾರೆ, ತಿಳಿದೇ ಇರುವಂತವ್ರು ಮಾಡಲ್ಲ. ಯಾಕಂದ್ರೆ ಸ್ಪಷ್ಟವಾಗಿ ಅದನ್ನೇ ಹೇಳಿದೀನಿ. ಇವತ್ತು ಯಾವ್ದೋ ಒಂದು ಆಕಾರವನ್ನ ಮಾಡಿ ನಾವು ಅದಕ್ಕೆ ಏನೋ ಮಾಡ್ಬಿಡ್ತೀವಿ ಅಂತಂದ್ರೆ ಅದು ಖಂಡಿತವಾಗ್ಲೂ ಅದರಲ್ಲಿ ಯಾವ ಒಂದು ಇದು ಬರಲ್ಲ, ಶಕ್ತಿ ಅನ್ನುವಂಥದ್ದು ಬರಲ್ಲ. ಯಾಕಂದ್ರೆ ಯೆರೆಮೀಯ 10ನೇ ವಚನದಲ್ಲೆಲ್ಲ ನಾನು ಆ ವಾಕ್ಯಗಳನ್ನೆಲ್ಲ ತೋರಿಸಿದ್ದೀನಿ. ಆದ್ರೆ ಸಂಪೂರ್ಣವಾಗಿ ಇದೇ ದೇವರು ಎಂಬುದಾಗಿ ಇವತ್ತು ನಾವು ನಂಬ್ತೀವಿ ಅಂತ ಹೇಳಿ ಇವತ್ತು ಯೇಸು ಕ್ರಿಸ್ತನ ಶಿಲುಬೆಯನ್ನ ಮಾಡಿಕೊಂಡು ನಾವು ಇದೇ ದೇವರು ಇದರಲ್ಲಿ ದೇವರಿದ್ದಾನೆ ಅಂತ ಹೇಳಿ ನಾವು ನಂಬಿ ಮಾಡ್ತೀವಿ ಅಂತ ಹೇಳಿ ಖಂಡಿತವಾಗ್ಲೂ ಅದು ಅಪರಾಧ. ಇದನ್ನ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಏನೋ ಅಲ್ಲಿ ಹೋಗುವಂತ ಸಮಯದಲ್ಲಿ ಯಾರ ಕರೀತಾರೆ, ಇಲ್ಲ ಒಂದು ವಿಗ್ರಹಗಳ ಬಳಿಗೆ ಹೋದ್ರೆ ಏನು ತಪ್ಪಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದೀವಿ. ಆದ್ರೆ ಅಲ್ಲಿ ಒಂದು ವಿಚಾರ ಏನು ಅಂತಂದ್ರೆ, ಅಲ್ಲಿ ಹೋಗುವಂತದ್ರಲ್ಲಿ ಯಾವ ಒಂದು ಕೇಡುಗಳಿಲ್ಲ, ಅಲ್ಲಿಂದ ಏನೋ ಅಪರಾಧ ಎನ್ನುವಂಥದ್ದು ನಡೆಯಲ್ಲ. ಅಲ್ಲಿ ಏನೋ ಅದ್ರಲ್ಲಿ ಏನೋ ಐತೆ ಅಂತ ಹೇಳಿ ಭಯಪಡುವಂತ ಅಗತ್ಯತೆ ಇಲ್ಲ. ಆದ್ರೆ ಅಲ್ಲಿರುವಂತ ಒಂದ್ ವೇಳೆ ಕೆಲವರು ಕೆಟ್ಟ ಮನುಷ್ಯರು ಒಂದ್ ವೇಳೆ ಇದ್ರೆ ಆ ವಿಚಾರದಲ್ಲಿ ಹುಷಾರಾಗಿರ್ಬೇಕಷ್ಟೇ. ಯಾಕೆಂದ್ರೆ ಇವತ್ತು ಕಾನೂನು ಏನ್ ಹೇಳುತ್ತೆ ಅಂತಂದ್ರೆ, ಒಬ್ಬ ಒಂದು ಈ ಒಂದು ಏನು ಈ ಧಾರ್ಮಿಕ ಟೆಂಪಲ್ಗಳು ಇರ್ತದೋ ಅಲ್ಲಿಂದನ 100 ಮೀಟರ್ ದೂರದ ಒಂದು ಅಂತರದಲ್ಲಿ ಯಾರು ಕೂಡ ಈ ಕರಪತ್ರಿಕೆಗಳನ್ನ ಹಂಚಿಕೊಂಗಿಲ್ಲ ಎಂಬುದಾಗಿ ಒಂದು ಕಾನೂನೇ ಇದೆ. ಆಗಿರುವಂತ ಕಾರಣ ಅಲ್ಲಿ ಹುಷಾರಾಗಿರ್ಬೇಕು. ಯಾಕೆ ಅಂತಂದ್ರೆ ಯಾವ ಮನುಷ್ಯನ ಯಾವಾಗ ಹಿಡ್ಕೊಡ್ತಾನೋ ಅದೇನೋ ಕಷ್ಟ. ಆ ವಿಚಾರದಲ್ಲಿ ಒಂದ್ ವೇಳೆ ಹುಷಾರಾಗಿರ್ರಿ. ಆ ವಿಷಯದಲ್ಲಿ ಒಂದ್ ವೇಳೆ ಭಯ ಇದ್ರೆ ಹೋಗಕ್ಕೆ ಹೋಗ್ಬೇಡ್ರಿ. ಆದರೆ ಅವ್ರು ಏನೋ ಬಂದು ಕೇಳುವಂತ ಸಮಯದಲ್ಲಿ ಕೊಟ್ಟು ಅವ್ರ ವಿಶ್ವಾಸನ ಸಂಪಾದನೆ ಮಾಡ್ಕೊಳ್ಳುವಂತದ್ರಲ್ಲಿ ಏನು ತಪ್ಪಿಲ್ಲ. ಮತ್ತೆ ಅಕ್ಕ ಇನ್ನೊಂದು ಯಾರೋ ಅಕ್ಕ ಹೇಳಿದ್ರು, ಏನೋ ಅಲ್ಲಿ ಹೋದ್ರೆ ಅವ್ರ ಅಷ್ಟಕ್ಕೆ ಸುಮ್ನೆ ಆಗಲ್ಲ, ಮತ್ತೆ ಕೂತ್ಕೊಳ್ಳೋದು ಕೇಳ್ತಾರೆ ಎಂಬುದಾಗಿ ಅವರು ಹೇಳಿದ್ರು. ಇಲ್ಲಿ ಒಂದು ವಿಚಾರವನ್ನ ಚೆನ್ನಾಗಿ ಗಮನಿಸಬೇಕು. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 6ನೇ ವಚನದಲ್ಲಿ ಈ ಲೋಕವೆಲ್ಲವೂ ಕೂಡ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಸೈತಾನನು ಹೇಳಿದ್ದಾನೆ. ಈ ಲೋಕವೆಲ್ಲವೂ ಕೂಡ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಆತನು ಹೇಳಿದ್ದಾನೆ. 1 ಯೋಹಾನ 5:19 ಏನ್ ಹೇಳುತ್ತೆ? ಈ ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯಾವಾಗ ಆತನ ವಶಕ್ಕೆ ಕೊಡಲ್ಪಡ್ತೋ, ಅಂದ್ರೆ ಯಾವಾಗ ದೇವರ ಅನುಮತಿಯನ್ನ ಕೊಟ್ರೋ, ಆತನ ಏನ್ ಮಾಡಿದಾನೆ, ತನ್ನ ಮಕ್ಕಳಿಂದ ಆತನ ಈ ಲೋಕವನ್ನ ಕಿತ್ತುಕೊಂಡಿದ್ದಾನೆ. ಯಾವುದರ ಮೂಲಕವಾಗಿ? ಪಾಪವನ್ನು ಮಾಡಿಸುವಂತದರ ಮೂಲಕವಾಗಿ. ಆ ರೀತಿಯಾಗಿ ಕಿತ್ತುಕೊಂಡು ಮನುಷ್ಯರೆಲ್ಲರನ್ನ ಆತನು ಕೆಡಿಸಿ ಆತನು ವಶಪಡಿಸ್ಕೊಂಡ್ಬಿಟ್ಟಿದ್ದಾನೆ. ಮನುಷ್ಯರೆಲ್ಲರನ್ನ ವಶಪಡಿಸ್ಕೊಂಡ್ಬಿಟ್ಟಿದ್ದಾನೆ ಆತನು. ಅದಕ್ಕೆ 1 ಯೋಹಾನ 5:19 ಏನಿದೆ, ಈ ಲೋಕವೆಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂಬುದಾಗಿ. ಅಂದ್ರೆ ಪಾಪವು ಲೋಕದಲ್ಲಿ ಹೆಚ್ಚಾಗಿದೆಯಾ? ಬಹಳವಾಗಿ ಹೆಚ್ಚಾಗಿ ಹೋಗಿದೆ. ಅಂದ್ರೆ ಇಂಥ ಒಂದು ಕೆಟ್ಟವರೇ ಇರುವಂತ ಈ ಒಂದು ಲೋಕದವೇ ತುಂಬಿರುವಂತ ಸಮಯದಲ್ಲಿ ಇಲ್ಲಿ ಕೆಟ್ಟದೇನುವಂಥದ್ದು ತುಂಬಿ ಹೋಗಿದೆ, ವಿಗ್ರಹಗಳೆನ್ನುವಂಥದ್ದು ತುಂಬಿ ಹೋಗಿದೆ. ಆಗಿರುವಂತ ಸಮಯದಲ್ಲಿ ಈ ಒಂದು ವಿಗ್ರಹವನ್ನ ಮಾಡುವಂಥದ್ದೇ ಈ ದೊಡ್ಡ ಪಾಪ ಎಂಬುದಾಗಿ ಇವತ್ತು ಬಹಳಷ್ಟು ಜನ ಕ್ರೈಸ್ತರು ಗುರುತಿಸುವಂತದ್ದು. ಆಗಿರುವಂತ ಕಾರಣ ಪೌಲನು ಯಾಕೆ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 22ನೇ ವಚನದಲ್ಲಿ ಆತನು ಆ ಒಂದು ವಿಗ್ರಹಗಳ ಬಳಿಯಲ್ಲಿ ಹೋಗಿದ್ದಾನೆ? ಆಲೋಚನೆ ಮಾಡಿ ಒಂದ್ಸರಿ ಆ ವಚನವನ್ನು ತೆಗೆದು ನೋಡಿ. ಅದನ್ನ ಹಂಗೆ ಆ ರೀತಿ ಅವನ್ನೇ ಮಾತಾಡ್ಕೊಂಡಿದೀವಿ ಅಷ್ಟೇನೆ. ನೀವು ಎಲ್ಲದರಲ್ಲೂ ಅತಿ ಭಕ್ತಿವಂತರಾಗಿ ನನಗೆ ತೋರುತ್ತದೆ, ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನ ಚೆನ್ನಾಗಿ ನೋಡುತ್ತಾ ಇದ್ದಾಗ, ಈತನು ಅವರು ಪೂಜೆ ಮಾಡುವಂತ ದೇವತಾ ಪ್ರತಿಮೆಗಳನ್ನ ಚೆನ್ನಾಗಿ ನೋಡ್ತಾ ಇದ್ದಾನೆ. ಆಲೋಚನೆ ಮಾಡಿ. ಇವತ್ತು ಎಲ್ಲೋ ಪೌಲನ್ ದೂರದಲ್ಲಿ ಪಟ್ಟಣದಲ್ಲಿ ಎಲ್ಲೋ ರೋಡಲ್ಲಿ ಹೋಗಿದ್ದಾನೆ, ಅವಾಗ ಇಲ್ಲೆಲ್ಲೋ ಕಂಡಿದೆ ಅಂತನ? ಆ ರೀತಿಯಾಗಿ ಅಲ್ಲ ಇಲ್ಲಿರುವಂತ ಭಾವನ ಒಂದ್ಸರಿ ಗಮನಿಸಿ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನ ಚೆನ್ನಾಗಿ ನೋಡುತ್ತಾ ಇದ್ದಾಗ, ಅಂದ್ರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದನ ತನ್ನಲ್ಲಿ. ಏನನ್ನ ಮಾಡ್ತಾ ಇದ್ದಾರೆ, ಈ ಜನಗಳು ಯಾವ ರೀತಿಯಾಗಿದ್ದಾರೆ, ದೇವರ ವಿಷಯದಲ್ಲಿ ಯಾವ ರೀತಿಯಾಗಿದ್ದಾರೆ, ಭಕ್ತಿಯ ವಿಷಯದಲ್ಲಿ ಯಾವ ರೀತಿಯಾಗಿದ್ದಾರೆ,
ಆ ಭಕ್ತಿಯ ಒಂದು ತೋರಿಸೋದಕ್ಕೋಸ್ಕರ ಯಾವ ರೀತಿಯಂತ ಕಾರ್ಯಗಳನ್ನ ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಸೂಕ್ಷ್ಮವಾಗಿ ಆತನ ಗಮನಿಸಿದ್ದಾನೆ. ಅಂದ್ರೆ ತಿಳಿಯದ ದೇವರಿಗೆ ಎಂಬುದಾಗಿ ಬರೆದಿತ್ತು ಎಂಬುದಾಗಿ ಈತನ ಇಲ್ಲಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಈತನ ಹತ್ರವಾಗಿ ನೋಡಿದಾನೆ ಅಂತಾನ, ಹತ್ರವಾಗಿ ನೋಡಿದ್ದಾನೆ ಅಂತಾನೆ. ಯಾಕೆಂದ್ರೆ ಇವತ್ತು ದೊಡ್ಡ ದೊಡ್ಡ ಒಂದು ಅಕ್ಷರಗಳಲ್ಲಿ ಏನೋ ಒಂದನ್ನ ಬರೀತಾರೆ, ಅದು ಎಷ್ಟು ದೂರಕ್ಕೆ ಕಾಣುತ್ತೆ? ಸ್ವಲ್ಪ ದೂರಕ್ಕೆ ಮಾತ್ರವೇ ಕಾಣುತ್ತೆ. ಅಂದ್ರೆ ಸ್ವಲ್ಪ ದೂರಕ್ಕೆ ಮಾತ್ರವೇ ಕಾಣ್ತದೆ ಅಂದ್ರೆ ಅಕ್ಷರಗಳು ಕಾಣುವಂತ ರೀತಿಯಲ್ಲಿ ಈತನ ಹತ್ರಕ್ಕೆ ಹೋಗಿದ್ದಾನ, ಹತ್ರಕ್ಕೆ ಹೋಗಿದ್ದಾನೆ ಅಂತಾನೆ. ಮತ್ತೆ ಈತನ ಸುವಾರ್ತೆ ಸಾರುವಂತ ಕೆಲಸವನ್ನ ಬಿಟ್ಟು ಏನಕ್ಕೆ ಅಲ್ಲೆಲ್ಲ ಹೋಗಿದ್ದಾನೆ? ಇದ್ರಲ್ಲಿ ಯಾವುದೇ ಪಾಪಗಳಿಲ್ಲ. ಅಲ್ಲಿಗೆ ಹೋದ್ರೆ ಏನೋ ಆ ಪಾಪಗಳು ಆಗ್ಬಿಡ್ತದೆ ಅನ್ನುವಂಥದ್ದು ಮಾತ್ರ ಸುಳ್ಳು. ಪೌಲನ್ ಹೋಗಿದ್ದಾನೆ. ಇನ್ನೊಂದು ಗಮನಿಸಿ, ಒಂದ್ ವೇಳೆ ನಿಮಗೆ ಪೌಲನ ಮೇಲೆ ನಂಬಿಕೆ ಇಲ್ಲ ಅಂತ ಅಂದ್ಕೊಂಡ್ರೆ, ಈ ಲೋಕವೆಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂಬುದಾಗಿ 1 ಯೋಹಾನ 5:19 ವಚನದಲ್ಲಿ ಬರೆಯಲ್ಪಟ್ಟಿದೆಯಲ್ಲ. ಈ ಲೋಕದಲ್ಲಿ ಈ ಪಾಪವೇ ತುಂಬಿರುವಂತ ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಬಂದು ಉಂಡು ಕುಡಿದು ಮಲಗಿ ಕಾಪಾಡಿಲ್ವಾ? ಅಕ್ಕ ನಮ್ಮನ್ನ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳ್ತಾರೆ ಎಂಬುದಾಗಿ ಹೇಳಿದ್ರು. ಮತ್ತೆ ಈ ಲೋಕ ಕೆಡುಕರ ವಶದಲ್ಲಿ ಬಿದ್ದಿದೆ ಎಂಬುದಾಗಿ ಇದೆ. ಒಂದು ಸಾರಿ ಆಲೋಚನೆ ಮಾಡಿ, ಯೇಸು ಕ್ರಿಸ್ತನು ಆತನ ಅಂತ ಒಂದು ದೊಡ್ಡ ದೊಡ್ಡ ಅದ್ಭುತಗಳನ್ನ ಮಹತ್ ಕಾರ್ಯಗಳನ್ನ ಮಾಡಿದ್ರು ಕೂಡ ನೀತಿ ಮಾರ್ಗಕ್ಕೆ ಆತನನ್ನ ನೋಡಿದಂತವ್ರು ಎಲ್ಲರೂ ಕೂಡ ಬಂದಿದ್ದಾರ? ಬಂದಿಲ್ಲ. ಯಹೂದ್ಯರು ಬಂದಿದ್ದಾರ? ಬಂದಿಲ್ಲ. ಕೆಲವರು ಯಹೂದ್ಯರು ಇವರೆಲ್ಲ ಕೆಲವರು ಮಾತ್ರವೇ ಬದಲಾಗಿದ್ದಾರೆ ಬಿಟ್ರೆ ಯಾರು ಜಾಸ್ತಿ ಜನ ಬದಲಾಗಿಲ್ಲ. ಯೇಸು ಕ್ರಿಸ್ತನ ಒಂದು ಸಹೋದರರೇನೆ, ಆತನ ತಮ್ಮಂದಿರೇನೆ, ಮತ್ತೆ ಆ ಅವರು ಯಾವಾಗ ಬದಲಾಗಿದ್ದಾರೆ? ಯೇಸು ಕ್ರಿಸ್ತನ ಪುನರುತ್ಥಾನ ಆದ್ಮೇಲೆ ಅವರು ಬದಲಾಗಿದ್ದಾರೆ. ಆದ್ರೆ ಅದಕ್ಕಿಂತ ಮೊದಲು ಬದಲಾಗಿದ್ದಾರೆ? ಅವ್ನು ಮೆರಕಲ್ ಮಾಡುವಂತ ಸಮಯದಲ್ಲಿ ಬದಲಾಗಿದ್ದಾರೆ? ಇಲ್ಲ. ಬೇರೆಯವರೆಲ್ಲ ಯಾವಾಗ ಒಂದು ಸಂಪೂರ್ಣವಾಗಿ ಎಲ್ಲರೂ ಕೂಡ ಬದಲಾಗಿ ಹೋದ್ರ? ಇಲ್ಲ. ಆಲೋಚನೆ ಮಾಡಿ. ಅಂದ್ರೆ ಎಲ್ಲರಲ್ಲೂ ಪಾಪ ಇತ್ತ? ಎಲ್ಲರಲ್ಲೂ ಪಾಪ ಇದೆ. ಅದಕ್ಕೆ ರೋಮಪುರದವರಿಗೆ ಬರೆದ ಪತ್ರಿಕೆ 3:23 ವಚನದಲ್ಲಿ ಎಲ್ಲರೂ ಪಾಪ ಮಾಡಿ ಎಂಬುದಾಗಿದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಎಂಬುದಾಗಿದೆ. ಅಂದ್ರೆ ಎಲ್ಲರೂ ಪಾಪ ಮಾಡಿದ್ದಾರೆ ಅಂದ್ರೆ ಈ ಲೋಕದಲ್ಲಿ ಪಾಪ ತುಂಬಿಕೊಂಡಿದೆ, ತುಂಬಿ ತುಳುಕಿದೆ. ಮತ್ತೆ ಈ ಪಾಪವೇ ತುಂಬಿರುವಂತ ಈ ಲೋಕದಲ್ಲಿ ಒಂದ್ಸಾರಿ ಆಲೋಚನೆ ಮಾಡಿ, ಯೇಸು ಕ್ರಿಸ್ತನು ಈ ಯಹೂದ್ಯರ ಒಂದು ಆತನು ಆ ಒಂದು ಯೆರೂಸಲೇಮಲ್ಲಿ ಆತನು ಇಸ್ರಾಯೇಲರಿಗೋಸ್ಕರ ಬಂದು ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ, ಇಸ್ರಾಯೇಲರು ಈ ಭೂಮಿಯಲ್ಲಿ ಇರುವಂತದ್ದು ಎಷ್ಟು ಪರ್ಸೆಂಟ್? ವಿಗ್ರಹಗಳನ್ನ ಮಾಡಿಕೊಂಡು ನಂಬುವಂತ ಅನ್ಯರು. ಅಂದ್ರೆ ಇವತ್ತು ತಂದೆಯಾದಂತ ದೇವರನ್ನ ನಂಬುದಲ್ಲೇನೆ ಬೇರೆ ವಿಗ್ರಹಗಳನ್ನ ಮಾಡಿಕೊಂಡು ನಂಬುವಂತವ್ರು, ಅವರ ಸಂಖ್ಯೆ ಎಷ್ಟು, ಇವರ ಸಂಖ್ಯೆ ಎಷ್ಟು? ಅವರ ಸಂಖ್ಯೆ ಕಡಿಮೆ, ಈ ಇಸ್ರಾಯೇಲರ ಸಂಖ್ಯೆ ಕಡಿಮೆ, ಇವರ ಸಂಖ್ಯೆ ಬಹಳಷ್ಟು. ಆದ್ರೆ ಯೇಸು ಕ್ರಿಸ್ತನ ಮತ್ತೆ ಬಹಳಷ್ಟು ಜನಕ್ಕೆ ಇಲ್ಲಿ ಪಾಪ. ಮತ್ತೆ ಈ ಒಂದು ಇಸ್ರಾಯೇಲರು ಕೂಡ ಅವರಲ್ಲೂ ನಿಜವಾದಂತ ಭಕ್ತಿ ಇದೆಯಾ? ನಿಜವಾದಂತ ಭಕ್ತಿ ಅವರಲ್ಲೂ ಕೂಡ ಇಲ್ಲ. ಮತ್ತೆ ಇವರೆಲ್ಲರೂ ಪಾಪಿಗಳು ಅಂತ ಅನ್ನೋದಾದ್ರೆ ಅವರು ಕೂಡ ಪಾಪಿಗಳ? ಅವರಲ್ಲೂ ಕೂಡ ಭಕ್ತಿಹೀನತೆ ಎನ್ನುವಂಥದ್ದು ಇದೆ. ಅವರು ಧರ್ಮಶಾಸ್ತ್ರವನ್ನ ಬೋಧನೆ ಮಾಡ್ತಾರೆ, ಅದನ್ನ ನಡೀತಾ ಇಲ್ಲ. ಇವೆಲ್ಲ ಪಾಪವೇನ? ಪಾಪವೇ. ಅಂದ್ರೆ ಇಂಥ ಪಾಪವೇ ತುಂಬಿರುವಂತ ಲೋಕಕ್ಕೆ ಪರಿಶುದ್ಧನಾದಂತ ಯೇಸು ಕ್ರಿಸ್ತನು ಬಂದಿದ್ದಾನ? ಅಕ್ಕ ಕುಳಿತುಕೊಳ್ತಾರೆ ಅಂತ ಹೇಳಿದ್ರು. ಆದ್ರೆ ಯೇಸು ಕ್ರಿಸ್ತನು ಬಂದಿದ್ದಾನೆ. ಆತನ ಈ ಲೋಕದಲ್ಲಿ ಆತನು ತಿಂದಿದ್ದಾನೆ. ಆತನು ಈ ಲೋಕದಲ್ಲಿ ಆತನು ನೀರನ್ನು ಕುಡಿದಿದ್ದಾನೆ. ಆತನು ಕೂಡ ಈ ಲೋಕದಲ್ಲಿ ಮಲಗಿದ್ದಾನೆ, ಸುವಾರ್ತೆಯನ್ನ ಸಾರಿದಾನೆ, ಎಷ್ಟೋ ಮಂದಿಯನ್ನ ಮಾರ್ಪಡಿಸಿದಾನೆ. ಆತನು ಪರಲೋಕಕ್ಕೆ ಹೋಗಿದ್ದಾನೆ. ಆ ಒಂದು ಸ್ಥಳವೇ ಅಪರಿಶುದ್ಧ, ಈ ಒಂದು ಸ್ಥಳಕ್ಕೆ ಹೋದ್ರೇನೆ ಇದು ಏನು ಪಾಪ ಎಂಬುದಾಗಿ ನೋಡುವಂತದ್ದಾದ್ರೆ, ದೇವರು ಈ ಭೂಮಿಯನ್ನೆಲ್ಲ ಸೃಷ್ಟಿ ಮಾಡಿ ಎಲ್ಲ ಸೃಷ್ಟಿಯನ್ನು ಉಂಟು ಮಾಡಿ ಆದಿಕಾಂಡ 1:30 ದೇವರು ತಾನು ಸೃಷ್ಟಿಸಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೇದಾಗಿತ್ತು ಎಂಬುದಾಗಿದೆ. ಆಗಿರುವಂತ ಕಾರಣ ಭೂಮಿ ಮೇಲೆ ಇವತ್ತು ಯಾವ್ದಾದ್ರು ಕೆಟ್ಟ ಒಂದು ಕಾರ್ಯಗಳಿದ್ಯಾ? ಇವತ್ತು ಏನೋ ಆಕಾರವನ್ನ ಮಾಡಿಕೊಳ್ತಾರೆ ಅಂದ್ರೆ ಅದರಲ್ಲಿ ಕೆಟ್ಟದ್ದ ಅದು? ದೇವರೊಂದು ಕಲ್ಲನ್ನ ಆಗಿರ್ಬೋದು, ಮಣ್ಣನ್ನ ಆಗಿರ್ಬೋದು, ಎಲ್ಲವನ್ನ ಉಂಟು ಮಾಡಿ ಇದೆಲ್ಲ ಒಳ್ಳೇದಾಗಿತ್ತು ಎಂಬುದಾಗಿ ದೇವರೇ ಗುರುತಿಸಿದಾನೆ, ದೇವರೇ ನೋಡಿದಾನೆ. ಅಂದ್ರೆ ಎಲ್ಲದರಲ್ಲೂ ಕೂಡ ಒಳ್ಳೇದೇ ಇದೆ. ಇವತ್ತು ನಾವು ತೆಗೆದುಕೊಂಡ್ಬಂದು ಏನೋ ಒಂದು ಮನೆಗೆ ಕಟ್ಟೋದಕ್ಕೋಸ್ಕರ ಅದನ್ನ ಪಾಯದಲ್ಲಿ ಹಾಕೋದು ಅದು ಒಳ್ಳೇದಲ್ವಾ? ಆಲೋಚನೆ ಮಾಡಿ ನೋಡಿ. ಅಂದ್ರೆ ಇವರು ಏನೋ ಒಂದು ಹೆಸರನ್ನ, ಯಾರೋ ಮನುಷ್ಯರು ಏನೋ ಒಂದು ಹೆಸರನ್ನ ಇಟ್ಟಾಕ್ಷಣಕ್ಕೆ ಅದ್ರಲ್ಲಿ ಏನೋ ಪಾಪ ಆಗೋಗ್ಬಿಡ್ತತ? ಯಾವುದೇ ಕಾರಣಕ್ಕೂ ಸುಳ್ಳು. ಇದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಈ ಒಂದು ದಾನಿಯೇಲ್ ವಿಷಯಕ್ಕೆ ಬರೋಣ. ಈ ದಾನಿಯೇಲ್ ವಿಷಯದಲ್ಲಿ ಆತನು ವಿಗ್ರಹಕ್ಕೆ ಆತನು ನಮಸ್ಕಾರ ಮಾಡಿಲ್ಲ. ಈಗೇನೋ ನಮಸ್ಕಾರ ಮಾಡದೆ ಏನು ತೊಂದರೆ ಇಲ್ಲ. ಮತ್ತೆ ದಾನಿಯೇಲನ್ ಏನಕ್ಕೆ ಮಾಡಿಲ್ಲ? ಆತನು ಕೂಡ ಜ್ಞಾನಿ ಅಲ್ವಾ, ಆತನು ಭಕ್ತನಲ್ವಾ, ಆತನ ಏನಕ್ಕೆ ಮಾಡಿಲ್ಲ ಎಂಬುದಾಗಿ ನೋಡುವಂತದ್ದಾದ್ರೆ ಸ್ಪಷ್ಟವಾಗಿ ಗಮನಿಸ್ಬೇಕು. ಈಗ ನಾವು ಈ ವಿಚಾರವನ್ನು ಮಾತಾಡಿಕೊಳ್ತಿರುವಂತದ್ದು ಏನಕ್ಕೆ? ಇಲ್ಲಿ ಪೌಲನು
ಆತನ ಹೊಸ ಒಡಂಬಡಿಕೆ ಕಾರ್ಯಗಳು, ಯಾಕಂದ್ರೆ ಹಳೆ ಒಡಂಬಡಿಕೆ ಕಾರ್ಯಗಳಲ್ಲಿ ಸತ್ಯಗಳು ಸ್ಪಷ್ಟವಾಗಿ ಬಂದಿಲ್ಲ. ಸತ್ಯಗಳು ಸ್ಪಷ್ಟವಾಗಿ ಬಂದಿಲ್ಲ. ಹಳೆ ಒಡಂಬಡಿಕೆ ಕಾರ್ಯದಲ್ಲಿ ಸ್ಪಷ್ಟವಾಗಿ ದೇವರನ್ನ ಯಾರೋ ಕಂಡಿಲ್ಲ ಅನ್ನುವಂಥ ಸಂಗತಿ ಗೊತ್ತಿದ್ಯಾ? ಸರಿಯಾದಂತ ರೀತಿಯಲ್ಲಿ ಅರ್ಥ ಆಗಲ್ಲ ಅದು. ಪರಲೋಕಕ್ಕೂ ಎಲ್ಲರೂ ಅಲ್ಲ, ಪರಲೋಕಕ್ಕೆ ಯಾರು ಹೋಗಿದ್ದಾರೆ ಅನ್ನುವಂಥ ಸಂಗತಿ ಗೊತ್ತಾಗುತ್ತೆ. ಸರಿಯಾದಂತ ಒಂದು ಉತ್ತರಗಳು ಕ್ಲಾರಿಟಿಯಾಗಿ ದೇವ್ರು ಹೇಳಿಲ್ಲ. ಯಾಕೆ? ಮತ್ತಾಯನ ಬರೆದ ಸುವಾರ್ತೆ 13ನೇ ವಚನಕ್ಕನುಸಾರವಾಗಿ ಲೋಕಾದಿಯಿಂದ ಮರೆಯಾಗಿದ್ದಂತ ಕಾರ್ಯಗಳನ್ನು ಯೇಸು ಕ್ರಿಸ್ತನೇ ಹೊರಪಡಿಸ್ಬೇಕು, ಯೇಸು ಕ್ರಿಸ್ತನೇ ಬಿಚ್ಚಬೇಕು, ಆತನೇ ಬಂದು ತಿಳಿಸ್ಬೇಕು. ಅದಕ್ಕೋಸ್ಕರವೇ ಎಲ್ಲವೂ ಕೂಡ ನಿಗೂಢವಾಗಿದೆ ಆಗಿರುವಂತ ಕಾರಣ. ಅದಕ್ಕೇನೆ ಇಲ್ಲಿ ಏನು ವಿಗ್ರಹಗಳಿಗೆ ವಿಷಯದಲ್ಲಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇವೆಲ್ಲ ಮಹಾಜ್ಞಾನವನ್ನ ದೇವರು ಹೇಳಿದೆ. ಆದ್ರೆ ಆ ದಾನಿಯೇಲನ ಕಾಲದಲ್ಲಿ ಆ ಒಂದ್ ವೇಳೆ ಅಂತಜ್ಞಾನ ಇದೆಯಾ? ಇಲ್ಲ. ಒಂದು ವಿಚಾರ ಇನ್ನೊಂದು ಅರ್ಥ ಮಾಡಿಕೊಳ್ಬೇಕು. ಈಗ ನಾವು ಇದನ್ನ ನಾವು ಮಾಡ್ತಾ ಇರುವಂತದ್ದು ಏನಕ್ಕೆ? ಒಬ್ಬ ಮನುಷ್ಯನನ್ನ ಬದಲಾಯಿಸ್ಬೇಕು ಅಂತ ತಾನೆ. ಒಬ್ಬ ಮನುಷ್ಯನನ್ನ ಸತ್ಯದ ಮಾರ್ಗಕ್ಕೆ ಎಳಿಬೇಕು, ಆತನಿಗೇನೋ ಸತ್ಯವನ್ನು ತಿಳಿಸಿ ದೇವರಿಗೆ ಆತನನ್ನ ಮಗನನ್ನಾಗಿ ಮಾಡ್ಬೇಕನ್ನುವಂತ ಉದ್ದೇಶದಿಂದ ತಾನೆ. ಅದಕ್ಕೋಸ್ಕರವೇ ಇದನ್ನ ನಾವು ಮಾಡ್ಬೇಕು. ಏನೋ ಒಂದು ಬೇರೆದಕ್ಕಲ್ಲ, ಅವರನ್ನ ದೇವರ ದಾರಿ ಮಾರ್ಗದಲ್ಲಿ ತರುವುದಕ್ಕೋಸ್ಕರವೇ ನಾವಲ್ಲಿ ಹೋಗುವಂತದ್ದಾಗಿರ್ಬೋದು, ಕೊಡುವಂತದ್ದಾಗಿರ್ಬೋದು, ಅವರ ಜೊತೆಯಲ್ಲಿ ಬೆರೆಯುವಂತದ್ದಾಗಿರ್ಬೋದು, ಅವ್ರ ಜೊತೆಯಲ್ಲಿ ಇರುವಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಚೆನ್ನಾಗಿ ಇದನ್ನ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ನಾವೇನೋ ಹೋಗ್ಬೇಕು ಈ ರೀತಿಯಾಗಲ್ಲ. ಮೊದಲು ನಮ್ಮ ಮನಸ್ಸಿನಲ್ಲಿ ಬರುವಂತ ಆಲೋಚನೆ, ಬರಬೇಕಾಗಿರುವಂತ ಆಲೋಚನೆ ಏನು ಅಂತಂದ್ರೆ ಅವ್ರನ್ನ ಕಾಪಾಡುವಂಥದ್ದು ನಮ್ಮ ಮನಸ್ಸಿನಲ್ಲಿ ಇರ್ಬೇಕು. ಅದಕ್ಕೋಸ್ಕರವೇನೆ ಈಗ ಇಲ್ಲಿ ದಾನಿಯೇಲನು ಒಂದು ವೇಳೆ ಆ ಒಂದು, ಈಗ ನಾವು ಇದನ್ನ ಮಾಡ್ತಾ ಇದ್ವಿ ಅಂತಂದ್ರೆ ನಮ್ಮ ನಡತೆಯನ್ನ ನೋಡಿದಂತವ್ರು ಗುರುತಿಸ್ತಾರೆ. ಏನಪ್ಪಾ ಈತನಲ್ಲಿ ಇಂಥ ಸ್ಪೆಷಾಲಿಟಿ ಇದೆ, ಯಾರು ಕೂಡ ಇವರು ಬರಲ್ಲ, ನಮ್ಮ ಒಂದು ಕಾರ್ಯಕ್ರಮಗಳಿಗೆ ಬರಲ್ಲ. ಆದ್ರೆ ಯಾಕಂದ್ರೆ ನನ್ನ ಮೇಲೆ ಈ ಕಂಪ್ಲೇಂಟ್ ಅನ್ನ ಹೇಳಿದ್ದಾರೆ. ಒಂದು ಸಮಯದಲ್ಲಿ ನಾವು ಕೂಡ ಇಂಥ ಅಜ್ಞಾನದಲ್ಲೇ ನಾನು ಇಂಥ ಅಜ್ಞಾನದಲ್ಲೇ ನಡ್ಕೊಂಡಿದ್ದ ಸಮಯದಲ್ಲಿ ನಮ್ಮ ಸಂಬಂಧಿಕರನ್ನೇ ಬೇರೆ ಯಾರ ಕೈಲಿ ಯಾವ ಫಂಕ್ಷನ್ ಹೇಳಿದ್ರು ಆತನ ಬರಲ್ಲ ಎಂಬುದಾಗಿ ಕಂಪ್ಲೇಂಟ್ ಅನ್ನ ಹೇಳಿದಾರೆ ನನ್ನ ಮೇಲೆ. ಯಾಕೆ? ನಾನು ನಡ್ಕೊಂಡಿದ್ದಂತ ರೀತಿನೇ ಅದು. ನಾನು ನಿಮ್ಮ ಮುಂದೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಆದ್ರೆ ಇವಾಗ ಸತ್ಯ ತಿಳ್ಕೊಂಡಿದೀವಿ. ಹೀಗೆ ಒಂದ್ ವೇಳೆ ನಾವು ಓದಂತ ಸಮಯದಲ್ಲಿ ಏನಾಗುತ್ತೆ, ಇವ್ರು ಒಳ್ಳೆ ರೀತಿಯಾಗಿದ್ದಾನೆ, ಒಳ್ಳೆ ಗುಣಗಳಿದೆ, ಹೋಗ್ತಾನೆ, ಪ್ರೀತಿ ಸಂತೋಷದಲ್ಲೆಲ್ಲ ನಡ್ಕೊಂತಾನೆ, ಏನು ತೊಂದರೆ ಇಲ್ಲ ಎಂಬುದಾಗಿ ಗುರುತಿಸ್ತಾರೆ. ಇಲ್ಲ ಅಂತ ಅಂದ್ರೆ ಇವರೆಲ್ಲ ಏನೋ ಬ್ರಿಟಿಷ್ನರು ಬಂದು ನಮ್ಮ ದೇಶವನ್ನ ಹಾಳು ಮಾಡಿದ್ರಲ್ಲ, ಆ ರೀತಿಯಾಗಿ ಇವರು ನಮ್ಮ ದೇಶವನ್ನ ಹಾಳು ಮಾಡ್ತಾರೆ ಎಂಬುದಾಗಿನೇ ನನ್ನ ಕೈಲೇ ಮಾತಾಡಿದ್ದಾರೆ. ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ದಾನಿಯೇಲನು ಒಂದು ವೇಳೆ ಆತನು ರಾಜಾಜ್ಞೆಯಂತೆ, ಈಗ ನಾವು ಹೋಗಿ ಅವರ ಕಾರ್ಯಗಳಲ್ಲಿ ಪಾಲ್ಗೊಂಡು ಅವರಿಗೆ ಕೊಟ್ಟು ಎಲ್ಲ ಮಾಡುವಂತಲ್ಲಿ ಕೆಲವರು ಗಮನಿಸಿ ಇದೇನಪ್ಪ ಈತನ ಈ ತರ ಮಾಡ್ತಾ ಇದ್ದೇನೆ ಅನ್ನುವಂಥದ್ದನ್ನ ನಮ್ಮ ಕಡೆಗೆ ಒಂದು ಏನೋ ಒಂದು ನೋಡ್ತಾರೆ, ಗಮನಿಸ್ತಾರೆ ನಮ್ಮನ್ನ. ಈಗ ರಾಜಾಜ್ಞೆ ಇದೆ, ಎಲ್ಲರೂ ಕೂಡ ನಮಸ್ಕಾರ ಮಾಡ್ಬೇಕೆಂಬುದಾಗಿ ಎಲ್ಲರೂ ಕೂಡ ಅದರಂತೆ ನಮಸ್ಕಾರ ಮಾಡಿದರೆ, ದಾನಿಯೇಲನ ಅಲ್ಲಿ ಒಂದು ವೇಳೆ ಈ ಒಂದು ನಮಸ್ಕಾರ ಮಾಡಿದ್ದ ಅಂತ ಹೇಳಿ, ಆತ ನಮಸ್ಕಾರ ಮಾಡಿದ್ದ ಅಂತ ಹೇಳಿ ವಿಗ್ರಹ ಎಲ್ಲರೂ ಮಾಡಿದರೆ, ಈತನು ಕೂಡ ನಮಸ್ಕಾರ ಮಾಡಿದ್ದ ಅಂತ ಹೇಳಿ ಯಾರಾದ್ರೂ ಈತನನ್ನ ಗುರುತಿಸ್ತಿದ್ರ? ಯಾರು ಕೂಡ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಎಂಬುದಾಗಿ ಅಂತ ಅಂದ್ರೆ ಏನು ಎಂಬುದಾಗಿ ಅಲ್ಲಿ ಏನು ಕೂಡ ಅಷ್ಟೊಂದು ಜನಗಳ ಮುಂದೆ ಏನು ಗೊತ್ತಾಗಲ್ಲ. ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ಈಗ ನಾವು ಮಾಡುವಂತದ್ರಿಂದ ನಾವು ಮಾಡುವಂತದರ ಹಿಂದೆ ಇರುವಂತ ಉದ್ದೇಶ ಏನು? ಒಬ್ಬ ಮನುಷ್ಯನನ್ನು ಮಾರ್ಪಡಿಸ್ಬೇಕು ಎನ್ನುವಂತ ಒಂದು ಉದ್ದೇಶದಿಂದ. ಈಗ ರಾಜನ ಒಂದ್ ವೇಳೆ ಗಮನಿಸ್ತಾನ, ನೋಡಪ್ಪ ಈತನು ಏನೋ ದೇವ್ರನ್ನ, ಬೇರೆ ದೇವ್ರನ್ನ ನಂಬ್ಕೊಂಡಿದ್ರು ಕೂಡ ಈತನು ವಿಗ್ರಹಕ್ಕೆ ನಮಸ್ಕಾರ ಮಾಡ್ತಿದ್ದಾನೆ ಅಂತ ಹೇಳಿ ಈತನ ಒಳ್ಳೆತನವನ್ನ ಗುರುತಿಸಲ್ಲ. ಅಂದ್ರೆ ಈಗ ಪಕ್ಕದಲ್ಲಿದ್ದಂಥವ್ರು ಏನೋ ದಾನಿಯಲ್ಲಿ ನಮಸ್ಕಾರ ಮಾಡುವಂಥದ್ದನ್ನ, ವಿಗ್ರಹಕ್ಕೆ ನಮಸ್ಕಾರ ಮಾಡುವಂಥದ್ದನ್ನ ನೋಡಿದ್ರು ಕೂಡ ಒಂದ್ ವೇಳೆ ಇವ್ರೇನೋ ಒಂದು ಬದಲಾಗಿ ಏನ್ ನೋಡಿ ಈತನು ಬೇರೆ ದೇವ್ರನ್ನ ನಂಬಿದಾನೆ, ಈತನು ಏನೋ ವಿಗ್ರಹಕ್ಕೂ ನಮಸ್ಕಾರ ಮಾಡ್ತಿದ್ದಾನೆ, ಈತನೆಲ್ಲೋ ಒಳ್ಳೆತನ ಇದೆ ಅನ್ನುವಂತ ರೀತಿಯಲ್ಲಿ ಅವ್ರು ಪಕ್ಕದಲ್ಲಿದ್ದಂಥವ್ರು ಈತನನ್ನ ನೋಡಿ ಈ ಬದಲಾಗೋದಕ್ಕೆ ಅವಕಾಶ ಇದೆಯಾ? ಅವಕಾಶ ಇಲ್ಲ. ಇಲ್ಲ ರಾಜನ ಈತನನ್ನ ಗಮನಿಸೋದಕ್ಕೆ ಅವಕಾಶ ಇದೆಯಾ? ಅವಕಾಶ ಎನ್ನುವಂಥದ್ದಿಲ್ಲ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ದಾನಿಯೇಲನ ಒಂದ್ ವೇಳೆ ಅಲ್ಲಿ ಕೈ ಮುಗಿದ್ರೆ ಯಾವ ಲೆಕ್ಕಕ್ಕೆ ಬರ್ತಿತ್ತ? ಯಾವ ಲೆಕ್ಕಕ್ಕೆ ಬರ್ತಿರ್ಲಿಲ್ಲ. ಅವನ್ ಕೈ ಮುಗಿಯದೇ ಇದ್ದಿದ್ದಕ್ಕೆನೇನೆ ಲೆಕ್ಕಕ್ಕೆ ಬಂದಿದೆ. ಯಾವ ರೀತಿಯಾಗಿ ಲೆಕ್ಕಕ್ಕೆ ಬಂದಿದೆ? ರಾಜನು ಗಮನ ಹರಿಸುವಂತ ರೀತಿಯಲ್ಲಿ ಆಗಿದೆ. ಯಾರು ಕೈ ಮುಗ್ದಿಲ್ಲ? ಈತನ ಕೈ ಮುಗ್ದಿಲ್ಲ. ಓ, ಏನಕ್ಕೆ ನೀನ್ ಕೈ ಮುಗ್ದಿಲ್ಲ ಅಂದ್ರೆ ರಾಜನ ಗಮನ ಹರಿಸಿದ್ನ, ಅವಾಗ ಹರಿಸಿದ್ದಾನೆ ಅಂದ್ರೆ ಈತನ ಕೈ ಮುಗಿದ್ರೆ ಯಾವ ಲೆಕ್ಕಕ್ಕೆ ಬರ್ತಿರ್ಲಿಲ್ಲ. ಇದನ್ನ ಚೆನ್ನಾಗಿ ಗಮನಿಸ್ಬೇಕು. ಈಗ ಇಲ್ಲಿ ಆ ಒಂದು ಬೇರೆಯವರು, ಅನ್ಯವರು ನೋಡಿದ್ರು ಕೂಡ, ಈಗ ದಾನಿಯೇಲ್ ನಮಸ್ಕಾರ ಮಾಡುವಂತದನ್ನ ಬೇರೆ ಪಕ್ಕದಲ್ಲಿದ್ದಂಥವ್ರು ನೋಡಿದ್ದಾರೆ ಅಂದ್ಕೊಳ್ಳಿ, ಅಷ್ಟೊಂದು ಸಾವಿರಾರು ಲಕ್ಷಾಂತರ ಮಂದಿಯಲ್ಲಿ ಪಕ್ಕದಲ್ಲಿದ್ದಂಥವ್ರು ನೋಡಿದ್ದಾರೆ ಅಂದ್ಕೊಳ್ಳಿ, ಅವ್ರೊಂದ್ ವೇಳೆ ಮಾರ್ಪಡೋದಕ್ಕೆ ಅವಕಾಶ ಇದೆಯಾ? ಇಲ್ಲ. ಯಾಕಂದ್ರೆ ರಾಜಾಜ್ಞೆ ಎನ್ನುವಂಥದ್ದಿದೆ. ಆದ್ರೆ ಇವತ್ತು ಯಾವ ರೀತಿಯಾಗಿದೆ? ಇವತ್ತು ನಾವು ಒಳ್ಳೆತನದಲ್ಲಿ ಹೋಗಿ ಅವ್ರ ಮಧ್ಯದಲ್ಲಿ ವರ್ತಿಸಿದ್ರೆ
ಅವರು ಬದಲಾಗೋದಕ್ಕೆ ಅವಕಾಶ ಇದೆಯಾ? ಇದೆ. ಅವಕಾಶ ಇದೆ. ಯಾವ ರೀತಿಯಾಗಿ ಅಂದ್ರೆ ಆರ್ಟಿಕಲ್ 25 ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಒಬ್ಬ ಮನುಷ್ಯನು ಅವನ ಒಂದು ಸ್ವಂತ ಒಂದು ಅಧಿಕಾರದಿಂದ, ಅವನ ಸ್ವಂತ ಸ್ವಇಚ್ಛೆಯಿಂದ ಯಾವುದೇ ಧರ್ಮವನ್ನ ಆತನು ಸೇರ್ಕೋಬಹುದು, ಯಾವುದೇ ಧರ್ಮವನ್ನ ಆತನು ಹಿಂಬಾಲಿಸಬಹುದು, ಆ ಧರ್ಮದ ಬಗ್ಗೆ ಪ್ರಕಟಣೆ ಮಾಡಬಹುದು. ಇದು ಕಾನೂನು ನಮಗೆ ಕೊಟ್ಟಿರುವಂತಹ ಒಂದು ಅಧಿಕಾರ. ಇದನ್ನ ಯಾರಾದ್ರೂ ಅಡೆತಡೆ ಮಾಡುವಂತ ಅಧಿಕಾರ ಇದೆಯಾ ಅಂತ ನೋಡುವಾಗ ಇಲ್ಲ. ಯಾಕಂದ್ರೆ ದಬ್ಬಾಳಿಕೆಯಿಂದ ಇದನ್ನೇನೋ ಮಾಡ್ತಾ ಇದ್ದಾರೆ. ಆದ್ರೆ ಆರ್ಟಿಕಲ್ 25 ಈ ರೀತಿಯಾಗಿ ಹೇಳುತ್ತೆ ಅಂತ ನೋಡುವಾಗ ಈ ರೀತಿಯಾಗಿ ಹೇಳುತ್ತೆ. ಇವತ್ತು ನಾನು ಒಂದ್ ವೇಳೆ ಈ ಕ್ರೈಸ್ತತ್ವವನ್ನು ಬಿಟ್ಟು ನಾನು ಆ ಒಂದು ಮುಸಲ್ಮಾನರ ಒಂದು ಧರ್ಮವನ್ನು ಹಿಡಿಬೋದಾ? ಹಿಡಿಬೋದು. ಇಲ್ಲ ಬೌದ್ಧರ ಧರ್ಮವನ್ನು ಹಿಡಿಬೋದು. ಇದು ಈ ಸಂವಿಧಾನದಲ್ಲಿರುವಂತಹ ಹಕ್ಕು. ಇವತ್ತು ನಾವು ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋದಂತ ಒಂದು ಸಮಯದಲ್ಲಿ ನಾವು ಅವರ ಮಧ್ಯದಲ್ಲಿ ಹೋಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡ್ರೆ, ಅವ್ರ ಮನಸ್ಸನ್ನ ಬದಲಾಯಿಸ್ಕೊಂಡ್ರೆ, ಅವ್ರು ಬೇರೆ ಒಂದು ನಮ್ಮ ನೀತಿ ಮಾರ್ಗಕ್ಕೆ ಬಂದ್ರು ಕೂಡ ಏನೋ ಅವ್ರನ್ನ ಯಾರು ಅಡ್ಡಿ ಮಾಡುವಂತದ್ದಿಲ್ಲ. ಯಾಕಂದ್ರೆ ಅದು ಮನುಷ್ಯನಿಗೆ ದೇವ್ರೇ ಈ ಅಂಬೇಡ್ಕರ್ ಅವರಾಗಿರ್ಬೋದು, ಈ ಮಹಾನ್ ವ್ಯಕ್ತಿಗಳಾಗಿರ್ಬೋದು, ಇವರೆಲ್ಲ ಹುಟ್ಟುವುದಕ್ಕೆ ಒಂದು ಕಾರಣ ಎನ್ನುವಂಥದ್ದು ಇದು ದೇವರೇ ಇವ್ರನ್ನ ಹುಟ್ಟಿಸಿದ್ದಾನೆ. ಇವರೆಲ್ಲರೂ ಕಾರಣ ಜನ್ಮರು. ಯಾಕಂದ್ರೆ ಸಾಮಾನ್ಯವಾದಂತಹ ಸಂಗತಿ ಅಲ್ಲ. ಇವತ್ತು ಅಂಬೇಡ್ಕರ್ ಅವ್ರನ್ನ ಒಬ್ಬ ಕೀಳು ಜಾತಿಯವನು ಎಂಬುದಾಗಿ ಬಹಳವಾಗಿ ಲೋಕವೆಲ್ಲವೂ ಕೂಡ ದ್ವೇಷ ಮಾಡ್ತಾ ಇದ್ರು ಕೂಡ, ಆತನ ಮೂಲಕವಾಗಿ ದೇಶ ನಡೆಯುವಂತ ರೀತಿಯಲ್ಲಿ ದೇವ್ರು ನೆಲೆಸಿದ್ದಾನೆ ಅಂದ್ರೆ ಅದು ದೇವರ ಕಾರ್ಯ ಅಲ್ವಾ? ಆಲೋಚನೆ ಮಾಡಿ. ಅದು ದೇವರ ಕಾರ್ಯವೇನೇನೆ. ಅದಕ್ಕೆ ಇಲ್ಲಿ ಒಂದ್ ವೇಳೆ ದಾನಿಯೇಲನ ನಮಸ್ಕಾರ ಮಾಡಿದ್ರು ಎಂಬುದಾಗಿ ನೋಡುವಂತದ್ದಾದ್ರೆ ಅದು ಯಾವ ಲೆಕ್ಕಕ್ಕೆ ಬರ್ತಿರ್ಲಿಲ್ಲ. ಅವ್ರನ್ನ ಬದಲಾಯಿಸೋದಕ್ಕಾಗ್ತಿರ್ಲಿಲ್ಲ. ಆದ್ರೆ ನಮಸ್ಕಾರ ಮಾಡದಲೇನೆ ಬದಲಾಯಿಸಿದ್ದಾರೆ ಅಂತ ನೋಡುವಾಗ ಬದಲಾಯಿಸಿದ್ದಾರೆ. ಯಾವ ರೀತಿಯಾಗಿ ಬದಲಾಗಿದ್ದಾರೆ ಒಂದ್ಸರಿ ದಾನಿಯೇಲನ ಗ್ರಂಥ 4ನೇ ಅಧ್ಯಾಯ 1ರಿಂದ 4 ಗಮನಿಸಿ. ಇಲ್ಲಿ ಏನಾಗಿದೆ ಅಂದ್ರೆ, ಇವರು ಕೈಯನ್ನು ಮುಗ್ದಿಲ್ಲ, ಕೈಯನ್ನ ಮುಗಿಯದೇ ಇದ್ದಿದ್ದಕ್ಕೆ ಇವ್ರನ್ನ ಬೆಂಕಿ ಒಳಗೆ ಹಾಕೋದಕ್ಕೆ ಸಿದ್ಧ ಮಾಡಿದ್ದಾರೆ. ಅಲ್ಲಿಂದ ಏನ್ ಮಾಡಿದ್ದಾರೆ, ದೇವ್ರು ಕಾಪಾಡಿದ್ದಾರೆ. ಅವಾಗ ಏನಾಗಿದೆ ಅಂದ್ರೆ 28ನೇ ವಚನ ಅಂದ್ರೆ 3ನೇ ಅಧ್ಯಾಯ 28ನೇ ವಚನದಲ್ಲಿ ಏನಿದೆಯೋ ಅದನ್ನ ನೋಡ್ಕೊಂಡ್ಬಿಡಿ, ನಾನೇ ಓದ್ತೀನಿ. ಆಗ ನೆಬೂಕದ್ನೆಚ್ಚರನು ಶದ್ರಕ್ ಮೆಷಕ್ ಅಬೇದ್ನೆಗೋ ಎಂಬುವರ ಹೆಸರಿಗೆ ಎಂಬ ದೇವರಿಗೆ ಸ್ತೋತ್ರವಾಗಲಿ. ಒಂದು ಸಾರಿ ಆಲೋಚನೆ ಮಾಡಿ. ಆತನೇ ಪ್ರತಿಮೆಯನ್ನು ನಿಲ್ಲಿಸಿದ್ದಾನೆ, ಆತನೇ ನಮಸ್ಕಾರ ಮಾಡೋದಕ್ಕೋಸ್ಕರ ಹೇಳಿದಾನೆ. ಅಂದ್ರೆ ಪ್ರತಿಮೆಯನ್ನು ನಿಲ್ಲಿಸಿ ನಮಸ್ಕಾರ ಮಾಡೋದಕ್ಕೋಸ್ಕರ ಹೇಳಿದಾನೆ ಅಂತ ಅದರ ಅರ್ಥ ಏನು? ಆತನು ದೇವರು ಅಂತ ನಂಬಿದಾನೆ. ಆತನ ದೇವರು ಅಂತ ನಂಬಿದಂತ ಕಾರಣ ಅದನ್ನ ದೇವರು ಎಂಬುದಾಗಿ ಆತನು ನೀವೆಲ್ಲರೂ ನಮಸ್ಕಾರ ಮಾಡ್ರಿ ಎಂಬುದಾಗಿ ಹೇಳಿದಾನೆ. ಅಂತವನ ಮನಸ್ಸು ಮಾರ್ಪಟ್ಟಿದ್ಯಾ? ಇಲ್ಲಿ ಮನಸ್ಸು ಮಾರ್ಪಟ್ಟೋಗಿದೆ. ಆಲೋಚನೆ ಮಾಡಿ. ಇಲ್ಲಿ 28ನೇ ವಚನವನ್ನು ಆಗ ನೆಬೂಕದ್ನೆಚ್ಚರನು ಶದ್ರಕ್ ಮೆಷಕ್ ಅಬೇದ್ನೆಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ, ಆತನು ತನ್ನ ದೂತರನ್ನು ಕಳುಹಿಸಿ ತನ್ನಲ್ಲಿ ಭರವಸವಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ಯಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ತನ್ನ ಸೇವಕರನ್ನು ಉದ್ಧರಿಸಿದ್ದಾನಲ್ಲ. ಸಕಲ ಕುಲ ಜನಾಂಗ ಭಾಷೆಗಳಲ್ಲಿ ಯಾರಾದರೂ ಶದ್ರಕ್ ಮೆಷಕ್ ಅಬೇದ್ನೆಗೋ ಎಂಬುವರ ದೇವರ ವಿಷಯದಲ್ಲಿ ಅಲ್ಲದ ಮಾತುಗಳನ್ನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ಯಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು. ಇನ್ಯಾವ ದೇವರು ಇಂತ ಒಂದು ರಕ್ಷಣೆ ಮಾಡೋದಕ್ಕಾಗಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದ್ರೆ ಆಲೋಚನೆ ಈ ನಮ್ಮ ಒಂದು ಸಾಮಾನ್ಯವಾದಂತಹ ಜ್ಞಾನದಿಂದ ಆಲೋಚನೆ ಮಾಡಿ. ಶದ್ರಕ್ ಮೆಷಕ್ ಅಬೇದ್ನೆಗೋ ಅವರು ವಿಗ್ರಹಕ್ಕೆ ನಮಸ್ಕಾರ ಮಾಡಿದ್ರೆ ನೆಬೂಕದ್ನೆಚ್ಚರನಾಗಿರುವ ಚಕ್ರವರ್ತಿ ನೆಬೂಕದ್ನೆಚ್ಚರನ ಸಾಮಾನ್ಯ ಚಕ್ರವರ್ತಿ ಆತನನ್ನ ಬದಲಾಯಿಸೋದಕ್ಕಾಗ್ತಿತ್ತ? ಆಗ್ತಿರ್ಲಿಲ್ಲ. ಅಲ್ಲಿ ಇವತ್ತು ನಾವು ಅವ್ರನ್ನ ಬದಲಾಯಿಸಬೇಕು ಎನ್ನುವಂತ ಒಂದು ಉದ್ದೇಶದಿಂದಲೇ ಅಲ್ಲಿಗೆ ಹೋಗ್ತೀವಿ. ಅದನ್ನ ಯಾವ ರೀತಿಯಾಗಿ ಮಾಡ್ಬೇಕು? ಅದು ಜ್ಞಾನವಂತರಾಗಿರ್ಬೇಕು. ಅದಕ್ಕೆ ಯೇಸು ಕ್ರಿಸ್ತನು ಏನ್ ಹೇಳಿದಾನೆ? ಸರ್ಪದಂತೆ ಜಾಣರಾಗಿರಿ ಎಂಬುದಾಗಿ ಆತನ ಹೇಳಿದಾನೆ. ಸರ್ಪದಂತೆ ಜಾಣರಾಗಿರಿ ಅಂದ್ರೆ ನೀನು ಬುದ್ಧಿಯನ್ನು ಉಪಯೋಗಿಸ್ಬೇಕು. ಯಾವುದೋ ಒಬ್ಬ ಮನುಷ್ಯನನ್ನ ಅನೀತಿ ಮಾರ್ಗದಿಂದ ನೀತಿ ಮಾರ್ಗಕ್ಕೆ ತರುವುದಕ್ಕೆ ನೀನು ಮೊದಲು ನಿನ್ನ ತಲೆಯನ್ನು ಉಪಯೋಗಿಸ್ಬೇಕು. ನಾನು ಯಾವ ರೀತಿಯಾಗಿ ಈತನನ್ನ ದೇವರ ಮಾರ್ಗಕ್ಕೆ ಎಳಿಬಹುದು, ಯಾವ ರೀತಿಯಾಗಿ ಈತನಿಗೆ ನೀತಿಯ ಮಾತುಗಳನ್ನ ಹೇಳ್ಬೇಕು, ಈತನ ಪಾಪದಿಂದ ಈತನನ್ನ ಹೊರಗೆ ತರಬೇಕು ಅಂದ್ರೆ ಆತನಿಗೆ ಯಾವ ಒಂದು ಜ್ಞಾನವನ್ನು ಬೋಧನೆ ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡಿ. ಇಲ್ಲೇನಾಗಿದೆ ಮತ್ತೆ ಬಳಿಕ 30ನೇ ವಚನ, ಬಳಿಕ ರಾಜನು ಶದ್ರಕ್ ಮೆಷಕ್ ಅಬೇದ್ನೆಗೋ ಎಂಬುವರನ್ನು ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು. 4ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿ. ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರೆಗೆ ರಾಜನಾದ ನೆಬೂಕದ್ನೆಚ್ಚರನ ಪ್ರಕಟಣೆ. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ. ಅಂದ್ರೆ ಇಡೀ ಒಂದು ಲೋಕದಲ್ಲೆಲ್ಲ ವಾಸಿಸುವಂತ ಸಕಲ ಜನಾಂಗ ಕುಲ ಭಾಷೆಗಳವರೆಗೆ, ಅಂದ್ರೆ ಈತನು ಪ್ರಪಂಚಕ್ಕೆ ಚಕ್ರವರ್ತಿಯಾಗಿರುವಂತ ಕಾರಣ ಎಲ್ಲ ಇಡೀ ಪ್ರಪಂಚಕ್ಕೆ, ಇಡೀ ಲೋಕಕ್ಕೆ ಈತನ ಏನ್ ಮಾಡ್ತಾ ಇದ್ದಾನೆ? ಪ್ರಕಟಣೆ ಮಾಡ್ತಾ ಇದ್ದಾನೆ. ಯಾರ ಬಗ್ಗೆ ಪ್ರಕಟಣೆ ಮಾಡ್ತಿದ್ದಾನೆ ನೋಡಿ. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ,
ಪರಾತ್ಪರ ದೇವರು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಜನಾಂಗ ಕುಲ ಭಾಷೆಗಳವರಿಗೆ ರಾಜನಾದ ನೆಬೂಕದ್ನೆಚ್ಚರನ ಪ್ರಕಟಣೆ. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ. ಪರಾತ್ಪರ ದೇವರು ನನ್ನ ವಿಷಯದಲ್ಲಿ ನಡೆಸಿರುವ ಮಹತ್ವಗಳನ್ನು ಅದ್ಭುತಗಳನ್ನು ಪ್ರಚುರಪಡಿಸಬೇಕೆಂಬ ಪ್ರಚುರಪಡಿಸಬೇಕೆಂದು ನನಗೆ ವಿಹಿತವಾಗಿ ತೋರಿ ಬಂದಿದೆ. ಆತನ ಮಹತ್ವಗಳು ಎಷ್ಟೋ ಅತಿಶಯ, ಆತನ ಅದ್ಭುತಗಳು ಎಷ್ಟೋ ವಿಶೇಷ. ಆತನ ರಾಜ್ಯವು ಶಾಶ್ವತ ರಾಜ್ಯ, ಆತನ ಆಳಿಗೆಯು ತಲತಲಾಂತರಕ್ಕೂ ನಿಲ್ಲುವುದು. ಒಬ್ಬ ಚಕ್ರ ಇವತ್ತು ಇವತ್ತು ಹೋಗಿ ಯಾರೊಬ್ಬ MLA ದೇವರ ಜ್ಞಾನವನ್ನು ಬೋಧನೆ ಮಾಡಿ ಆತನನ್ನ ನೀತಿ ಮಾರ್ಗಕ್ಕೆ ತಿರುಗಿಸೋದಕ್ಕಾಗತ್ತ? ಅದು ಆಗದೇ ಇರುವಂತ ಕೆಲಸ. ದೇವರನ್ನ ಧನವನ್ನ ಸೇವಿಸಕ್ ಆಗಲ್ಲ ಎಂಬುದಾಗಿದೆಯಲ್ಲ, ಅದಾಗದೇ ಇರುವಂತ ಕೆಲಸ. ಒಬ್ಬ ಚಿಕ್ಕ MLA ನಾವು ಬದಲಾಯಿಸಕ್ ಆಗ್ಲಿಲ್ಲ ಅಂದ್ರೆ ದಾನಿಯೇಲರವರು ಮಾಡಿರುವಂತ ಕೆಲಸದಿಂದ ಪ್ರಪಂಚಕ್ಕೆ ಚಕ್ರವರ್ತಿ ಆಗಿರುವಂತ ನೆಬೂಕದ್ನೆಚ್ಚರನ ಬದಲಾಗಿದ್ದಾನೆ, ಆತನ ಮನಸ್ಸನ್ನ ಮಾರ್ಪಡಿಸಿಕೊಂಡಿದ್ದಾನೆ ಅಂದ್ರೆ ಒಂದ್ಸರಿ ಆಲೋಚನೆ ಮಾಡಿ. ಒಂದು ವೇಳೆ ಅವ್ರು ಎಲ್ಲರೂ ಮಾಡಿದಂತ ರೀತಿಯಲ್ಲಿ ಬಿಡು ನಾವು ಏನು ತೊಂದರೆ ಇಲ್ಲ ಎಂಬುದಾಗಿ ಅವರು ಮಾಡಿದಿದ್ರೆ ನೆಬೂಕದ್ನೆಚ್ಚರನ ಮಾರ್ಪಡ್ತಿರ್ಲಿಲ್ಲ. ಇಲ್ಲಿಗೆ ಆಲೋಚನೆ ಮಾಡ್ಬೇಕು. ಈಗ ಈ ಪ್ರಪಂಚಕ್ಕೆ ಆತನು ಯಾರು ಕೂಡ ದೇವರ ಬಗ್ಗೆ ಮಾತಾಡಬಾರ್ದು, ಈತನಿಗೆ ಸ್ತೋತ್ರವಾಗ್ಲಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಅಂದ್ರೆ ಅಲ್ಲಿ ವಿಗ್ರಹಕ್ಕೆ ನಮಸ್ಕಾರ ಮಾಡುವಂತ ರೀತಿಯಲ್ಲಿ ಏನ್ ಜನಗಳು ನಿಂತಿದ್ರು ಅವ್ರೆಲ್ಲರೂ ಕೂಡ ದೇವರನ್ನ ಹಿಂಬಾಲಿಸಿರ್ತಾರ? ಖಂಡಿತವಾಗ್ಲು. ಯಾಕಂದ್ರೆ ರಾಜಾಜ್ಞೆ ಈ ರೀತಿಯಾಗಿ ಬದಲಾಗಿರ್ತದೆ. ನೀವೆಲ್ಲರೂ ವಿಗ್ರಹಕ್ಕೆ ನಮಸ್ಕಾರ ಮಾಡ್ಬೇಕು ಎಂಬುದಾಗಿ ರಾಜನ ಆಜ್ಞೆ ಕೊಟ್ಟಿರ್ತಾನಲ್ಲ, ಆ ಆಜ್ಞೆ ಹೋಗಿ ಎಲ್ಲರೂ ಕೂಡ ನೀವು ದೇವ್ರನ್ನ ದೇವ್ರನ್ನ ನೀವು ಹಿಂಬಾಲಿಸ್ಬೇಕು ಎಂಬುದಾಗಿ ಆಜ್ಞೆ ಬಂದಿರ್ತದೆ. ಯಾಕಂದ್ರೆ ಈತನ ಮಾತುಗಳನ್ನ, ಈತನ ನಡೆದಿರುವಂತ ಕಾರ್ಯವನ್ನ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಆಲೋಚನೆ ಮಾಡಿ. ಅವ್ರೊಬ್ಬ ನಮಸ್ಕಾರ ಮಾಡಿದ್ರೆ ಅಲ್ಲಿ ಏನಾದ್ರು ಅದ್ಭುತಗಳು ನಡೀತಿತ್ತ? ಬೆಂಕಿಗೆ ಆಗ್ತಿರ್ಲಿಲ್ಲ. ಅಲ್ಲಿ ಏನಾದ್ರು ದೇವ್ರು ಕಾಪಾಡ್ತಿರ್ಲಿಲ್ಲ. ದೇವ್ರು ಕಾಪಾಡದಲ್ಲಿ ಇದ್ರೆ ನೆಬೂಕದ್ನೆಚ್ಚರನು ಏನಂತ ಕಾಣ್ತಾ ಇದ್ದ? ಏನು ಅಂದ್ಕಂತಿರ್ಲಿಲ್ಲ. ಇದ್ಯಾವ್ದು ನಡೆದಲ್ಲಿದ್ರೆ ಆತನ ಮನಸ್ಸನ್ನು ಪಾರ್ಪಡಿಸ್ಕೊಂತಿರ್ಲಿಲ್ಲ. ದೇವ್ರು ಏನು ಅಂತ ಅವನ ಅನುಭವಕ್ಕೆ ಬರ್ತಿರ್ಲಿಲ್ಲ. ಅವರು ಮಾಡದಲ್ಲಿ ಇದ್ದಿದ್ದಕ್ಕೋಸ್ಕರವೇ ಒಬ್ಬ ಚಕ್ರವರ್ತಿ ಬದಲಾಗುವುದಕ್ಕೆ ಕಾರಣ ಆಯ್ತು. ಅಲ್ಲಿದ್ದಂತ ಎಲ್ಲರೂ ಕೂಡ ಬದಲಾಗುವುದಕ್ಕೆ ಕಾರಣ ಆಯ್ತು. ಇಡೀ ಪ್ರಪಂಚಕ್ಕೆ ದೇವರ ಬಗ್ಗೆ ಸುದ್ದಿ ಮುಟ್ಟುವುದಕ್ಕೆ ಕಾರಣ ಆಗಿದೆ. ಸ್ಪಷ್ಟವಾಗಿ ನಾವು ಇದನ್ನ ಆಲೋಚನೆ ಮಾಡಬೇಕು. ಇವತ್ತು ಏನೋ ಇಲ್ಲಿ ಒಂದು ಸಂಗತಿ ಏನು ಎಂಬುದಾಗಿ ನೋಡುವಂತದ್ದಾದ್ರೆ, ಈಗ ನಾವೇನೋ ಅವರ ಬಳಿಗೆ ಹೋಗ್ತೀವಿ ಅಂದ್ಕೊಳ್ಳಿ, ಆಶ್ಚರ್ಯದಿಂದ ಕೇಳ್ತಾರಲ್ಲಿ, ಏನ್ ನೀವು ಬಂದ್ಬಿಟ್ಟಿದ್ದಾರೆ ಇಲ್ಲಿಗೆ ಎಂಬುದಾಗಿ. ಯಾಕೆ ಇದನ್ನ ಕೇಳ್ತಾರೆ? ಎಲ್ಲಾ ಕ್ರೈಸ್ತರನ್ನ ನೋಡಿದರೆ ಅವರೆಲ್ಲರೂ ಇವರಿಂದ ದೂರ ಇರುವಂತದ್ದು ಅವರಿಗೆ ಗೊತ್ತಿದೆ. ಆಗಿರುವಂತ ಕಾರಣ ಏನ್ ಮಾಡ್ತಾರೆ? ನೀವು ಬಂದ್ಬಿಟ್ಟಿದ್ರೆ ಏನ್ ಇಲ್ಲಿಗೆ ಬಂದ್ಬಿಡ್ತೀರಿ ಎಂಬುದಾಗಿ ಕೇಳ್ತಾರೆ. ಅದೇ ಒಂದು ಅವಕಾಶ ನೋಡಿ. ಯಾಕೆ? ಇವರೆಲ್ಲರೂ ಮಾಡ್ತಿದಾರಲ್ಲ, ಇದನ್ನ ವಿರುದ್ಧವಾಗಿ ಮಾತನಾಡುವುದಕ್ಕೆ ಬೈಬಲ್ ಇರುವಂತಹ ಸತ್ಯವನ್ನ ತಿಳಿಸೋದಕ್ಕೋಸ್ಕರ. ಯಾವ ರೀತಿಯಾಗಿ? ಯಾವಾಗ ಇಲ್ಲಿಗೆ ಬಂದಿದ್ದೀರಾ ಅಂತ ಎಂಬುದಾಗಿ ಕೇಳ್ತಾರೋ, ಯಾಕೆಂದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಇವೆಲ್ಲ ಬೈಬಲ್ ಇಲ್ಲದೆ ಇರುವಂತ ಆಜ್ಞೆಗಳು, ಇವ್ರು ಹೇಳುವಂತ ಮಾತುಗಳು ಎಲ್ಲೂ ಕೂಡ ಬೈಬಲ್ ಅಲ್ಲಿ ಇಲ್ಲ. ಎಲ್ಲಿಗೂ ಕೂಡ ಹೋಗ್ಬಾರ್ದು ಎಂಬುದಾಗಿ ಇಲ್ಲ, ಯಾವ್ದನ್ನು ಕೂಡ ತಿನ್ನಬಾರ್ದು ಎಂಬುದಾಗಿ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಆ ಸತ್ಯಗಳನ್ನು ತಿಳಿಸ್ಬಿಡ್ಬೋದು ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಮಾತನ್ನ ಕೇಳ್ತಾರೆ, ಏನ್ ನೀವ್ ಇಲ್ಲಿಗೆ ಬಂದ್ಬಿಟ್ಟಿದ್ರೆ ಎಂಬುದಾಗಿ ಕೇಳ್ತಾರೆ. ಆ ಕೇಳಿದಂತ ಸಮಯದಲ್ಲಿ ಏನಕ್ಕೋಸ್ಕರ ಬರಬಾರದು, ಆ ರೀತಿಯಾದಂತ ಆಜ್ಞೆಗಳು ಏನು ದೇವ್ರು ಕೊಟ್ಟಿಲ್ಲ ಎಂಬುದಾಗಿ ಸತ್ಯವನ್ನು ತಿಳಿಸೋದಕ್ಕೆ ಒಂದು ಅವಕಾಶ ಸಿಗ್ತದೆ. ಆ ಒಂದು ಸಮಯದಲ್ಲಿ ಆ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡ್ಬಿಡ್ಬೇಕು. ಅಂದ್ರೆ ಸತ್ಯ ಸುವಾರ್ತೆ ಹೇಳೋದಕ್ಕೆ ಒಂದು ದಾರಿ ಮಾರ್ಗ ಆಗುತ್ತೆ. ಅಷ್ಟೇ ಅಲ್ದಲೇನೆ ಇವತ್ತು ಎಷ್ಟೋ ಜನ ಬೈಬಲ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ವರ್ತಿಸ್ತಾ ಇದಾರಲ್ಲ, ಇವೆಲ್ಲ ಇನ್ನೂ ಬಹಳವಾಗಿ ಇದೆ, ಇವರೆಲ್ಲ ತಪ್ಪನ್ನ ಮಾಡ್ತಾ ಇದಾರೆ. ಅವನ್ನೆಲ್ಲ ಒಂದೊಂದಾಗಿ ನಿಂಗೆ ಹೇಳ್ತೀನಿ ಎಂಬುದಾಗಿ ಅವೆಲ್ಲವನ್ನ ಹೇಳ್ಬೋದು ಬೇಕಾದ್ರೆ. ಸತ್ಯವನ್ನ ಸಾರೋದಕ್ಕೆ ಅದೇ ಅಂದ್ರೆ ತನ್ನಟಿಗೆ ತಾನೇ ದಾರಿ ಮಾರ್ಗವಾಗುತ್ತೆ. ಅವರು ಆ ಒಂದು ಸಂಗತಿನ ಇಂಟ್ರೆಸ್ಟ್ ಇಂದ ಕೇಳ್ತಾರೆ. ಇವತ್ತು ಯಾರೋ ಅನ್ಯರು ಕೂಡ ಈ ಒಂದು ಮಹಾಜ್ಞಾನ ಇದು ನನಗಾಗಿರುವಂತ ಅನುಭವ. ನಾನು ಕೆಲವು ಟೈಮಲ್ಲಿ ಪಬ್ಲಿಕ್ ಅಲ್ಲಿ ಈ ಒಂದು ಮಾತುಗಳನ್ನು ಹೇಳ್ಬಿಟ್ಟಿದ್ದೀನಿ. ಈ ಸತ್ಯ ಸುವಾರ್ತೆಯನ್ನ ಹೇಳಿದ್ದೀನಿ, ನಾನು ಪಬ್ಲಿಕ್ ಗಳಲ್ಲಿ ಹೇಳಿದ್ದೀನಿ. ಯಾರು ಕೂಡ ಅಲ್ಲಿ ಏನು ಮಾತಾಡಿಲ್ಲ. ಯಾಕೆಂಬುದಾಗಿ ನೋಡಿದ್ರೆ ಅವ್ರಿಗೆ ಈ ಒಂದು ಸಂಗತಿಗಳು ಆಶ್ಚರ್ಯವಾಗಿ ಇರ್ತದೆ. ಇದೇನಪ್ಪ ಇಂಥ ಮಾತುಗಳ ಯಾವತ್ತು ಕೇಳ್ದಲೇ ಇರುವಂತ ಮಾತುಗಳ ಏನಿದು ಎಂಬುದಾಗಿ. ಅಂತ ಜ್ಞಾನ ಎನ್ನುವಂಥದ್ದಿದೆ. ಯಾರೋ ಏನೋ ದೇವರು ನಮ್ಮ ಪಕ್ಷದಲ್ಲಿ ಇರುವವರೆಗೂ ಕೂಡ ಯಾರು ನಮ್ಮನ್ನ ಏನು ಮಾಡೋದಕ್ಕಾಗಲ್ಲ. ಇದನ್ನ ಆಲೋಚನೆ ಮಾಡಿ. ಯಾಕೆಂದ್ರೆ ಇವತ್ತು ನಮ್ಮ ತಲೆಯಿಂದ ಒಂದು ಕೂದಲು ಉದುರೋಗ್ಬೇಕು ಅಂದ್ರೆ ದೇವರ ಒಂದು ಅನುಮತಿಯಿಂದಲೇನೆ. ಇವತ್ತು ಸೈತಾನ ನಮ್ಮನ್ನು ಮುಟ್ಬೇಕಂದ್ರೆ ದೇವರ ಅನುಮತಿಯಿಂದಲೇನೆ. ಇವತ್ತು ದೇವರು ನಮ್ಗೆ ಆ ಒಂದು ಸಾವನ್ನ ಹತ್ರಕ್ಕೆ ತೆಗೆದುಕೊಂಡ್ ಬಂದ ಅಂದ್ಕೊಳ್ಳಿ, ನಾವು ಎಲ್ಲೂ ಹೋಗಿ ಅವರು ಸುವಾರ್ತೆ ಸಾರದಲ್ಲಿ ದೂರ ಹೊರಗಡೆ ಅಂದ್ರೆ ಮನೆಯಿಂದ ಹೊರಗಡೆ ಇಲ್ದಲೇನೆ ಒಳಗೆ ರಗ್ಗೋತ್ಕೊಂಡ್ ಮಲ್ಕೊಂಡಿದ್ರು ಕೂಡ ದೇವ್ರು ತೆಗಿತಾನೆ. ಇದನ್ನ ಚೆನ್ನಾಗಿ ತಿಳ್ಕೋಬೇಕು. ಸಾವಿಗೆ ಭಯಪಟ್ಟು ಒಂದ್ ವೇಳೆ ಹೋಗ್ದಲೇ ಇರುವಂತದ್ದು ತಪ್ಪಾಗಿ ಹೋಗುತ್ತೆ. ಯೇಸು ಕ್ರಿಸ್ತನು
ಆತನು ನಮಗೆ ಸಾವು ಬರುತ್ತೋ ಇಲ್ಲದೋ ಎನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆದ್ರೆ ಯೇಸು ಕ್ರಿಸ್ತನಿಗೆ ಭಯಂಕರವಾಗಿ ಸಾಯ್ಬೇಕು ಅನ್ನುವಂತ ಸಂಗತಿ ಗೊತ್ತಿದ್ರು ಕೂಡ ಈ ಲೋಕಕ್ಕೆ ಬಂದಿಲ್ವಾ? ಕಾಪಾಡೋದಕ್ಕೋಸ್ಕರ ಆತನು ಬಂದಿಲ್ವಾ? ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಒಂದು ಅವರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಒಂದು ಅಗಾಧವನ್ನು ಸೃಷ್ಟಿ ಮಾಡಬಹುದು. ಯಾವತ್ತೂ ಕೂಡ ಇಂಥ ಒಂದು ತೊಡಕುಗಳನ್ನ ಮುಚ್ಚಿ ಹಾಕಿ ಸಮಾಧಾನದ ದಾರಿಯಲ್ಲಿ ನಡ್ಕೊಂಡು ಹೋಗುವಂತ ರೀತಿಯಲ್ಲಿ ಮಾಡಬೇಕು. ಯಾವುದೇ ಕಾರಣಕ್ಕೂ ದೇವರ ಬಗ್ಗೆ ಪ್ರಕಟ ಮಾಡ್ಬೇಕಲ್ಲಿ. ಆ ಒಂದು ಸಮಯದಲ್ಲಿ ಏನೋ ಈಗ ಅವ್ರೇನೋ ಈ ವಿಗ್ರಹಗಳಲ್ಲಿ ಏನೂ ಇಲ್ಲ ಎಂಬುದಾಗಿ ಈ ರೀತಿಯಾಗೆಲ್ಲ ಮಾತನಾಡುವಂಥದ್ದು ತಪ್ಪು. ಈ ರೀತಿಯಾಗೆಲ್ಲ ಮಾತನಾಡುವಂಥದ್ದು ತಪ್ಪು. ಅಂದ್ರೆ ದೇವರು ಅಂದ್ರೆ ಇಂಥವನು, ದೇವರು ಇಂಥದನ್ನ ಆಸೆ ಪಡ್ತಾನೆ. ಯಾಕಂದ್ರೆ ನಮ್ಗೆ ನನ್ನ ಒಂದು ಶಾರ್ಟ್ಸ್ ಗಳಲ್ಲಿ ನಾನು ಇದನ್ನೇ ಮಾತನಾಡಿದ್ದೀನಿ. ಯಾಕಂದ್ರೆ ಅನ್ಯರುಗಳೇ ನೋಡ್ತಾರೆ ಇದನ್ನೆಲ್ಲನ. ಇದರೆಲ್ಲ ನಾನು ಅದನ್ನೇ ಮಾತಾಡಿದ್ದೀನಿ. ಏನು ಅಂದ್ರೆ ದೇವ್ರು ದೇವ್ರು ಅಂದ್ರೆ ದೊಡ್ಡವನು. ದೇವ್ರು ಯಾವುದೇ ಕಾರಣಕ್ಕೂ ಮನುಷ್ಯರಿಂದ ಸೇವೆ ಅನ್ನೋದಲ್ಲ. ಮನುಷ್ಯನಿಂದ ದೇವ್ರು ಏನು ಬಯಸಲ್ಲ. ನಾವೆಲ್ಲರೂ ದೇವರಿಂದಲೇ ಬಂದಂತವರು. ಈ ಮಾತುಗಳನ್ನ ಹೇಳಿದಿರಿ. ಯಾಕಂದ್ರೆ ಯಾರು ಬೈಕೊಂಡವ್ರು ಬೈಕೊಂತಾರೆ, ಬಿಟ್ಟರೆ ಬಿಟ್ಕೊಂತಾರೆ. ಅವೆಲ್ಲ ನನಗೇನಕ್ ಬೇಕಾಗಿದೆ? ದೇವರ ಕಣ್ಣಿಗೆ ನಾವು ಮೊದಲು ನಿರ್ಮಲರಾಗಿ ಕಾಣಬೇಕು. ದೇವರು ಒಂದ್ ವೇಳೆ ನಾವೇನೋ ಅವ್ರೇನೋ ಮಾಡ್ಬಿಡ್ತಾರೆ, ಇವ್ರೇನೋ ಮಾಡ್ತಾರೆ, ಇದೇನೋ ಆಗ್ಬಿಡ್ತದೆ ಅಂತಂದ್ರೆ ದೇವರಿಂದ ನಿಂಗೆ ಅನುಮತಿ ಬಂದ್ರೇನೆ ಸಾವು. ದೇವರಿಂದ ಅನುಮತಿ ಬಂದ್ರೆ ನಿನಗೆ ಕೇಡು, ಅದಲ್ದಲೇನೆ ಕೇಡುನು ಕೂಡ. ಇವತ್ತು ಯಾರೋ ಒಂದು ಏಟು ಏನೋ ಬೀಳ್ತದೆ ಅಂದ್ರೆ ಅದರಿಂದ ದೇವರಿಂದ ಅನುಮತಿ ಬರಬೇಕು. ಇವತ್ತು ಸಹಿತ ಯೋಬನ ವಿಷಯದಲ್ಲಿ ಕೇಡು ಬರಬೇಕು ಅಂತ ಅಂದ್ರೆ ನೇರವಾಗಿ ಬಂದಿದ್ದಾನೆ. ಕೇಡು ಮಾಡೋದಕ್ಕೋಸ್ಕರ ಅನುಮತಿ ಕೇಳಿದ್ದಾನೆ. ಅಂದ್ರೆ ದೇವ್ರ ಅನುಮತಿ ಕೊಟ್ರೆ ಇದಾಗುತ್ತಾ? ಇಲ್ಲಾಂದ್ರೆ ಆಗಲ್ಲ. ಇದನ್ನ ಸ್ಪಷ್ಟವಾಗಿ ಗಮನಿಸ್ಬೇಕು. ಈ ಒಂದು ಇವತ್ತು ನಾವೇನೋ ಇಲ್ಲಿ ಏನೋ ಒಂದು ಆಕಾರವನ್ನ ಮಾಡ್ಕೊಂಡು ಹೂ ಹಾಕಿ ಇವರ ಒಂದು ಸಂಪ್ರದಾಯದಲ್ಲಿ ನಾವು ಇವ್ರು ಮಾಡ್ತಿದ್ರೆ ಅದನ್ನ ಪಾಪ ಎಂಬುದಾಗಿ ಹೇಳ್ತೀವಿ. ಆದ್ರೆ ಎಲ್ಲೋ ಒಂದು ತವ ಒಂದು ಶಿಲುಬೆಯನ್ನ ಇಟ್ಟೋ, ಇಲ್ಲ ಒಂದು ಕ್ರಿಸ್ತನ ಆಕಾರವನ್ನ ಇಟ್ಟೋ, ಇಲ್ಲ ಮರಿಯಳ ಆಕಾರವನ್ನ ಇಟ್ಟೋ, ಅಲ್ಲೇನೋ ಕ್ಯಾಂಡಲ್ನ ಹಚ್ಚಿ ಅಲ್ಲಿ ಹೋಗಿ ಅದರ ಮುಂದೆ ಕೈ ಜೋಡಿಸಿ ನಿಂತ್ಕೊಂಡು ಅದೇ ದೇವ್ರ ಎಂಬುದಾಗಿ ಕೈ ಜೋಡಿಸ್ಕೊಂಡು ನಿಲ್ಲುವಂತವ್ರ ಬಳಿ ಆರಾಮಾಗಿ ಹೋಗ್ಬಿಡ್ತೀವಿ. ಜ್ಞಾನ ಇಲ್ವಲ್ಲ ನಮ್ಗೆ. ಆರಾಮಾಗಿ ಅಲ್ಲಿಗೆ ಹೋಗ್ಬಿಟ್ಟು ಯಾಕಂದ್ರೆ ಇದು ಯೇಸು ಕ್ರಿಸ್ತನು ಅಂತಿದ್ದಂಗೆ ಅಲ್ಲಿ ಏನ್ ಮಾಡ್ತಾ ಇದ್ರೆ ಏನ್ ಬಿಡ್ತಾ ಇದ್ರೆ ಬೈಬಲ್ ಅಲ್ಲಿ ಏನೈತಿ ಇದನ್ನ ಅರ್ಥ ಮಾಡ್ಕೊಳಲ್ಲ. ನಾವೇನ್ ಮಾಡ್ತೀವಿ, ಆರಾಮಾಗಿ ಅವ್ರ ಹಿಂದೆ ಹೋಗ್ಬಿಡ್ತೀವಿ. ಆಮೇಲೆ ಕೆಲವರು ಭಯಂಕರವಾದಂತ ವಿಗ್ರಹಾರಾಧಕರನ್ನ ಹಿಂಬಾಲಿಸ್ತೀವಿ ನಾವು. ಇದು ನಮಗೆ ಗೊತ್ತಿಲ್ಲದೆ ಇರುವಂತ ವಿಚಾರ ಇದು. ವಿಗ್ರಹವನ್ನ ಪೂಜೆ ಮಾಡುವಂತವ್ರನ್ನ ನಾವು ಹಿಂಬಾಲಿಸ್ತೀವಿ. ಯಾವ ರೀತಿಯಾಗಿ ಅಂತ ಅಂದ್ರೆ ಈ ಒಂದು ಹಣ ಅನ್ನುವಂಥದ್ದು ಹಣದ ಆಸೆಯಲ್ಲಿದ್ದಾರೆ ಅಂತ ಅಂದ್ರೆ ಅವ್ರು ವಿಗ್ರಹವನ್ನ ಪೂಜೆ ಮಾಡ್ತಾ ಇದ್ದಾರೆ. ಇದು ನಮ್ಗೆ ಈಗ ಗೊತ್ತಾಗಿರುವಂತ ವಿಚಾರ. ಇವತ್ತು ಯಾವ್ದೊಂದು ತಪ್ಪನ್ನ ಹಣ 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 ಎನ್ನುವಂಥದ್ರ ಹಿಂದೆ ಇದ್ದಾನೆ ಅಂದ್ರೆ ಆತನ ವಿಗ್ರಹವನ್ನ ಮಾಡ್ಕೊಂಡು ಆತನ ಮನಸ್ಸಿನಲ್ಲಿ ಆತನ ವಿಗ್ರಹಾರಾಧಕನಾಗಿದ್ದಾನೆ. ಇವತ್ತು ಸೇವಕರುಗಳು ಕೆಲವರು ಯಾವ ರೀತಿಯಾಗಿ ಇರ್ತಾರೆ ಅಂತಂದ್ರೆ ದಶಮಾಂಶ 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 ಹಣ 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 ಇದೇ ರೀತಿಯಾಗಿ ಇರ್ತಾರೆ. ಅವ್ರನ್ನ ಕಿತ್ಕೊಳ್ಳೋದಕ್ಕೋಸ್ಕರವೇ ನೋಡ್ತಿರ್ತಾರೆ. ಒಬ್ಬನಿದಾನೆ ಎಂತ ಭಯಂಕರವಾದಂತ ರೀತಿಯಲ್ಲಿ ವರ್ತಿಸ್ತಾನೆ ಅಂದ್ರೆ ಆತನು ಮೃಗನಂತೆ ಸೀಳ್ತಾನೆ ಆ ವಿಶ್ವಾಸಿಗಳನ್ನ, ಸಭೆಯಲ್ಲಿರುವಂತವ್ರನ್ನ. ನನ್ಗೇನು ಪವಿತ್ರಾತ್ಮನ ಬಂದ, ಪವಿತ್ರಾತ್ಮನನ್ನು ದೇಹಕಾರವಾಗಿ ಬಂದ, ನಾನು ಕಣ್ಣಿನಿಂದ ನೋಡ್ದೆ, ಆತನು ನನಗೆ ಎಣ್ಣೆಯನ್ನ ಕೊಟ್ಟ, ಆದ್ರಿಂದ ಆ ಎಣ್ಣೆ ನಮ್ಮ ಮನೇಲಿ ಇನ್ನೂ ಉಕ್ತಲೇ ಇದೆ, ಇನ್ನೂ ನಿಂತೋಗಿಲ್ಲ. ನಾನು 600 ರೂಪಾಯಿ ಹಂಗೆ ಡಬ್ಬಿಗಳನ್ನು ಮಾಡ್ಬಿಟ್ಟಿದೀನಿ, ಅದನ್ನ ಫ್ರೀಯಾಗಿ ಕೊಡೋದಕ್ಕಾಗಲ್ಲ, ಇಲ್ಲ ಒಂದ್ ಡಬ್ಬಿ ಕೊಡೋದಕ್ಕಾಗಲ್ಲ, 600 ರೂಪಾಯಿ ಬಾಕ್ಸು ಎಲ್ಲರಿಗೂ ತಗೊಂಡೋಗ್ರಿ ಎಂಬುದಾಗಿ. ಇವರೆಲ್ಲ ಭಯಂಕರವಾದಂತ ವಿಗ್ರಹಾರಾಧಿಕರು, ಆ ಹಣದ ಒಂದು ವಿಗ್ರಹಾರಾಧಿಕರು. ಮತ್ತೆ ಅವ್ರನ್ನೆಲ್ಲ ಹಿಂಬಾಲಿಸ್ತಾ ಇಲ್ವಾ? ಇವತ್ತು ಯಾವ ಸಭೆಯಿಂದ ಕರೆಕ್ಟಾಗಿ ನಡೀತದೆ ಹೇಳ್ರಿ ಒಂದ್ಸರಿ? ಬಹಳಷ್ಟು ಸಭೆಗಳು ಇದೇನೆ. ಬಹಳಷ್ಟು ಜನಗಳಿಗೆ ಹಣ 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 ಮತ್ತೆ ಅವ್ರನ್ನ ವಿಗ್ರಹಾರಾಧಕರನ್ನ ಹಿಂಬಾಲಿಸ್ತಾ ಇಲ್ವಾ? ವಿಗ್ರಹಗಳ ಬಳಿಗೆ ಹೋಗಲ್ಲ, ವಿಗ್ರಹ ಪೂಜೆ ಮಾಡುವಂತವ್ರನ್ನ ನಾವು ಹಿಂಬಾಲಿಸಲ್ಲ ಅಂದ್ರೆ ಈ ವಿಗ್ರಹಗಳನ್ನ ಮಾಡುವಂತವ್ರನ್ನ ಅದಕ್ಕಿಂತ ಭಯಂಕರವಾದಂತ ವಿಗ್ರಹಗಳನ್ನ ಮಾಡುವಂತವ್ರು ಇವರು. ಮತ್ತೆ ಅವರ ಬಳಿಗೆ ಹೋಗ್ತಾ ಇದೀವಲ್ಲ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಿದ್ದೆಲ್ಲ ನಾವು ಒಂದ್ಸರಿ ಜ್ಞಾನದಿಂದ ಆಲೋಚನೆ ಮಾಡ್ಬಿಟ್ರೆ ಗೊತ್ತಾಗುತ್ತೆ. ನಾವ್ ಏನ್ ಮಾಡ್ತಾ ಇದೀವಿ ಅನ್ನುವಂಥದ್ದನ್ನ ಬೈಬಲ್ ಇರುವಂತದ್ರೇನು, ಇದನ್ನೆಲ್ಲವನ್ನ ನೋಡ್ಕೊಂಡ್ಬಿಟ್ರೆ ಯಾಕೆ ಎಫೆಸ 4:11 ವಚನದಲ್ಲಿ ಅದೇ ಇದೆ. ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣ ಎಂಬುದಾಗಿ ನಮ್ಮೆಲ್ಲ ವಿಷಯದಲ್ಲಿ ನಾವು ನಿರ್ದೋಷಿಗಳಾಗಿ ನೀತಿ ಉಳ್ಳಂತವರಾಗಿ ಇರಬೇಕು. ನಮ್ಮ ಕ್ರಿಯೆಗಳು ಇವತ್ತು ನಾವು ಏನೇ ಮಾಡಿದ್ರು ಅದು ದೇವರ ಮಹಿಮೆಗೋಸ್ಕರ ಎಂಬುದಾಗಿ ವಾಕ್ಯ ಐತೆ. ನಾವೇನ್ ಮಾಡಿದ್ರು ಅದು ದೇವರ ಮಹಿಮೆಗೋಸ್ಕರ ಇರ್ಬೇಕು. ನಾವ್ ಅಲ್ಲಿ ಹೋದ್ರು ದೇವರ ಮಹಿಮೆಗೋಸ್ಕರ ಇರ್ಬೇಕು, ಅವ್ರಿಗೆ ಕೊಟ್ರು ದೇವರ ಮಹಿಮೆಗೋಸ್ಕರ ಇರ್ಬೇಕು, ಅವ್ರನ್ನ ನಾವು ಯಾವ್ದೋ ಒಂದು ಮಾತುಗಳನ್ನ ಹೇಳಿದ್ರು ಕೂಡ ಅದು ದೇವರ ಮಹಿಮೆಗೋಸ್ಕರವೇ ಇರ್ಬೇಕು. ದೇವರಿಗೆ ಕಳಂಕ ತರುವಂತ ರೀತಿಯಲ್ಲಿ ಇರಬಾರ್ದು. ಚೆನ್ನಾಗಿ ಇದನ್ನು ಗಮನಿಸಬೇಕು. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯವನ್ನು ತೆಗಿರಿ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನ. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ಯೋಚಿಸದೆ. ತೊಲೆ ಅಂದ್ರೆ ಏನು? ಮರದ ತುಂಡು. ಇಷ್ಟು ತೊಲೆ ಮರ, ಈ ತೊಲೆ ಅಂತ ಮರದ ತುಂಡದು. ಮರದ ತುಂಡು ಕಣ್ಣಿಗೆ ಬೀಳುತ್ತಾ? ಎಂತ ಭಯಂಕರ. ಏನೋ ಧೂಳು ಬಿದ್ದಿದೆ ಅಂದ್ರೆ ಒಂದು ಅರ್ಥ ಇದೆ, ಆದ್ರೆ ಮರದ ತುಂಡು ಕಣ್ಣಿಗೆ ಬೀಳುತ್ತಾ?
ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನ ಯೋಚಿಸದೆ, ನಿನ್ನ ಕಣ್ಣಿನಲ್ಲಿ ಒಂದು ದೊಡ್ಡದಾದಂತಹ ತೊಲೆ ಬಿದ್ದಿದೆ, ಒಂದು ಮರದ ಒಂದು ದಿಮ್ಮಿ ಬಿದ್ದಿದೆ, ಅದನ್ನು ನೀನು ಯೋಚನೆ ಮಾಡದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನು ಯೋಚಿಸುವುದೇಕೆ? ಅವನಲ್ಲಿ ತಪ್ಪಿದೆ ಎಂಬುದಾಗಿ ಹೇಳುವಂತದ್ದೇನಕ್ಕೆ? ನಮ್ಮ ಕಣ್ಣಲ್ಲಿ ದೊಡ್ಡ ಒಂದು ಮರದ ತುಂಡಿದೆ ಅಂದ್ರೆ ನಾವು ಈ ಸತ್ಯವನ್ನ ತಿಳಿದುಕೊಂಡಿದೀವಿ. ಈ ಸತ್ಯವನ್ನ, ಮಹಾಸತ್ಯವನ್ನ ತಿಳಿದುಕೊಂಡು ನಮ್ಮ ಕ್ರಿಯೆಗಳು ಪಾಪದಲ್ಲೇ ಇದೆ. ಅವರೇನೋ ತಿಳಿದುಕೊಳ್ಳದೆ ಅವ್ರು ಆ ರೀತಿಯಾಗಿದ್ದಾರೆ. ಅದು ನಮ್ಮ ಕಣ್ಣಲ್ಲಿ ತೊಲೆ ಇದೆಯಾ? ಇದೆ. ಅವರ ಕಣ್ಣಲ್ಲಿರುವಂತದ್ದು ರವೆ. ಮತ್ತೆ ನಾವೇನ್ ಮಾಡ್ಬೇಕು? ತೆಗಿಬೇಕಾ? ನಮ್ಮ ಕಣ್ಣಲ್ಲಿರುವಂತದನ್ನ ಮೊದಲು ತೆಗೆದ್ರೇನೆ ಈ ಒಂದು ತೊಲೆಯನ್ನ. ಯಾಕಂದ್ರೆ ಅವ್ರಿಗಿನ್ನ ಹೆಚ್ಚಿನ ಕಸ ಇರುವಂತದ್ದು ನಮ್ಮ ಕಣ್ಣಿನಲ್ಲಿ. 4ನೇ ವಚನ, ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿಂದ ರವೆಯನ್ನು ತೆಗಿತೇನೆ ಬಾ ಎಂದು ಹೇಳುವುದು ಹೇಗೆ? ನಿನ್ನ ಕಣ್ಣಿನಲ್ಲಿರುವ ತೊಲೆಯಲ್ಲ, ನಿನ್ನ ಕಣ್ಣಿನಲ್ಲಿ ತೊಲೆಯದೆಯಲ್ಲ, ಕಪಟಿಯೇ. ಮೊದಲು ನಿನ್ನ ಕಣ್ಣಿನೊಳಗಿಂದ ತೊಲೆಯನ್ನು ತೆಗೆದು ಹಾಕಿಕೋ. ಕಪಟಿಯೇ. ಕಪಟಿ ಎಂಬುದಾಗಿ ಹೇಳ್ತೇನೆ. ಕಪಟ ಎಂದ್ರೆ ನಾಟಕ ಆಡುವಂತವ್ರು ಅಂತ. ಆಮೇಲೆ ನಿನ್ನ ಸಹೋದರನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯುವುದಕ್ಕೆ ಚೆನ್ನಾಗಿ ಕಾಣಿಸುವುದು. ಮೊದಲು ನಾವು ನಿರ್ದೋಷಿಗಳಾಗಿ, ಯಾವುದೇ ತಪ್ಪು ಮಾಡದೆ ಇರುವಂತವರಾಗಿ ಆ ರೀತಿಯಾಗಿ ನಡ್ಕೊಂಡಾಗಲೇನೆ ಇನ್ನೊಬ್ಬನ ಕಣ್ಣಿನೊಳಗಿಂದ ರವೆಯನ್ನು ತೆಗೆಯೋದಕ್ಕಾಗುತ್ತೆ. ಅಂದ್ರೆ ಅವರ ಒಂದು ಕ್ರಿಯೆಗಳನ್ನ ಹೋಗಿ ಅವರ ಜೊತೆಯಲ್ಲಿ ಸೇರಿ ನಾವು ಆ ರೀತಿಯಾಗಿ ನಾವು ಏನೋ ಅವ್ರನ್ನ ಬದಲಾಯಿಸಬೇಕು ಅನ್ನುವಂತ ಉದ್ದೇಶದಿಂದ ಅವರ ಒಂದು ಸಾಂಗತ್ಯಗಳನ್ನ ಬೆಳೆಸಿ ಅವ್ರಿಗೆ ಸ್ವಚ್ಛವಾದಂತ ದೇವರ ಮಾತುಗಳನ್ನ ಹೇಳುವಂತದ್ದು ಏನೈತಲ್ಲ, ಅದು ರವೆಯನ್ನ ತೆಗ್ದಂಗ. ಅದು ಅವನ ಕಣ್ಣಿನಂತ ರವೆಯನ್ನ ತೆಗ್ದಂಗೆ. ನಮಗೆ ಮರದ ದಿಮ್ಮಿ ಇದೆ, ಏನು ಮುಂದೆನೆ ಏನು ಕಾಣ್ತಾ ಇಲ್ಲ ಅಂದ್ರೆ ಅವನ ಕಣ್ಣಲ್ಲಿರುವಂತ ಚಿಕ್ಕ ರವೆಯನ್ನು ತೆಗೆದಕ್ಕೆ ಯಾವ ರೀತಿಯಾಗಿ ಆಗುತ್ತೆ? ಆಗ್ದಲೇ ಇರುವಂತ ಕೆಲಸ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯವನ್ನ ತೆಗಿರಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 13ರಿಂದ 16. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾದರಿಂದ ಉಪ್ಪಿನ ರುಚಿ ಬಂದೀತು. ಚೆನ್ನಾಗಿ ಇದನ್ನ ಗಮನಿಸಬೇಕು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು. ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂಬುದಾಗಿ ಆತನ ಮೊದಲು ಮಾತನ್ನ ಹೇಳಿ, ಉಪ್ಪು ಸಪ್ಪಗಾದರೆ ಉಪ್ಪಿನ ರುಚಿ ಇನ್ಯಾವುದರಿಂದ ಬರುತ್ತೆ? ಅದನ್ನ ಹೊರಗಾಕಿ ತುಳಿಯುವುದಕ್ಕೆ ಒಂದು ಅಷ್ಟೇನೆ ಅದು ಪ್ರಯೋಜನ ಎಂಬುದಾಗಿ ಹೇಳ್ತಾ ಇದೆ. ಆಲೋಚನೆ ಮಾಡಿ. ಇವತ್ತು ಉಪ್ಪನ್ನು ತೆಗೆದುಕೊಂಡ್ ಬರ್ತಿದೀವಿ ಅಡಿಗೆ ಮಾಡೋದಕ್ಕೋಸ್ಕರ. ಅದರಲ್ಲಿ ಉಪ್ಪಿನ ಒಂದು ಗುಣ ಇಲ್ಲ ಅಂತ ಅಂದ್ರೆ, ಸಪ್ಪಗಿದ್ರೆ ಏನ್ ಮಾಡ್ತೀವಿ? ಸಪ್ಪಗಿದ್ರು ಅಡಿಗೆಗಳಿಗೆ ಹಾಕ್ತಿವ? ಆಚೆಗೆ ಬಿಸಾಕ್ತಿವಿ. ಆ ರೀತಿಯಾಗಿ ನಾವು ದೇವರ ಜ್ಞಾನವನ್ನ ಅರ್ಥ ಮಾಡಿಕೊಂಡು, ಮಹಾಜ್ಞಾನವನ್ನ ತಿಳಿದುಕೊಂಡು ಆ ರೀತಿಯಾಗಿ ಮಾಡ್ಲಿಲ್ಲ ಅಂತ್ಕಳಿ. ದೇವರ ಜ್ಞಾನವನ್ನ ತಿಳ್ಕೊಂಡು ಆ ದೇವರ ಜ್ಞಾನದಂತೆ ನಾವು ವರ್ತಿಸ್ಲಿಲ್ಲ ಅಂತ್ಕಳಿ. ದೇವರು ನಮ್ಮನ್ನ ನರಕಕ್ಕೆ ಹಾಕೋದಕ್ಕೆ ನಾವು ಯೋಗ್ಯರೇ ಬಿಟ್ರೆ ಸ್ವರ್ಗವನ್ನು ಅನುಭವಿಸೋದಕ್ಕೆ ಯೋಗ್ಯರಲ್ಲ, ನಾವು ಅಯೋಗ್ಯರು. 14, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಬೆಳಕಂತೆ ನಾವು 8 ಜನಕ್ಕೆ ಬೆಳಕಾಗಿದ್ದೀವಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ಇವತ್ತು ಒಂದು ಬೆಟ್ಟ ಇದೆ ಅಂದ್ಕೊಳ್ಳಿ, ಆ ಬೆಟ್ಟದ ಮೇಲೆ ಒಂದು ಊರಿದೆ ಅಂದ್ಕೊಳ್ಳಿ, ಮರೆಯಾಗಿರ್ತತ? ಮರೆಯಾಗಿರಲ್ಲ. ಕೊರಕಲಾದಂತ ಹಳ್ಳಗಳಲ್ಲಿ ಮನೆ ಕಟ್ಟಿಬಿಟ್ರೆ ಅದು ಮರೆಯಾಗಿರ್ತದ, ಕಾಣಲ್ಲ ಮನೆ. ಗುಡ್ಡದ ಮೇಲೆ ಕಟ್ಟಿದ್ರೆ ಅದು ಕಾಣುತ್ತೆ. ಮರೆಯಾಗಿರಲಾರದು. ಮತ್ತು ದೀಪವನ್ನ ಹತ್ತಿಸಿ ಕೊಳಗದೊಳಗೆ ಹಿಡಿಯುವುದಿಲ್ಲ. ದೀಪವನ್ನ ಹಚ್ಚಿ ಯಾರಾದ್ರೂ ಕೊಳಗದೊಳಗೆ ಇಡ್ತಾರೆ? ಹಿಡಿಯಲ್ಲ. ಎತ್ತರವಾಗಿಡ್ತಾರೆ. ಯಾಕೆ? ಎಲ್ಲರಿಗೂ ಕಾಣಬೇಕು ಅಂತನ. ದೀಪಸ್ತಂಭದ ಮೇಲೆ ಇಡ್ತಾರೆ ಅಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲ್ಲ. ಅದರಂತೆ ದೇವ್ರು ಏನ್ ಮಾಡಿದಾನೆ? ಉನ್ನತವಾದಂತಹ ಬೆಳಕು ಬರುವಂತ ರೀತಿಯಲ್ಲಿ ಉನ್ನತವಾದಂತಹ ಜ್ಞಾನವನ್ನ ಬೈಬಲ್ ಅಲ್ಲಿ ಕೊಟ್ಟು ನಮ್ಮನ್ನ ಇಟ್ಟಿದ್ದಾನೆ. ಎತ್ತರವಾದಂತ ಜಾಗದಲ್ಲಿ ಇಟ್ಟಿದ್ದಾನೆ ಅಂದ್ರೆ ಉನ್ನತವಾದಂತ ಜ್ಞಾನವೇ ಎತ್ತರವಾದಂತ ಜಾಗ. ಇಂಥ ಒಂದು ಜ್ಞಾನವನ್ನು ನಮ್ಮ ಕೈ ಕೊಟ್ಟು ಏನಕ್ಕೆ ಮಾಡಿದ್ದಾನೆ? ಉನ್ನತವಾಗಿರ್ಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ಬೈಬಲ್ನೆಲ್ಲ ಮಡ್ಚ್ಬಿಟ್ಟು ಎಲ್ಲೋ ಒಂದ್ ಕಡೆ ಬಿಸಾಕ್ಬಿಟ್ಟು ನಾವು ಗೂಬೆಗಳ ತರ ಎಲ್ಲೋ ಅಂತ ಕೂತ್ಕೊಂಡಿದೀವಿ ಅಂದ್ರೆ ಅದೇನ್ ಅರ್ಥ? ಗೂಬೆಗಳು ಏನ್ ಮಾಡುತ್ತೆ ಅಂದ್ರೆ ಎಲ್ಲೋ ಒಂದು ಮರೆಯಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತದೆ. ಅದು ಯಾರ ಕಣಿಗೂ ಕಾಣಲ್ಲ ಬೆಳಗ್ಗೆ ಹೊತ್ನಾಗ, ಎಲ್ಲಿ ಬರೋದೇ ಇಲ್ಲ. ಆ ರೀತಿಯಾಗಿ ಮರೆಯಲ್ಲಿದ್ದೀವಿ ಅಂದ್ಕಳಿ. ಏನ್ ಪ್ರಯೋಜನ? 16ನೇ ವಚನವನ್ನು ಗಮನಿಸಿ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು. ಎತ್ತರದಲ್ಲಿ ಇದ್ರೇನೆ ದೀಪ ಎನ್ನುವುದು ಬೆಳಕು ಕೊಡೋದಕ್ಕೆ ಸಾಧ್ಯ. ಆ ರೀತಿಯಾಗಿ ಮಹಾಜ್ಞಾನವನ್ನು ಹಿಡಿದುಕೊಂಡಿರುವಂತ ನಾವು ಅದರಲ್ಲಿರುವಂತ ಜ್ಞಾನದ ನಡ್ಕೊಂಡ್ರೇನೆ ಇನ್ನೊಬ್ರನ್ನ ನಾವು ಕಾಪಾಡೋದಕ್ಕೆ ಸಾಧ್ಯ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಅದರಂತೆ ನಿಮ್ಮ ಒಂದು ಬೆಳಕು ಏನ್ ಮಾಡ್ಬೇಕಂತೆ? ಪ್ರಕಾಶಿಸ್ಬೇಕಂತೆ. ಜನರ ಮುಂದೆ ಪ್ರಕಾಶಿಸ್ಬೇಕಂತೆ. ಯಾವ ರೀತಿಯಾಗಿ? ನಮ್ಮ ಕ್ರಿಯೆಗಳ ಮೂಲಕವಾಗಿನೇನೆ. ಇವತ್ತು ಈಗ ದಾನ ಧರ್ಮಗಳನ್ನ ಮಾಡ್ರಿ ಎಂಬುದಾಗಿ ದೇವರೇ ಹೇಳಿದ್ದಾನೆ. ಈಗ ಯಾರಿಗೋ ನಾವು ಅನ್ಯರಿಗೆ ದಾನ ಧರ್ಮಗಳನ್ನ ಮಾಡ್ತೀವಿ ಅಂದ್ಕೊಳ್ಳಿ, ಯಾಕಂದ್ರೆ ಅವ್ರು ಏನು ನೀತಿ ಮಾರ್ಗದಲ್ಲಿ ಬರ್ತಾರೋ ಇಲ್ವೋ ಅನ್ನುವಂತ ನಂಬಿಕೆ ಇಲ್ಲ. ಮತ್ತೆ ಮಾಡಿದೀವಿ. ಈಗ ಭಿಕ್ಷೆ ಬೇಡ್ಕೊಂಡ್ ಬಂದವ್ರಿಗೆ 8 ಜನಕ್ಕೆ ಊಟ ಕೊಟ್ಟಿಲ್ಲ, ಕೊಟ್ಟಿದೀವಿ.
ಎಲ್ಲ ಮಾಡಿದ್ವಿ, ನೀನು ಮತ್ತೆ ನೀನ್ ಚರ್ಚಿಗೆ ಬರಲ್ಲ, ಏನೋ ನಿನಗೇನು ಫೋಟೋ ಕೊಡ್ಬೇಕು ಅಂತ ಹೇಳಿ ಕಳ್ಸಿದೀವಾ? ಇಲ್ಲ. ಅದನ್ನು ಇದರಂತೆ ಆಲೋಚನೆ ಮಾಡಬೇಕು. ಹೀಗಾದರೆ ಅದು ಜನರ ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನ ನೋಡಿ, ಹೀಗೆ ಮಾಡಿದ್ರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನ ನೋಡಿ ನಿಮ್ಮ ತಂದೆಯನ್ನ ಕೊಂಡಾಡುವರು. ಇವತ್ತು ನಾವು ಅನ್ಯರ ಮುಂದೆ ಹೋಗಿ ನಾವು ನೀತಿಯಿಂದ ವರ್ತಿಸಿದ್ರೆ ಅವರು, ಇವ್ರು ಬಿಡಪ್ಪ, ಏನು ಚರ್ಚಿಗೆ ಹೋಗ್ತಾರೆ ಅಂತಾರೆ, ಇವರಲ್ಲಿ ಒಳ್ಳೆತನ ಐತೆ ಅಂತ ಹೇಳಿ ದೇವ್ರನ್ನ ಅವ್ರು ಕೊಂಡಾಡ್ತಾರೆ. ಏನೋ ದೇವ್ರು ಒಳ್ಳೇದ್ ಮಾಡ್ಲಿ, ದೇವ್ರು ದೊಡ್ಡನ ಬಿಡು ಎಂಬುದಾಗಿ. ಇವ್ರು ಆ ಚರ್ಚಿಗೆ ಹೋಗ್ತಾರೆ, ಇವ್ರು ಭಯಂಕರ ದುಷ್ಟತದಲ್ಲಿ ನಡೀತಾರೆ, ಇನ್ನೇನು ಅವರಲ್ಲಿ ಹೇಳ್ಕೊಂಡ್ ಕೊಡ್ತಾರೆ, ಇನ್ನೇನು ಇವನು ಕಲ್ತ್ಕೊಂಡಿದ್ದಾನೆ ಅಲ್ಲಿ ಹೋಗಿ ಎಂಬುದಾಗಿ ಮಾತಾಡ್ತಾರೆ. ಅಂದ್ರೆ ದೇವರ ನಾಮಕ್ಕೆ ದೂಷಣೆ ಆಗುತ್ತಾ? ದೂಷಣೆ ಆಗುತ್ತೆ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಮತ್ತೆ 1 ಕೊರಿಂಥ 5ನೇ ಅಧ್ಯಾಯ, ಅದನ್ನು ತೆಗಿರಿ. 1 ಕೊರಿಂಥ 5ನೇ ಅಧ್ಯಾಯ 9ನೇ ವಚನದಿಂದ ಗಮನಿಸಿ. 9ನೇ ಏನಿದೆ, 1 ಕೊರಿಂಥ 5ನೇ ಅಧ್ಯಾಯ 9ನೇ ವಚನದಿಂದ, ಜಾರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಗಳಲ್ಲಿ ಬರೆದಿದ್ದೇನಷ್ಟೇ. ಇಲ್ಲಿ ಪೌಲನವರು ಹೇಳ್ತಾ ಇದ್ದಾರೆ, ಏನ್ನ ಏನೋ ಈ ಲೋಕದಲ್ಲಿ ಪಾಪಿಗಳು ಅವರೆಲ್ಲ ಮಾಡುವಂಥದ್ದು ತಪ್ಪು ಎಂಬುದಾಗಿ ನಾವು ಅಂದ್ಕೊಂತಾ ಇದೀವಿ ಅಂತೇಳಿ. ಇಲ್ಲಿ ಏನೈತೆ ನೋಡಿ, ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನಷ್ಟೇ. ಈ ಲೋಕದಲ್ಲಿರುವ ಜಾರರು, ಈ ಲೋಕದಲ್ಲಿ ಜಾರರು ಇದ್ದಾರೆ. ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುಲುಕೊಳ್ಳುವಂತವರು, ಮೋಸ ಮಾಡುವಂತವರಾಗಿರ್ಬೋದು, ಸುಲುಕೊಳ್ಳುವಂತವರಾಗಿರ್ಬೋದು, ವಿಗ್ರಹಾರಾಧಕರು. ಚೆನ್ನಾಗಿ ಮಾತುಗಳನ್ನು ಗಮನಿಸಬೇಕು. ವಿಗ್ರಹವನ್ನ ಪೂಜೆ ಮಾಡುವಂತವರು, ಅದು ಏನೋ ಅದನ್ನೇ ತಪ್ಪು ಎಂಬುದಾಗಿ ಹೇಳ್ತಾ ಇದೀವಲ್ಲ, ಅಂತ ವಿಗ್ರಹಾರಾಧಕರು, ಇವರ ಸಹವಾಸವನ್ನ ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಇವರ ಸಹವಾಸವನ್ನ ಮಾಡದಲ್ಲೇ ಬಿಟ್ಟು ಬಿಡ್ಬೇಕು ಅಂತ ಹೇಳಿ ನನ್ನ ಒಂದು ಮಾತಿನ ಅರ್ಥ ಅಲ್ಲ ಎಂಬುದಾಗಿ ಹೇಳ್ತಾ ಇದ್ದೀನಿ ಪೌಲನಲ್ಲಿ. ಮತ್ತೆ ನಿಮ್ಗೋಸ್ಕರ ಮತ್ತೆ ಓದ್ತೀನಿ ನೋಡಿ. ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಗಳಲ್ಲಿ ಬರೆದಿದ್ದೇನಷ್ಟೇ. ಈ ಲೋಕದಲ್ಲಿರುವ ಜಾರರು, ಲೋಪಿಗಳು, ಸಿಲುಕೊಳ್ಳುವವರು, ವಿಗ್ರಹಾರಾಧಕರು, ಇವರ ಸಹವಾಸವನ್ನ ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಬಿಡಬೇಕೆನ್ನುವುದಕ್ಕೂ ನನ್ನ ಮಾತಿನ ಅರ್ಥ ಅಲ್ಲ. ಹಾಗೆ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. ಹಾಗೆ ಬಿಡಬೇಕು ಅಂದ್ರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗ್ಬೇಕಾಗುತ್ತೆ. ಯಾಕೆ? 1 ಯೋಹಾನ 5ನೇ ಅಧ್ಯಾಯ 19ನೇ ವಚನದ ಪ್ರಕಾರವಾಗಿ ಈ ಲೋಕವೆಲ್ಲ ಕೆಡುಕನ ವಶದಲ್ಲಿ ಬಿದ್ದಿರುವಂತ ಕಾರಣ, ಪಾಪವು ತುಂಬಿರುವಂತ ಕಾರಣ, ಪಾಪಿಗಳು ಹೆಚ್ಚಾಗಿರುವಂತ ಕಾರಣ. ಎಲ್ಲವೂ ಪಾಪವೇ ತುಂಬಿದೆ. ಅಂದ್ರೆ ಮನುಷ್ಯರೆಲ್ಲ ಪಾಪವನ್ನ ಮಾಡ್ತಾ ಇದ್ದಾರೆ. ರೋಮಪುರದವರಿಗೆ 3:23ನೇ ವಚನದ ಪ್ರಕಾರವಾಗಿ. ಅಂದ್ರೆ ಇವ್ರು ಯಾರ ಸಹವಾಸ ಈ ಲೋಕದಲ್ಲಿ ನೀನು ಇರಂಗಿಲ್ಲ. ನಾನು ಲೋಪಿಗಳ ಸಹವಾಸವನ್ನು ಮಾಡಲ್ಲ, ಸುಲ್ಕೊಳ್ಳುವಂತವ್ರು ನಾನು ಮಾತಾಡ್ಸಲ್ಲ, ಜಾರರನ್ನು ನಾನು ಮಾತಾಡ್ಸಲ್ಲ, ಅವರ ಬಳಿಯಲ್ಲಿ ನನಗೆ ಯಾವ ಟಚ್ ಬೇಡ ಅಂತಂದ್ರೆ ನೀನ್ ಈ ಲೋಕದಲ್ಲಿ ಇರಂಗಿಲ್ಲ. ಯಾಕೆ? ಲೋಕದಲ್ಲಿ ಫುಲ್ ಅವ್ರೇ. ಯಾವುದೋ ಒಂದು ರೀತಿಯಲ್ಲಿ ತಪ್ಪನ್ನ ಮಾಡಿರುವಂತವ್ರು ಅವ್ರೆ. ನಿನ್ ವಿಚಾರದಲ್ಲಿ ನೋಡ್ರೆ ನೀನು ಆ ರೀತಿಯಾಗಿನೇ ಇದ್ದೀಯಾ? ಆಲೋಚನೆ ಮಾಡಿ. ಮತ್ತೆ ಇಂಥವ್ರ ಸಹವಾಸವನ್ನ ಮಾಡ್ದಲೇ ಇದ್ರೆ ನೀನ್ ಈ ಲೋಕದಲ್ಲಿ ಇರಂಗಿಲ್ವಂತೆ. ಹಾಗೆ ಬಿಡಬೇಕಾದರೆ ಈ ಲೋಕದಲ್ಲಿರುವ ಜಾರರು, ಲೋಪಿಗಳು, ಸುಲುಕೊಳ್ಳುವವರು, ವಿಗ್ರಹಾರಾಧಕರು, ಇವರ ಸಹವಾಸವನ್ನು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಹಾಗೆ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು. ಇದು ಸತ್ಯದ ಮಾತು. 11ನೇ ವಚನ. ಆದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು, ಇಲ್ಲಿ ಯಾವ ರೀತಿಯಾಗಿ ದೇವರು ತಿರುಗಿಸಿ ಬಡ್ದಿದನೋ, ಆ ಒಂದು ಈ ಇಬ್ರಿಯರಿಗೆ 4:12ನೇ ವಚನದ ಪ್ರಕಾರವಾಗಿ ಯಾವ ರೀತಿಯಾಗಿ ದೇವರ ಮಾತು ಹಿಬ್ಬಾಯಿ ಕತ್ತಿಯೋ ಗಮನಿಸಿ. ಇಲ್ಲಿ ಏನಿದೆಯೋ 11ನೇ ವಚನವನ್ನ. ಆದರೆ ಇಂಥವರ ಸಹವಾಸವನ್ನು ಮಾಡಬಾರದು ಅಂತ ಈ ಮಾತಿನ ನನ್ನ ಮಾಡಬಾರ್ದು ಎಂಬುದಾಗಿ ನನ್ನ ಮಾತಿನ ಅರ್ಥ ಅಲ್ಲ. ಈ ರೀತಿಯಾಗಿ ಮಾಡ್ಬೇಕು ಅಂದ್ರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗ್ಬೇಕಾಗುತ್ತೆ. ಆದ್ರೆ ಇಲ್ಲೇನಿದೆ, ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ, ಕ್ರೈಸ್ತ ಸಹೋದರನೆನಿಸಿಕೊಂಡಂತವನು ಜಾರನಾದ್ರು, ಲೋಭಿಯಾದ್ರು, ವಿಗ್ರಹಾರಾಧಕನಾದ್ರು, ಬೊಯ್ಯುವವನಾದ್ರು, ಕುಡುಕನಾದ್ರು, ಸುಲುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸವನ್ನು ಮಾಡಬಾರದು. ಅವನ ಸಹವಾಸವನ್ನು ಮಾಡಬಾರದಂತೆ. ಆಲೋಚನೆ ಮಾಡಿ. ಈಗ ಅನ್ಯನಿಂದ ತಪ್ಪನ್ನ ಮಾಡಿದ್ರೆ ಅವನ ಸಹವಾಸವನ್ನ ಮಾಡಬಹುದಂತೆ. ಅನ್ಯನಿಂದ ತಪ್ಪನ್ನ ಮಾಡಿದ್ದೇನೆ ಅನ್ಕೊಳ್ಳಿ, ಅವನ ಸಹವಾಸ ಅಂದ್ರೆ ಏನಕ್ಕೆ ಇಲ್ಲಿ ಈ ರೀತಿಯಾಗಿ ಕ್ರೈಸ್ತರಿಗೆ ಈ ರೀತಿಯಾಗಿ ದೇವರು ಇಲ್ಲಿ ಬರ್ಸಿದ್ದಾರೆ? ಇವರು ಸತ್ಯವನ್ನ ತಿಳಿದಿ ತಪ್ಪನ್ನ ಮಾಡ್ತಾ ಇದ್ದಾರೆ. ಇವರು ಕ್ರೂರಿಗಳು. ಅವ್ರ ತಪ್ಪನ್ನ ತಿಳಿದಲೇನೆ, ಸತ್ಯವನ್ನ ತಿಳಿದಲೇ ತಪ್ಪನ್ನ ಮಾಡ್ತಾ ಇದ್ರೆ ಅವ್ರದ್ದೇನು ಪರವಾಗಿಲ್ಲ. ಯಾಕಂದ್ರೆ ಅವ್ರು ಮಾನಸಾಂತರ ಪಟ್ರೆ ಕ್ಷಮಾಪಣೆ ಇದೆ. ನಾವು ಒಂದ್ ವೇಳೆ ಸತ್ಯವನ್ನ ತಿಳ್ಕೊಂಡು ದೀಕ್ಷಾನ ಮಾಡ್ಕೊಂಡು ನಾವು ಅಪರಾಧಗಳ ಮೇಲೆ ಅಪರಾಧಗಳನ್ನ ಮಾಡ್ಕೊಂಡೇ ಹೋಗ್ತಾ ಇದೀವಿ ಅನ್ಕೊಂಡ್ರೆ ಈ ಒಂದು ಪಾಪ ಕ್ಷಮಾಪಣೆಗೆ ಯಾವ ಅಜ್ಞ ಇಲ್ಲ.
ಇಬ್ರಿಯರಿಗೆ 10:26ನೇ ವಚನದ ಪ್ರಕಾರವಾಗಿ ಸತ್ಯದ ಪರಿಜ್ಞಾನವನ್ನು ನಾವೆಲ್ಲರೂ ಹೊಂದ್ಕೊಂಡಿರುವಂತ ಕಾರಣ 11ನೇ ವಚನ ಮತ್ತೆ ಓದ್ತೀನಿ. ಆದರೆ ಕ್ರೈಸ್ತ ಸಹೋದರ ನೆನೆಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕರಾದರೂ, ಬೈಯುವವನಾದರೂ, ಕುಡಿಕನಾದರೂ, ಸುಲುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸವನ್ನು ಮಾಡಬಾರದು, ಅಂತವನ ಸಂಗಡ ಊಟ ಮಾಡಲೂಬಾರದು ಎಂದು ಬರೆದಿದ್ದನು. ಅಂತವನ ಸಂಗಡ ನೀನು ಊಟ ಮಾಡಬಹುದಾಗಿ ಬರೆದಿದ್ದೆನು. ಹೊರಗಿರೋರನ್ನು ಕುರಿತು ತೀರ್ಪು ಮಾಡುವುದಕ್ಕೆ ನನಗೇನ್ ಅಧಿಕಾರ? ಒಳಗಿನವರನ್ನು ಕುರಿತು ತೀರ್ಪು ಮಾಡುವವರು ನೀವು ಅಲ್ಲವೇ? ಹೊರಗಿನವರನ್ನ ಕುರಿತು ತೀರ್ಪನ್ನು ಮಾಡುವುದಕ್ಕೆ ನನಗೇನ್ ಅಧಿಕಾರ? ಹೊರಗಿನವ್ರನ್ನ ಅಂದ್ರೆ ಅನ್ಯರು ಏನಿದಾರೆ ಅವ್ರನ್ನ ಕುರಿತು ಅವ್ರು ತಪ್ಪನ್ನು ಮಾಡಿದಾಗ ಅವ್ರನ್ನ ಕುರಿತು ತೀರ್ಪು ಮಾಡೋದಕ್ಕೆ ನನಗೇನ್ ಅಧಿಕಾರ ಇದೆ? ಇಲ್ಲ. ಯಾಕಂದ್ರೆ ನಾನು ಹೋಗಿ ಅವ್ರಿಗೆ ಸುವಾರ್ತೆ ಸಾರಿದ್ದೀನ? ಇಲ್ಲ. ಅವ್ರಿಗೇನು ಯಾಕಂದ್ರೆ ನಿಮ್ಮ ವಿಷಯದಲ್ಲಿ ನಾನು ತೀರ್ಪನ್ನ ಮಾಡಬಹುದು. ಇಲ್ಲೇನಿದೆ? ಒಳಗಿನವ್ರನ್ನ ಕುರಿತು ತೀರ್ಪು ಮಾಡುವವರು ನೀವು ಅಲ್ಲವೇ? ಹೊರಗಿನವರನ್ನ ಕುರಿತು ನಾವು ತೀರ್ಪನ್ನ ಮಾಡಬಹುದಂತೆ. ಯಾವ ರೀತಿಯಾಗಿ? ಸತ್ಯವನ್ನ ತಿಳಿಸಿರುವಂತ ಕಾರಣ, ಸತ್ಯ ಅವರಿಗೆ ಗೊತ್ತಾಗಿರುವಂತ ಕಾರಣ, ನಿಮ್ಗೆ ಈ ರೀತಿಯಾದಂತ ಶಿಕ್ಷೆ ಬರುತ್ತೆ, ತಪ್ಪು ಮಾಡಬಾರ್ದು ಅಂತ ಮಾತು ಗೊತ್ತಿದ್ರು ಕೂಡ ನೀವು ಈ ರೀತಿ ತಪ್ಪನ್ನ ಮಾಡಿದ್ರೆ ನಿಮ್ಗೆ ಶಿಕ್ಷೆ ಬರುತ್ತೆ ಅಂತ ಹೇಳುವಂತದ್ದು ನ್ಯಾಯ ಇದೆ. ಅವ್ರ ಮಾನಸಾಂತರ ಪಟ್ರೆ ಅವ್ರಿಗೆ ಕ್ಷಮಾಪಣೆ ಅನ್ನುವಂಥದ್ದು ಇದೆ. ಅವ್ರ ವಿಷಯದಲ್ಲಿ ಏನ್ ತೀರ್ಪನ್ನ ಮಾಡಬೇಕಾಗಿಲ್ಲ. ಆಲೋಚನೆ ಮಾಡಿ. ಹೊರಗಿನವರನ್ನು ಕುರಿತು ತೀರ್ಪು ಮಾಡುವವನು ದೇವರು. ಹೊರಗಿನವರನ್ನು ಕುರಿತು ತೀರ್ಪು ಮಾಡುವಂತವನು ದೇವರಂತೆ. ಅನ್ಯರನ್ನ ಕುರಿತು ತೀರ್ಪು ಮಾಡುವಂತವನು ದೇವರಂತೆ. ನಾವಲ್ಲ. ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕಬೇಕು. ಯಾವ ದುಷ್ಟನನ್ನ? ಕ್ರೈಸ್ತನಾಗಿ ಕುಡಿಕನಾದ್ರೂ, ವಿಗ್ರಹಾರಾಧಕನಾದ್ರೂ, ಸುಲುಕೊಳ್ಳುವನಂತವನಾಗಿದ್ರು, ಇಂಥವನಾಗಿದ್ದಾನಲ್ಲ ಅಂತವನನ್ನು ಹೊರಗಾಕ್ಬೇಕಂತೆ, ಸಭೆಯಿಂದ ಆಚೆ ಹಾಕ್ಬೇಕಂತ ಆತನನ್ನ. ಅಂತ ದುಷ್ಟ ನಿಮ್ಮ ಮದುವೆಯೊಳಗಿಂದ ತೆಗೆದು ಹಾಕ್ಬೇಕಂತೆ. ಆಲೋಚನೆ ಮಾಡಿ. ಈಗ ಒಂದ್ ವೇಳೆ ಅನ್ಯರು ಏನೋ ತಪ್ಪನ್ನ ಮಾಡಿದ್ರೆ ಅದಕ್ಕೆ ಕ್ಷಮಾಪಣೆ ಅನ್ನುವಂಥದ್ದು ಇದೆ. ದೇವರೇ ತೀರ್ಪನ್ನ ಮಾಡ್ತಾನೆ, ದೇವರೇ ಎಲ್ಲ ನೋಡ್ಕೊಂತಾನೆ. ಅವನ್ನೇನೋ ಕಾಪಾಡುವಂತ ಪ್ರಯತ್ನದಲ್ಲಿ ನೀನು ಹೋದ್ರೆ ದೇವ್ರು ನಿನ್ಗೆ ಒಳ್ಳೆತನ ಮಾಡ್ತಾನೆ. ಸತ್ಯ ತಿಳ್ಕೊಂಡ ಮೇಲೂ ಕೂಡ ಅವನೇನೋನು ಇವನು ಈ ರೀತಿಯಾಗಿ ದುಷ್ಟತನದಲ್ಲಿ ವರ್ತಿಸಿದ್ರೆ ಅವನನ್ನ ಹೊರಗಾಕ್ಬೇಕಂತೆ. ಆ ದುಷ್ಟನನ್ನು ನಿಮ್ಮ ಮಧ್ಯದಿಂದ ತೆಗೆದು ಹಾಕ್ಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆಲೋಚನೆ ಮಾಡಿ. ಕ್ರೈಸ್ತರಲ್ಲಿ ದೇವರು ಹೆಚ್ಚಿನದಾಗಿ ಶಿಕ್ಷೆ ಕೊಟ್ಟ ತಪ್ಪನ್ನ ಹುಡುಕ್ತಾ ಇದ್ದಾರ? ಅನ್ಯರಿಗೆ ಹೆಚ್ಚಿನದಾದಂತ ತಪ್ಪನ್ನ ಹುಡುಕಿ ಶಿಕ್ಷೆ ಕೊಡ್ತಾ ಇದ್ದಾರೆ? ಸ್ಪಷ್ಟವಾಗಿ ನಾವು ಇದನ್ನ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಕೊನೆಯದಾಗಿ ರೋಮಪುರದವರಿಗೆ ಬರೆದ ಪತ್ರಕ್ಕೆ 2ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿ. ಆದ್ದರಿಂದ ಎಳೆಯ ಮನುಷ್ಯನೇ ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿ, ನೀನ್ ಯಾವನೇ ಆಗಿದ್ರು ಸರಿ, ನೀನ್ ಪ್ರವಾದಿ ಆಗಿದ್ರು ಸರಿ, ಯಾರೇ ಆಗಿದ್ರು ಸರಿ, ಇಲ್ಲೇನಿದೆ? ಅದರಿಂದ ಎಲೆಯ ಮನುಷ್ಯನೇ ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಇಲ್ಲಿ ಚೆನ್ನಾಗಿ ಗಮನಿಸ್ಬೇಕು. ಈಗ ಪೌಲನು ಕೂಡ ತಪ್ಪನ್ನ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ಕೊಂಡಿದೀವಿ. ಹೌದು, ಈ ಪರಿಶುದ್ಧಾತ್ಮನ ಬಿಟ್ಟು ಹೋಗ್ತಾನೆ ಅನ್ನುವಂತ ವಿಚಾರದಲ್ಲಿ ಆತನ ತಪ್ಪು ಮಾಡುವಂತ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ಯಾವ ರೀತಿಯಾಗಿ ಇನ್ನೊಬ್ಬ ಈ ಒಂದು ಅದು ಕೊರಿಂಥ ಸಭೆಗಳಲ್ಲಿ ವಿಪರೀತವಂತ ಜಾರತ್ವ ನಡೆದಿದೆ, ಅಲ್ಲಿ ಖಂಡಿಸಿದ್ದಾನೆ ಅಂದ್ರೆ ಆತನ ತಪ್ಪು ಮಾಡಿದ್ದಾನೆ, ಈತನ ಹೆಂಗೆ ತಪ್ಪನ್ನ ಖಂಡಿಸೋದಕ್ಕಾಗುತ್ತೆ ಅಂತೇಳಿ ನಾವು ಆಲೋಚನೆ ಮಾಡಬಹುದು ಈ ಮಾತಿಗನುಸಾರವಾಗಿ. ಆದ್ರಿಂದ ಎಲೆ ಮನುಷ್ಯನೇ ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ ಅಂತಾನ. ಯಾಕೆ? ಆತನು ಕೂಡ ಆ ತಪ್ಪನ್ನ ಮಾಡುವಂತ ಕಾರಣ. ಅಂದ್ರಿಂದ ಆಲೋಚನೆ ಮಾಡ್ಬೇಕು. ಅಲ್ಲಿ ಪೌಲನ ಮೂಲಕವಾಗಿ ದೇವರು ಮಾತನಾಡ್ತಾ ಇದ್ದೇನೆ ಅಂದ್ರೆ ಪವಿತ್ರಾತ್ಮನ ಮಾತುಗಳನ್ನ ಹೇಳ್ತಾ ಇದ್ದೇನೆ ಬಿಟ್ರೆ ಅದು ಸ್ವಂತ ಪೌಲನ ಮಾತಲ್ಲ. ಬೈಬಲ್ ಇರುವಂತದ್ದು ಯಾರ ಮನುಷ್ಯರ ಮಾತಲ್ವೇ ಅಲ್ಲ. ಪರಿಶುದ್ಧಾತ್ಮನು ಆತನ ಇಲ್ಲದಂತವನು ಆತನ ಮನುಷ್ಯರಿಗೆ ನೀತಿ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಆಲೋಚನೆ ಮಾಡಿ ಅಂತ ಜ್ಞಾನವು. ಆದುದರಿಂದ ಎಲೆ ಮನುಷ್ಯನೇ ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನೀನು ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡ ಹಾಗಾಯಿತು. ಮತ್ತೊಬ್ಬರಲ್ಲಿ ನೀನು ತಪ್ಪನ್ನು ಎಣಿಸ್ತಾ ಇದೆಯಾ? ತಪ್ಪನ್ನು ಮಾಡ್ತಾರೆ ಎಂಬುದಾಗಿ ಹೇಳ್ತಾ ಇದೆಯಾ? ಏನಂತೆ? ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡಾಗಿತ್ತು. ನಿನ್ನನ್ನು ನೀನೇ ದೋಷಿ ಎಂಬುದಾಗಿ ನೀನು ತೀರ್ಪನ್ನ ಮಾಡಿಕೊಂಡಿದೆ. ಸ್ವಾಮಿ, ನಾನು ದೋಷಿ, ನಾನು ಈ ಕೋರ್ಟಲ್ಲಿ ಹೋಗಿ ನಾನು ಅಪರಾಧವನ್ನು ಮಾಡಿದ್ದೀನಿ ಅಂದ್ರೆ ನಾನು ಏನೋ ನೀಚತನವನ್ನು ನಡೆಸಿದ್ದೀನಿ ಎಂಬುದಾಗಿ ಒಪ್ಕೊಂಡ್ರೆ ಯಾವ ರೀತಿಯಾಗಿರ್ತದೋ ಆ ರೀತಿಯಾಗಿ ದೇವ್ರ ಮುಂದೆ ಸ್ವಾಮಿ ನಾನು ದೋಷಿ ಎಂಬುದಾಗಿ ಇವನೇ ಒಪ್ಕೊಂಡಂಗೆ ಇನ್ನೊಬ್ಬರ ಮೇಲೆ ತಪ್ಪನ್ನ ಹೊರಿಸ್ತಾ ಇದ್ದೀವಿ ಅಂದ್ರೆ, ಈಗ ನಾನು ಸ್ವಾಮಿ ಅವ್ರು ವಿಗ್ರಹಾರಾಧನೆ ಮಾಡ್ತಾರೆ ಎಂಬುದಾಗಿ ಹೇಳ್ತಾ ಇದ್ದೀನಿ ಅನ್ಕೊಳ್ಳಿ. ನಾನು ಅವಾಗ ದೇವ್ರ ಮುಂದೆ ಏನ್ ಹೇಳ್ದಂಗೆ, ಸ್ವಾಮಿ ನಾನು ವಿಗ್ರಹಾರಾಧನೆ ಮಾಡಿದ್ದೀನಿ, ನಾನು ಅಪರಾಧಿ ಆಗಿದ್ದೀನಿ, ನಾನು ದುಷ್ಟ, ನಂಗೆ ನರಕ ಕೊಡು ಅಂತ ನಾನೇ ಕೇಳ್ಕೊಂಡಂಗೆ ನನ್ನ ವಿಷಯದಲ್ಲಿ ನಾನೇನೆ. ಅದಕ್ಕೆ ಸಮ. ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನೇ ನಡೆಸುತ್ತೀಯಲ್ಲ. ಆ ಮತ್ತೊಬ್ಬರಲ್ಲಿ ದೋಷವೆಣಿಸುವಂತ ನೀನು ಆ ದೋಷಗಳನ್ನೇ ನೀನು ನಡೆಸ್ತೀಯಲ್ಲ. ಅದು ಸ್ಪಷ್ಟವಾಗಿ ಗಮನಿಸಬೇಕು. ಅವ್ರು ಭೌತಿಕವಾಗಿ ಮಾಡ್ಬೋದು, ನೀನು ಆತ್ಮಿಕವಾಗಿ ಮಾಡ್ತೀಯ.
ಅವರು ಡೈರೆಕ್ಟ್ ಆಗಿ ಮಾಡ್ಬೋದು, ನೀನು ಇಂಡೈರೆಕ್ಟ್ ಆಗಿ ಮಾಡ್ತೀಯ. ಅವ್ರು ಪ್ರತ್ಯಕ್ಷವಾಗಿ ಮಾಡಿದ್ರೆ ನೀನು ಪರೋಕ್ಷವಾಗಿ ಮಾಡ್ತೀಯ. ಆದ್ರೆ ಹೆಚ್ಚಿನದಂತ ಅಪರಾಧ ನಮ್ಮದೇ ಆಗುತ್ತೆ ಬಿಟ್ರೆ ಅನ್ಯರ್ಥ ಅಲ್ಲ. ಆದ್ರಿಂದ ಇವೆಲ್ಲ ಮಾತುಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಇನ್ನು ಮುಂದೆ ನಮ್ಮ ಕ್ರಿಯೆಗಳನ್ನ ಬದಲಾಯಿಸಿಕೊಂಡು ದೇವರ ನೀತಿ ಮಾರ್ಗದಲ್ಲಿ ನಡಿಬೇಕು ಎನ್ನುವಂಥದ್ದು ನನ್ನ ಒಂದು ಮಾತಿನ ಅರ್ಥ. ಒಂದು ವೇಳೆ ನಡೀತಿರೋ ಬಿಡ್ತಿರೋ ಅದು ನಿಮಗೆ ತೀರ್ಮಾನ. ಮತ್ತೆ ಇನ್ನೊಂದು, ನಾನು ನನಗೆ ಸಮಯ ಸಿಗ್ದಲೆ ಆಗದೇ ಇರುವಂತ ಕಾರ್ಯ, ನಾನು ಸ್ವಲ್ಪ ಸ್ಪೀಡ್ ಆಗಿ ಹೇಳ್ಕೊಂಡು ಹೋಗಿದ್ದೀನಿ. ಮತ್ತೆ ದಾನಿಯೇಲನ 6ನೇ ಅಧ್ಯಾಯ 25ನೇ ವಚನ 26ನೇ ವಚನವನ್ನು ನೋಡುವಂತದಾದ್ರೆ, ಇಲ್ಲಿ ಆ ಒಂದು ದಾನಿಯೇಲನಿಂದ ದಾರ್ಯಾವೆಷನ್ ಎನ್ನುವಂತ ಒಬ್ಬ ರಾಜನು ಆತನು ಬದಲಾಗಿದ್ದಾನೆ. ಅದನ್ನ ಒಂದ್ಸರಿ ನಿಮ್ಗೆ ಆ ಚಿಕ್ಕ ವಾಕ್ಯವನ್ನು ಸ್ವಲ್ಪ ಬೇಡಗೆ ಓದ್ಬಿಡ್ತೀನಿ, ಅದನ್ನೊಂದು ನಿಮ್ಗೆ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಆಗ ರಾಜನಾದ ದಾರ್ಯಾವೆಷನು ಲೋಕದಲ್ಲೆಲ್ಲ ವಾಸಿಸುವ ಸಕಲ ಕುಲಾಗ ಜನ ಭಾಷೆಗಳವರಿಗೆ ಈ ಪ್ರಸಿದ್ಧ ಪತ್ರವನ್ನು ಬರೆಸಿದನು. ನಿಮಗೆ ಸುಖವು ಹೆಚ್ಚೆಚ್ಚಾಗಲಿ, ನಾನಾಳುವ ರಾಜ್ಯದವರೆಲ್ಲರೂ ದಾನಿಯೇಲನ ದೇವರಿಗೆ ಭಯಭಕ್ತಿ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸುತ್ತೇನೆ. ಆತನೇ ಜೀವಸ್ವರೂಪನಾದ ಸನಾತನ ದೇವರು, ಆತನ ರಾಜ್ಯವು ಎಂದಿಗೂ ಉಳಿಯದು, ಆತನ ಆಳ್ವಿಕೆಯು ಶಾಶ್ವತವಾಗಿರುವುದು. ಆತನು ಉದ್ಧರಿಸುವವನು, ರಕ್ಷಿಸುವವನು, ಭೂಮ್ಯಾಕಾಶಗಳ ಅದ್ಭುತಗಳನ್ನು ನಡೆಸುವವನು ಆಗಿದ್ದಾನೆ. ಆತನೇ ದಾನಿಯೇಲನ ಸಿಂಹಗಳ ಕೈಯಿಂದ ತಪ್ಪಿಸಿದನು. ಅಂದ್ರೆ ಈ ಒಂದು ಲೋಕದಲ್ಲಿ ವಾಸಿಸುವಂತ ಎಲ್ಲಾ ಜನಗಳಿಗೆ ಪತ್ರಗಳನ್ನ ಬರೆಸ್ತಾ ಇದ್ದಾನೆ. ಅಂದ್ರೆ ಈ ರಾಜನು ಮಾರ್ಪಟ್ಟಿದ್ದಾನೆ, ಈ ರಾಜನು ಕೂಡ ಮಾರ್ಪಟ್ಟೋಗಿದ್ದಾನೆ ಅಂತ. ದಾನಿಯೇಲನ ನಮಸ್ಕಾರ ಮಾಡಿದ್ರೆ ಏನನ್ನೂ ಮಾಡೋದಕ್ಕಾಗ್ತಿರ್ಲಿಲ್ಲ, ಕಾಪಾಡೋದಕ್ಕಾಗ್ತಿರ್ಲಿಲ್ಲ. ಇಷ್ಟು ಜನ ಕಾಪಾಡಿದಾನೆ ಅಂದ್ರೆ ಆತನ ನಮಸ್ಕಾರ ಮಾಡಿರೋದಕ್ಕೋಸ್ಕರವೇ ಕಾಪಾಡಿದ್ದಾನೆ. ಮತ್ತೆ ಇದರಲ್ಲಿ ಈ 1 ಕೊರಿಂಥ 5ನೇ ಅಧ್ಯಾಯ 11ನೇ ವಚನದಲ್ಲಿ ಇದೊಂದು ಮಾತನ್ನು ನಿಮ್ಗೆ ಅನುಮಾನ ಇರಬಾರ್ದು ಎಂಬುದಾಗಿ ಅದನ್ನು ಓದ್ತಾ ಇದ್ದೀನಿ, ಅದನ್ನು ಗಮನಿಸಿ. ಆದ್ರೆ ಕ್ರೈಸ್ತ ಸಹೋದರ ನೆನೆಸಿಕೊಂಡವನು ಲೋಭಿಯಾದರೂ, ವಿಗ್ರಹಾರಾಧಕರಾದರೂ, ಬೈಯುವವನಾದರೂ, ಕುಡುಕನಾದರೂ, ಆಗಿದ್ದ ಪಕ್ಷದಲ್ಲಿ ಅಂತವನ ಸಹವಾಸವನ್ನು ಮಾಡಬಾರದು, ಅಂತವನ ಸಂಗಡ ಊಟ ಮಾಡಲು ಬಾರದು ಎಂದು ಬರೆದಿದ್ದೆನು ಎಂಬುದಾಗಿ. ಇಲ್ಲಿ 9ನೇ ವಚನ ನೋಡುವಂತಂದ್ರೆ ಜಾರ ಸಹವಾಸವನ್ನು ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನೆ ಅಷ್ಟೇ ಎಂಬುದಾಗಿ ಇದೆ. ಅಂದ್ರೆ ಇದು ಅದೇ ಅರ್ಥವಂತ ನೋಡೋಕೆ, ಇದು ಅದೇ ಅರ್ಥವಲ್ಲ. ತೆಲುಗು ಬೈಬಲ್ ಅಲ್ಲಿ ಇದೇ ಮಾತು ಏನೈತೆ ಅಂತಂದ್ರೆ ರಾಯುಚಿನ್ನಾನು ಎಂಬುದಾಗಿ ಇದೆ. ಅಂದ್ರೆ ಬರೆಯುತ್ತಾ ಇದ್ದೀನಿ ಅಂತ. ಯಾವ ವಿಷಯದಲ್ಲಿ? 11ನೇ ವಚನದಲ್ಲಿ ಇರುವಂತ ಮಾತಿಗೆ. ಆದರೆ ಕ್ರೈಸ್ತ ಸಹೋದರ ನೆನೆಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಹುಡುಕನಾದರೂ, ಸುಲುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸವನ್ನ ಮಾಡಬಾರದು, ಅವನ ಸಂಘ ಊಟ ಮಾಡಲು ಬಾರಲು ಎಂದು ಬರೆಯುತ್ತಾ ಇದ್ದೇನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಆ ರೀತಿ ತೆಲುಗು ಬೈಬಲ್ ಸ್ಪಷ್ಟವಾಗಿ ಇದೆ. ಇಲ್ಲಿ ಬರೆದಿದ್ದನು ಎಂಬುದಾಗಿದೆ. ಈ 9ನೇ ವಚನಕ್ಕೆ ಅನುಸಾರವಾಗಿ ಬರೆದಿದ್ದನು ಎಂಬುದಾಗಿ, ಅಂದ್ರೆ ಇದು ಕೂಡ ಅದೇ ಮಾತಿಗೆ ಅರ್ಥವಂತ ನೋಡೋಕೆ ಅಲ್ಲ. ಬರೀತಾ ಇದ್ದೀನಿ ಅಂತಂದ್ರೆ ಈ ಮಾತಂತ ನೀವು ನಡ್ಕೋಬೇಕು ಅಂತನ. ಕ್ರೈಸ್ತನ್ ತಪ್ಪನ್ನು ಮಾಡಿದ್ರೆ ನೀವು ಅಂತವನ ಸಹವಾಸವನ್ನು ಮಾಡಬಾರ್ದು, ಅವನ ಜೊತೆಯಲ್ಲಿ ಊಟನೂ ಕೂಡ ಮಾಡಬಾರ್ದು ಎಂಬುದಾಗಿ ಇಲ್ಲಿ ಬರಿತಾ ಇದ್ದಾನೆ. ಅದರಿಂದ ಇವೆಲ್ಲ ಮಾತುಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೋಬೇಕು. ಎಲ್ಲರಿಗೂ ಶುಭ ವಂದನೆಗಳು. ಒಂದ್ ವೇಳೆ ಇನ್ನೂ ನಿಮ್ಗೆ ಏನಾದ್ರು ಒಂದ್ ವೇಳೆ ಸಂಶಯ ಇದ್ದಲ್ಲಿ ಖಂಡಿತವಾಗ್ಲೂ ನಿಮ್ಮ ಒಂದು ಸಂಶಯಗಳನ್ನ ನೀವು ತಿಳಿದುಕೊಳ್ಳಬೇಕೆನ್ನುವಂಥದ್ದು ನನ್ನ ಒಂದು ಆಶಯ. ಎಲ್ಲರಿಗೂ ಕೊನೆಯದಾಗಿ ವಂದನೆಗಳು.